ಜೈನ ಧರ್ಮದ ಅನೇಕಾಂತವಾದ ಇಂದಿನ ಸಮಾಜದಲ್ಲಿ ಜಗಳು ಮತ್ತು ಭಿನ್ನಾಭಿಪ್ರಾಯಗಳನ್ನು ಕಡಿಮೆ ಮಾಡಲು ನಾವು ಹೇಗೆ ಅದನ್ನು ಬಳಸ್ಬೋದು, ಜೊತೆಗೆ ಒಬ್ಬ ವ್ಯಕ್ತಿ ಜೈನ ಧರ್ಮದ ಎಲ್ಲ ತತ್ವಗಳನ್ನು ಎಲ್ಲ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಆಗದೇ ಇದ್ದರೂ ಸಹ ಯಾವುದಾದ್ರೂ ಒಂದು ಸಣ್ಣ ತತ್ವವನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆ ಜೀವದ ಕಲ್ಯಾಣ ಹೆಂಗಾಗ್ತದೆ, ಆ ತತ್ವ ಯಾವುದೋ ಅದನ್ನ ಹೆಂಗೆ ಪಾಲನೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಇದೆ. ಈ ಆತ್ಮ ಅನಾದಿ ಕಾಲದಿಂದ ಈ ಸಂಸಾರದಲ್ಲಿ ಪಂಚಪರಾವರ್ತನ ಮಾಡ್ತಾ ಇದ್ದಾನೆ. ಆ ಪಂಚಪರಾವರ್ತನೆ ಕಾರಣ ಧರ್ಮದ ಅಭಾವ. ಯಾ ಜೀವಾತ್ಮ ಕರ್ಮದಲ್ಲೇ ಜೀವನವನ್ನು ಸಾಗಿಸ್ತಾ ಇದ್ದಾನ ಆ ಜೀವಾತ್ಮನ ಸಂಸಾರ ಅನಂತಾನಂತ ಕಾಲವರೆಗೆ ಇದೆ. ಮತ್ತು ಯಾ ಜೀವ ತಾ ಮಾಡ್ತಕ್ಕಂಥ ಸಾಗಾರ ಧರ್ಮ ಇರ್ಬೋದು, ಅನಾಗಾರ ಧರ್ಮ ಇರ್ಬೋದು, ಕರ್ಮದ ನಾಶಗೋಸ್ಕರ ಧರ್ಮವನ್ನು ಜೀವನದಲ್ಲಿ ಅಳವಡಿಸ್ಕೊಂಡನ ಆ ಜೀವಾತ್ಮ ಅಲ್ಪಾವಧಿಯಲ್ಲೇ ಈ ಸಂಸಾರದಿಂದ ಪಂಚಪರಾವರ್ತನದಿಂದ ಮುಕ್ತ ಆಗ್ತಾನೆ. ಸರ್ವೇ ಸಾಮಾನ್ಯವಾಗಿ ದ್ವಂದ್ವ ಯಾಕೆ ಆಗ್ತಾವೆ ಅಂತ ಕಾರಣದಕ್ಕೆ ಎರಡು ಕಾರಣ ಮುಖ್ಯವಾಗಿ. ಒಂದು ಅಜ್ಞಾನ, ಇನ್ನೊಂದು ಅಹಂಕಾರ. ಎಲ್ಲಿ ಅಜ್ಞಾನದ ಎಲ್ಲಿ ಅಹಂಕಾರದ ಅಲ್ಲಿ ಕಲಹ, ಗಲಭೆ, ಜಗಳು, ದುಃಖಕ್ಕೆ ಕಾರಣ ಆಗ್ತವೆ. ನಾನ ದೊಡ್ಡವ ನಂದ ಕರೆ ಅಂತಕ್ಕಂಥ ಭಾವನೆ ಬರ್ತಾರೆ. ನಂದ ಕರೆ ಅಂತಕ್ಕಂಥ ವ್ಯಕ್ತಿ ಮೂರ್ಖ. ಕರೆ ಯಾವುದದ ಅದು ನಂದ ಅಂತಕ್ಕಂಥ ವ್ಯಕ್ತಿ ಜಾನ ಅರ್ಥಾತ್ ಶಾನೆ ಅಂತೀವಿ ನಾವು. ಯಾವುದು ಕರೆ ಅದ ಅದು ನಾ, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಯಾವುದು ಶಾಶ್ವತದ, ಯಾವುದು ಅವಿನಾಶಿ ಅದ, ಯಾವುದು ಇರೋದ್ರಿಂದ ಈ ಪ್ರಪಂಚ ನಾವು ನೋಡ್ತಾ ಇದ್ದೀವಿ, ಪ್ರಪಂಚವನ್ನು ಕಾಣ್ತಾ ಇದ್ದೀವಿ, ನಮ್ಮ ಜೀವನವನ್ನು ಅನುಭವಿಸ್ತಾ ಇದ್ದೀವಿ. ಆ ಚೈತನ್ಯ ಅಸ್ತಿತ್ವ ಆತ್ಮನ ಪರಿಚಯ ಇರದೇ ಇದ್ರೆ ನನ್ನಂಥ ಮೂರ್ಖ ಈ ಪ್ರಪಂಚದಾಗ ಯಾರಿಲ್ಲ, ನನ್ನ ಸಂಸಾರ ಅನಂತ ಐತಿ ಅಂತ. ಮತ್ತು ಯಾ ಜೀವಾತ್ಮ ತನ್ನ ಆತ್ಮನ ಅರಿವು ಮಾಡ್ಕೊಂಡಾನ, ಚೈತನ್ಯ ಅಸ್ತಿತ್ವ ತಿಳ್ಕೊಂಡಾನ, ಧರ್ಮಮಯ ಜೀವನವನ್ನು ನಡೆಸ್ತಾ ಇದ್ದಾನ, ಆ ಜೀವಾತ್ಮ ನಿಜವಾದ ಅರ್ಥದಾಗ ಧರ್ಮಾತ್ಮ ಅನ್ಸ್ಕೋತಾನ. ಇವತ್ತಿನ ಧರ್ಮಾತ್ಮ, ನಾಳಿನ ಮಹಾತ್ಮ, ಭವಿಷ್ಯದಾಗಿಂದ ಪರಮಾತ್ಮ. ಪರಮಾತ್ಮ ತತ್ವ ನಾವು ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತು ಅಂದ್ರೆ ಮೊದಲು ಧರ್ಮಾತ್ಮ ಬೇಕು. ಧರ್ಮಾತ್ಮ ಬೇಕಾದ್ರೆ ಅಜ್ಞಾನ ಮತ್ತು ಅಹಂಕಾರವನ್ನು ಹೊಡೆದೋಡಿಸ್ಬೇಕು. ಇವು ನಮ್ಮ ಆತ್ಮನ ಶತ್ರುಗಳು. ಜ್ಞಾನ ನಹಿ ಜ್ಞಾನ ಸದೃಶಂ ಇಹ ವಿದ್ಯತೆ. ಜ್ಞಾನಿ ಪುರುಷ ಅನೇಕಾಂತವಾದವನ್ನು ಒಪ್ಕೊಳ್ತಾನೆ. ಹೇಗ ಕಲಹದಿಂದ ನಾವು ಮುಕ್ತ ಆಗ್ಬೇಕಾದ್ರೆ ಅನೇಕಾಂತವಾದವನ್ನು ತಿಳ್ಕೋಬೇಕು. ಭಾಳ ಜನ ಪ್ರಶ್ನೆ ಮಾಡ್ತಾರು, ಅಲ್ರಿ ಆದಿನಾಥ್ ಭಗವಾನ್ರ, ಪಾರ್ಶ್ವನಾಥ್ ಭಗವಾನ್ರ, ಮುನೀಶ್ವರನಾಥ್ ಭಗವಾನ್ರ, ಮಹಾವೀರ್ ಭಗವಾನ್ರ, ಎಷ್ಟು ಭಗವಾನ್ದಾರ ಯಾರು ಭಕ್ತಿ ಮಾಡಿದ್ರೆ ಮೋಕ್ಷ ಸಿಗೋದಾ? ವೈದಿಕ ಧರ್ಮದಲ್ಲಿ ನೋಡ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ರಾಮ, ಕೃಷ್ಣ, ಅನೇಕ ಭಗವಾನ್ದಾರ ಯಾರ ಭಕ್ತಿ ನಾವು ಕರೆ ಮಾಡ್ಬೇಕು. ಕರೆ ಭಗವಾನ್ ಯಾರ? ನಮ್ಮ ಭಾರತೀಯ ಸಂಸ್ಕೃತಿ ಹೇಳ್ತದೆ ದೇವನೊಬ್ಬ ನಾಮ ಹಲವು. ಒಂದು ದೃಷ್ಟಿಕೋನದಾಗ ಹೇಳ್ತೀರಿ ದೇವ್ರೊಬ್ಬರ ಹೆಸರುಗಳು ಬೇರೆ ಬೇರೆ ಅಂತ ಹೇಳ್ತೀರಿ. ಮತ್ತೊಂದು ಕಡೆ ಬಿಂಬಿಸ್ತೀರಿ ಆಜ್ಞಾತ, ಪಾರ್ಶ್ವನಾಥ, ಮಹಾವೀರ ಎಲ್ಲ ಊರಾಗ ಅಡ್ಡಾಡ 3 4 ಬಸ್ತಿ ಕೆಡ್ತೀರಿ. ಒಂದ ಊರಾಗ 24 ಮಂದಿ ತೀರ್ಥಂಕರು ಇಡ್ತೀರಿ. ನಾವು ದಿವಸ 24 ಟೆಂಕಿ ತಂದು ಎಲ್ಲಿಡೂನು? ಒಬ್ಬರದ್ದು ಹೇಳ್ರಲ್ಲ ಯಾರ್ದರಿ? ಒಬ್ಬನ ಗಚ್ಚ ಹಿಡಿದ್ರೆ ಕಲ್ಯಾಣ ಆಕತ್ತಿದೆಲ್ಲ ಹೆಂಗಾಗೋದಾ ಅಂತ ಕೆಲವೊಂದು ಜನರ ಪ್ರಶ್ನೆ ಅದ. ಹಾಗಾದ್ರೆ ದೇವರು ಅನೇಕ ಅದಾರನು ಚಿಂತನೆ ಮಾಡ್ತಕ್ಕಂಥ ವಿಷಯ. ಇದಕ್ಕೆ ರಾಷ್ಟ್ರಕವಿ ಕುವೆಂಪು ಒಂದು ಕವನವನ್ನು ಬರೆದರು. ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿರಿಯ ಭಾವದೀಟಿ, ಎದೆಯ ಬಿರಿಯ ಭಾವದೀಟಿ. ಓ ನನ್ನ ಚೇತನ
ಆಗುನಿ ಅನಿಕೇತನ, ಓ ನನ್ನ ಆತ್ಮನೇ ಆಗುನಿ ಪರಮಾತ್ಮನು. ಅನೇಕಾಂತ ಯಾವ ದೃಷ್ಟಿಕೋನ? ಹಾಗಾದ್ರೆ ಆದಿನಾಥರೋ, ಪಾರ್ಶ್ವನಾಥರೋ, ಮಹಾವೀರೋ, ಬ್ರಹ್ಮನೋ, ಕೃಷ್ಣೋ, ರಾಮೋ, ನಾವು ಯಾರನ್ನ ಆರಾಧಿಸ್ಬೇಕು? ಒಂದೊಂದು ಕಡೆ ಸೀತಾರಾಮ್ ಅಂತಾರ, ಒಂದು ಕಡೆ ರಾಧಾ ರಾಧಾ ರಾಧೆ ರಾಧೆ ಶ್ಯಾಮ್ ಅಂತಾರ, ಒಂದು ಕಡೆ ಆದಿನಾಥ ಭಗವಾನ್ ಕಿ ಜಯ ಅಂತಾರೆ, ಒಂದು ಕಡೆ ಪಾರ್ಶ್ವನಾಥ್. ನಾವು ಯಾರು ಬೆನ್ನ ಹತ್ತಿರ ನಮ್ಮ ಕಲ್ಯಾಣ ಆಗೋದು? ವ್ಯವಹಾರ ನೈದಾಗ ಇವೆಲ್ಲ ಅವಶ್ಯಕ. ನಿಶ್ಚಯ ನೈದಾಗ ನೋಡ್ರಿ ಇವ್ರು ಯಾರೂ ಬೇಡ, ಆದಿನಾಥರು ಬೇಡ, ಮಹಾವೀರು ಬೇಡ, ಪಂಚ ಪರಮೇಶ್ವರನೂ ಬೇಡ. ಯಾಕಂದ್ರೆ ಇವರು ಧ್ಯಾನ ಮಾಡ್ರೆ ನಾವು ಪರಮಾತ್ಮ ಆಗೋದಿಲ್ಲ. ಪರಮಾತ್ಮ ಆಗ್ಬೇಕಾದ್ರೆ ಸ್ವ ಆತ್ಮನ ಧ್ಯಾನ ಮಾಡಬೇಕು. ಜಗದಾಗ ಎಲ್ಲ ಮನ್ಯಾಗ ಹಾಲು ಅದಾವ, ಎಲ್ಲರೂ ಹಾಲಿನಾಗ ತುಪ್ಪ ಐತಿ. ಕರೆ ಎಲ್ಲರ ಹಾಲಿನಾಗಿನ ತುಪ್ಪ ನಿಮ್ಮ ಕೈಲಿ ತೆಗಿಯೋಕ್ಕಾಗೋದಿಲ್ಲ. ನಿಮ್ಮ ಮನ್ಯಾಗಿನ ಹಾಲಿನಾಗಿನ ತುಪ್ಪ ನೀವು ತೆಗಿಬೇಕು. ಹಂಗೆ ಜಗದಾಗ ಎಲ್ಲ ಜೀವದೊಳಗೆ ಆತ್ಮ ಅದಾನೋ, ಎಲ್ಲ ಆತ್ಮನೊಳಗೆ ಪರಮಾತ್ಮ ಅದಾನೋ. ಕರೆ ಎಲ್ಲ ಆತ್ಮನ ಪರಮಾತ್ಮ ಮಾಡ್ತೀವತ್ತು ಬೆನ್ನ ಹತ್ರ ನಮ್ಮಂಥ ಮೂರ್ಖ ಯಾರಿಲ್ಲ. ನಮ್ಮ ಆತ್ಮನೊಳಗೆ ಪರಮಾತ್ಮ ಅದಾನೋ, ಅವನು ಶೋಧನ ಮಾಡ್ರ, ಅವನು ಸಂಶೋಧನೆ ಮಾಡ್ರ, ಅವನು ತಿಳ್ಕೊಂಡು ಅವನು ಒಳಗೆ ನಾವಿದ್ದ ಅವನು ಅರ್ಥಕೊಂಡ್ರೆ ನಾವು ಪರಮಾತ್ಮನ ಅರಿಲಿಕ್ಕೆ ಸಾಧ್ಯ. ಹೆಂಗೆ ಅನೇಕಾಂತ ಅಂತ ಕೇಳ್ರೆ ಒಂದು ಸಣ್ಣ ದೃಷ್ಟಾಂತ ಉದಾಹರಣ. ಮನ್ಯಾಗ ನಿಮ್ಮ ತಾಯಿ ಇದ್ದಾಳು. ಯಾರವಳು ನಿಮಗ? ತಾಯಿ. ಜೊತೆಗೆ ಮನೆಯಲ್ಲಿ ಅಜ್ಜಿ ಅದಾಳು. ಆ ಅಜ್ಜಿಗೆ ನಿಮ್ಮ ತಾಯಿ ಏನಕ್ಕಳು? ಸೊಸೆ. ಅದ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಅದಾರು. ನಿಮ್ಮ ತಂದೆಗೆ ನಿಮ್ಮ ತಾಯಿ ಏನಾಗ್ತಾಳು? ಹೆಂಡತಿ. ಅದ ನಿಮ್ಮ ಮನೆಯಲ್ಲಿ ಸೊಸೆ ಅದಾಳು. ಸೊಸೆಗೆ ನಿಮ್ಮ ಅವ್ವ ಏನಾಗ್ತಾಳು? ಅತ್ತೆ. ಇರಕ್ಕೆ ಒಬ್ಬಕ್ಕೆ. ಕರೆ ಒಬ್ರು ಏನಂತ ಕರೆಯಾಕತ್ತೀರಿ? ಅತ್ತೆ ಅಂತೀರಿ. ಒಬ್ರ ಹೆಂಡತಿ ಅಂತೀರಿ, ಒಬ್ರ ಅವ್ವ ಅಂತೀರಿ, ಒಬ್ರ ಸೊಸೆ ಅಂತೀರಿ, ಒಬ್ರ ಮಗಳಂತೀರಿ, ಒಬ್ರ ತಂಗಿ ಅಂತೀರಿ ರಾಖಿ ಕಟ್ಸ್ಕೊಳಕ್ಕೆ ಬಂದಾಗ. ಹೌದಲ್ಲ? ಇರೋಳು ಒಬ್ಬಳೇ. ಆಕೆ ಕರೆ ಅರ್ಥದಾಗ ತಾಯಿ ಕರೆನೋ, ಹೆಂಡತಿ ಕರೆನೋ, ಅತ್ತಿ ಕರೆನೋ, ಸೊಸಿ ಕರೆನೋ, ಅಕ್ಕ ಕರೆನೋ, ಅವು ಕರೆನೋ, ಮಗಳ ಕರೆನೋ, ಕರೆ ಯಾರಕಿ? ಇಷ್ಟ್ರಾಗ ಕರೆ ಯಾರು? ವ್ಯಕ್ತಿ ಒಬ್ಬ ಕೇಳದಾಳು. ಕರೆ ಯಾರು? ತಾಯಿ ಅಂತಂದ್ರೆ ಗಂಡನ ಜೊತೆ ಇದ್ರೆ ತಾಯಿ ಹಂಗನವ್ರ. ಗಂಡನ ಜೊತೆ ಇದ್ದಾಗ ಅವಳಿಗೆ ಹೆಂಡತಿ ಅನ್ಬೇಕು, ಮಡದಿ ಅನ್ಬೇಕು, ಪತ್ನಿ ಅನ್ಬೇಕು. ಅಲ್ಲಿ ಗಂಡನ ಸ್ಥಾನದಾಗ ನಿಮ್ಮ ತಾಯಿ ಗಂಡನಿಗೆ ತಾಯಿ ಅಲ್ಲ, ಪತ್ನಿ. ಅತ್ತಿ ಸ್ಥಾನದಾಗ ನೋಡ್ರ ಆಕಿ ಸೊಸಿ, ಸೊಸಿ ಸ್ಥಾನದಿಂದ ನೋಡ್ರ ಅತ್ತಿ, ತಮ್ಮನ ಸ್ಥಾನದಾಗ ನೋಡ್ರ ಅಕ್ಕ, ಅಣ್ಣನ ಸ್ಥಾನದಾಗ ನೋಡ್ರ ತಂಗಿ. ಕರೆ ಅರ್ಥದಾಗ ಅವಳು ಯಾರು? ತಿಳಿಯಕತ್ತೈತಿ? ಅನೇಕ ಅಂತಂದ್ರೆ ಏನು? ದೃಷ್ಟಿಕೋನ. ಎಲ್ಲದರಲ್ಲೂ ಎಲ್ಲ ಸತ್ಯ ಅಲ್ಲ. ಯಾವ ಅಪೇಕ್ಷೆಯಿಂದ ಯಾವ ಸ್ಥಾನದಿಂದ ನಾವು ನೋಡ್ತೀವಿ ಆ ಸ್ಥಾನದಲ್ಲಿ ಅವರು ಸತ್ಯ. ಇದು ಅನೇಕಾಂತ. ಒಂದು ವಸ್ತು ಇದ್ರೂ ಸಹ ಅನೇಕ ದೃಷ್ಟಿಯಿಂದ ನಾವು ನೋಡ್ತೀವಿ. ಯಾರ ಜೊತೆ ಸಂಬಂಧದ ಆ ಸಂಬಂಧವನ್ನು ಅಲ್ಲಿ ಬಳಸಬೇಕು. ಹಂಗ ವ್ಯವಹಾರ ನ್ಯಾಯದ ಅಪೇಕ್ಷದಿಂದ ದೇವ, ಶಾಸ್ತ್ರ, ಗುರು. ದೇವ ಅರ್ಥಾತ್ ವೀತರಾಗ ಸರ್ವಜ್ಞ ಹಿತೋಪದೇಶಿ. 18 ದೋಷದಿಂದ ಮುಕ್ತಿರ್ತಕ್ಕಂಥ ಯಾರ ಇರಲಿ, ಮಹಾವೀರ್ ಇರಲಿ, ಬ್ರಹ್ಮ ಇರಲಿ, ವಿಷ್ಣು ಇರಲಿ, ಶಂಕರ್ ಇರಲಿ, ಅಲ್ಲ ಇರಲಿ, ಅರಿಹಂತ್ ಇರಲಿ, ಹೆಸರು ನಮಗೆ ಮುಖ್ಯ ಅಲ್ಲ, ಅಲ್ಲಿ ಗುಣಗಳು ಮುಖ್ಯ. ಯಾರಲ್ಲಿ ವೀತರಾಗ, ಸರ್ವಜ್ಞ, ಹಿತೋಪದೇಶಿತ್ವ, 18 ದೋಷ ರಹಿತ ಅದಾರೋ ಅವರು ಪರಮಪಿತ ಪರಮಾತ್ಮ ಅರಿಹಂತ ದೇವರು. ಅವರು ಭಕ್ತಿ ಮಾಡೋದ್ರಿಂದ, ಅವರು ಗುಣಗಾನ ಮಾಡೋದ್ರಿಂದ, ಅವರು ಜಯ ಜಯಕಾರ ಮಾಡೋದ್ರಿಂದ, ಅವರಿಗೆ ಪೂಜಾ ಮಾಡೋದ್ರಿಂದ ನಮ್ಮ ಆತ್ಮಾಗ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗ್ತೈತಿ. ಹೆಂಗ ಅಂತ ಕೇಳಿದ್ರ, ಕನ್ನಡಿ ಒಳಗೆ ನಿಮ್ಮ ಮುಖ ನೋಡ್ರೆ ನಿಮ್ಮ ಮುಖ ಕಾಣ್ತೈತೆ ಇಲ್ಲೋ? ಎಲ್ಲಿ? ಕನ್ನಡಿ ಒಳಗೆ. ಇಲ್ಲಿ ಗಾಡಿ ಮುಂದೆಲ್ಲರೂ ನೋಡಿ ಹೋಗಿ ಹುಚ್ಚರೋ ಶಾನ್ಯಾರೋ ಕೇಳ್ತೀರಿ ನನ್ನ. ಹಂಗ್ಯಾಂಗ್ರಿ ಗಾಡಿ ಮುನ್ನಿತ್ರ ಮೂತಿ ಕಾಣ್ತೈತೇನೆ?
ಮೋತಿ ನೋಡ್ಬೇಕಾರ ನನ್ನ ಮುಖ ನೋಡ್ಬೇಕಾರೆ ಕನ್ನಡಿ ಮುಂದೆ ನಿಲ್ಬೇಕು, ಹೌದಲ್ಲಪ್ಪ? ಕನ್ನಡಿ ಒಳಗೆ ನಿಮ್ಮ ಮುಖ ಕಾಣ್ತತಿ, ಕರೆನೋ ಸುಳ್ಳು? ಸತ್ಯ ಇದು. ಆ ಕನ್ನಡಿ ಒಳಗೆ ನಿಮ್ಮ ಮುಖ ಹೆಂಗ ಕಾಣ್ತದ, ಹಂಗ ಭಗವಂತರ ದರ್ಶನ ಮಾಡೋದ್ರಿಂದ ನಮ್ಮ ಆತ್ಮಾನ ಪರಿಚಯ ಆಗ್ತದ, ನಿಜ ದರ್ಶನ ಆಗ್ತದ. ನಿಜ ದರ್ಶನಗೋಸ್ಕರ ಜಿನ ದರ್ಶನ ವ್ಯವಹಾರ. ಕೆಲವೊಂದು ಜನ ಕೇಳ್ತಾರು, ಬಸ್ತ್ಯಾಗ ಯಾಕೆ ದೇವರ ಇಡೋದಾ, ಓಣ್ಯಾಗ ಮೂಲ್ಯಾಗ ಮೂಲಿಗಲ್ಲಿ ಇಡ್ತಾವಲ್ಲ, ನಾಯಿಗಳು ಸೂ ಮಾಡ್ತಾವಲ್ಲ, ಆ ಗಾಡಿ ಬೀಳಬಾರ್ದತ್ತು ಮೂಲಿಗಲ್ಲಿ ಇಳಿಸಿರ್ತಾರೆ. ಊರ್ಯಾಗ ಎಷ್ಟೋ ಕಲ್ಲು ಇರ್ತಾವ, ಒಂದು ಪೈರಿ ಕಲ್ಲು ಹಾಕೈತಿ, ಒಂದು ಬಸ್ತಿಗೆ ಕಟ್ಟಿ ಗಾಡಿದ ಕಲ್ಲು ಹಾಕೈತಿ. ಭಗವಂತರ ವೇದಿ ಕಲ್ಲು ಕಲ್ಲನ, ಸಾಕ್ಷಾತ್ ಭಗವಂತರ ಮೂರ್ತಿ ಆದದ್ದು ಕಲ್ಲನ. ಕರೆ ಮೂರ್ತಿ ಆದದಕ್ಕೆ ನಾವು ಕಲ್ಲು ಅನ್ನಂಗಿಲ್ಲ, ಭಗವಂತ ಅಂತೀವಿ. ಬಸ್ತಿ ಕಟ್ಟಿದ ಕಲ್ಲಕ ಮಂದಿರ ಅಂತೀವಿ, ಹೌದಲ್ಲ? ಪೈರಿ ಏರಾಗ ಸಪ್ತ ಪರಮಸ್ಥಾನ ಪ್ರಾಪ್ತಿ ಆಗಲಿ, ನವಕ್ಷಯಕ್ ಲಬ್ಧಿ ಪ್ರಾಪ್ತಿ ಆಗಲಿ, ರತ್ನತ್ತರ ಪ್ರಾಪ್ತಿ ಆಗಲಿ ತಗೋ 3, 5, 7, 9, 11 ಪೈರಿ ಇಡ್ತೀವಿ. ಮಂದಿರ ಕಟ್ಟಬೇಕಾರೆ, ಮನಿ ಕಟ್ಟಬೇಕಾರೆ ನಿಯಮ ಅದ, ಇಷ್ಟ ಸ್ಟೆಪ್ಸ್ ಇರ್ಬೇಕಂತ ಕಾನೂನು ಅದ, ಅದು ವಾಸ್ತು ಅದ. ಯಾಕ ಅದ್ರ ಹಿಂದೆ ಅರ್ಥ ಅದ. 3 ಪೈರಿ ಏರ್ಬೇಕಾದ್ರೆ ನನಗೆ ರತ್ನತ್ರಯ ನಿಧಿ ಪ್ರಾಪ್ತಿ ಆಗಲಿ, 5 ಪೈರಿ ಏರ್ಬೇಕಾದ್ರೆ ನನ್ನ ಆತ್ಮ ಪಂಚ ಪರಮೇಷ್ಠಿಯಾಗಿ ಪಂಚ ಪರಾವರ್ತನದಿಂದ ಮುಕ್ತಾಗಿ ಪಂಚಮಗತಿ ಸಿದ್ಧಿಶೀಲಾದಾಗ ಸಿದ್ಧ ಭಗವಾನ್ ಆಗಲಿ, ಪಂಚ ಪರಮೇಶ್ವರಿ ಸ್ಥಾನ ನನ್ನ ಆತ್ಮಕ್ಕೆ ಪ್ರಾಪ್ತಿಯಾಗಲಿ, ಪಂಚ ಪಾಪದಿಂದ ನನ್ನ ಆತ್ಮ ಮುಕ್ತ ಆಗಲಿ. ಈ ಭಾವನೆ ಇಟ್ಕೊಂಡು 5 ಪೈರಿ ಮಂದಿರ ಮುಂದೆ ಮಾಡ್ತಕ್ಕಂಥ ಪರಂಪರೆ. 7 ಸಪ್ತ ಪರಮಸ್ಥಾನಗಳು ನನ್ನ ಆತ್ಮಕ್ಕೆ ಪ್ರಾಪ್ತಿ ಆಗಲಿ, ಸಪ್ತ ತತ್ವದ ಅರಿವ ನನ್ನ ಆತ್ಮಕ್ಕೆ ಪ್ರಾಪ್ತಿ ಆಗಲಿ. ಈ ಭಾವನೆ ಇಟ್ಕೊಂಡ 7 ಪೈರಿಗಳಿರ್ತೀವಿ. 9 ಇದ್ರೆ ನವಕ್ಷಯಕ್ಕೆ ಲಬ್ಧಿ ಪ್ರಾಪ್ತಿಗೋಸ್ಕರ ನವದೇವತಾ ಸ್ಥಾನ ನನ್ನ ಆತ್ಮ ಪ್ರಾಪ್ತಿ ಅಲ್ಲ ತಗೊಂಡ 11 ನೆಲೆಗಳು ನನ್ನ ಜೀವನದಲ್ಲಿ ದೊರೀಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡ, ಶ್ರಾವಕರ 11 ಪ್ರತಿಮೆಗಳು ನನಗೆ ದೊರೀಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡ, 11 ನೆಲೆಗಳ ಪ್ರತೀಕ ಮತ್ತು 11 ಅಂಗಗಳು, ದ್ವಾದಶಾಂಗ ಜಿನ್ವಾಣಿ ಪೈಕಿ 11 ಅಂಗ, 14 ಪೂರ್ವ. ಆ ಜ್ಞಾನ ನಮ್ಮ ಜೀವನದಲ್ಲಿ ಪ್ರಾಪ್ತಿ ಆಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡಿರ್ತೀವಿ. ಇದು ಅನೇಕಾಂತದಲ್ಲಿ ನಾವು ಏಕತೆಯನ್ನು ಕಾಣ್ತಕ್ಕಂಥದ್ದು. ಅದಕ್ಕೆ ಏಕಾಂತ ಅನ್ನೋದು ಮಿಥ್ಯಾತ್ವ. ನಂದ ಕರೆ ಇದ ಕರೆ ಕಾಗಿ ಕರ್ಗತಿ, ಇದು 100ಕ್ಕೆ 100 ಸತ್ಯ ಅಲ್ಲ. ಕಾಗಿ ಕರ್ಗಷ್ಟೇ ಇಲ್ಲ, ಕಾಗಿ ಬಿಳಿದು ಅತಿ, ಕಾಗಿ ಹಳದಿನೂ ಅತಿ, ಕಾಗಿ ಕೆಂಪು ಅತಿ, ಕಾಗಿ ಬೂದಿ ಬಣ್ಣ ಅತಿ. ಇದೆಲ್ಲ ಕೂಡಿ ಕಾಗಿ ಆಗೈತಿ. ನಾವೇನು ಮಾಡ್ತೀವಿ, ಕಾಗಿ ಕರ್ಗತಿ. ಬರೀ ಮ್ಯಾಗಿನ ಪಕ್ಕದ ಕಲರ್ ನೋಡಿ ನೀವು ಕರ್ಗಂದ್ರಿ, ಕಾಗೆ ಶರೀರ ಒಳಗೆ ಎಲ್ಲೋ ಅದಾವಲ್ಲೋ, ಮತ್ತು ಎಲ್ಲೂ ಬೆಳಗದಾವ ಕರ್ಗದಾವ. ಕಾಗಿ ಒಳಗೆ ರಕ್ತ ಐತಿಲೋ, ರಕ್ತ ಕೆಂಪತ್ತೋ ಬೆಳಗತ್ತೋ ಕರ್ಗತ್ತೋ. ನೀವು ಯಾವ ದೃಷ್ಟಿಯಲ್ಲಿ ಹೇಳ್ರಿ, ಕಾಯಿ ಕರ್ಗಂದ್ರೆ ಮುಗೀತು ನಿಮ್ಮದು ಉತ್ತರ. ಇದು ಏಕಾಂತ. ಅನೇಕಾಂತ ಅಂದ್ರೆ ಕಾಗಿಯೊಳಗಿರ್ತಕ್ಕಂಥ ಎಲ್ಲ ವರ್ಣವನ್ನ ಅರ್ಥಕೋದು. ಹಂಗೆ ಅನೇಕಾಂತ ದೃಷ್ಟಿ ನಮ್ಮೊಳಗೆ ಬತ್ತಂದ್ರೆ ದ್ವಂದ್ವ ಇರಂಗಿಲ್ಲ, ಜಗಳ ಇರಂಗಿಲ್ಲ. ಅನೇಕಾಂತ. ಒಬ್ಬರ ಆಚಾರ್ಯರು ಅನುವ್ರತಗಳನ್ನು ಶ್ರಾವಕರಿಗೆ ಪಾಲನೆ ಮಾಡಕ್ಕೆ ಹೇಳಿದ್ರು. ಒಬ್ಬರ ಆಚಾರ್ಯರು ಅಷ್ಟಮೂಲ ಗುಣ ವ್ರತಗಳನ್ನು ಪಾಲನೆ ಮಾಡಕ್ಕೆ ಹೇಳಿದ್ರು. ಒಬ್ಬರ ಆಚಾರ್ಯರು ದೈವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣವರು ಹೇಳಿದ್ರು. ಧರ್ಮಶ್ಯ ಮೂಲಂ ದಯಾ, ಅಹಿಂಸಾ ಪರಮೋ ಧರ್ಮ. ಅದು ಧರ್ಮನ, ಅದು ಧರ್ಮದ ಡೆಫಿನೇಷನ್, ಧರ್ಮದ ವಾಕ್ಯ. ಅದು ಯಾವುದೋ ಅಹಿಂಸಾ ಪರಮೋ ಧರ್ಮ. ಅಹಿಂಸೆಯನ್ನ ಪಾಲನೆ ಮಾಡೋದು ಪರಮ ಧರ್ಮ. ಎಲ್ಲ ಜೀವಿಗಳಲ್ಲಿ ದಯೆಯನ್ನು ಇಡುವುದು ಪರಮ ಧರ್ಮ. ಪರೋಪಕಾರ ಮಾಡುವುದು ಪರಮ ಧರ್ಮ. ವ್ಯಾಪಾರ ಮಾಡುವುದು ಧರ್ಮ, ರೈತಕಿ ಮಾಡುವುದು ಧರ್ಮ, ವೈದ್ಯಕೀಯ ವೃತ್ತಿ ಮಾಡುವುದು ಧರ್ಮ, ಶಿಕ್ಷಕರ ವೃತ್ತಿ ಮಾಡೋದು ಧರ್ಮ, ಅಡ್ಗಿ ಮಾಡೋದು ಧರ್ಮ. ಹೌದು, ಅಡ್ಗಿನ ಮಾಡ್ಲಿಕ್ಕಾರ ನಾವು ನೀವು ಬದುಕವ್ರ ಹೆಂಗ? ಚೌಕ ಹಸ್ತಿರಲ್ಲ, ಧರ್ಮ ಅಂತ ಚೌಕ ಹಸ್ತಿರೋ ಏನು ಕರ್ಮ ಹಸ್ತಿರೋ? ಓ ಅಮ್ಮಕ್ಕ, ಸಾಧು ಸಂತರಿಗೆ ಪಡಗಾನ್ ಮಾಡ್ಕೊಂಡು ಆಹಾರ ಕೊಡ್ತೀರಿ, ನವ್ವಿಧಿ ಭಕ್ತಿ ಹೇಳ್ತೀರಿ, ಇದು ಧರ್ಮತ್ ಮಾಡ್ತಿರೋ ಏನು ಕರ್ಮತ್ ಮಾಡ್ತಿರೋ? ಅಡಿಗೆ ಮಾಡೋದು ಧರ್ಮ ಅಲ್ಲೋ. ನೀರು ಸೋಸುವುದು ಧರ್ಮ, ಹಾಸುವುದು ಧರ್ಮ. ತಳಗ ಜೀವದವ್ ನೋಡಿ ಅದನ್ನೆಲ್ಲ ಪರಿಮಾರ್ಜನೆ ಮಾಡಿ ಚಾಪಿ ಹಾಕಿ ಅದ್ರ ಮೇಲೆ ಮನ್ಕೋದು ಧರ್ಮ. ಹೆಂಗೆ ಮನ್ಕೊಳ್ಳೋದು? ಅದು ಧರ್ಮ. ಮನ್ಕೊಳ್ಳಾಗ
ಎಡಭುಜೆ ಕೆಳಗೆ ಮಾಡಿ ಮಾಡ್ಕೊಳ್ಬೇಕು, ಏಳಾಗ ಬಲಭುಜೆ ಮ್ಯಾಲ್ ಮಾಡಿ ಹೇಳ್ಬೇಕು, ಪೂರ್ವ ಇರ್ಲಿಕ್ಕೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ 9 ಸಲ ಆದರೂ ಪರಮಾತ್ಮನ ಅನುಚಿಂತನ್ ಮಾಡಬೇಕು, ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ಕಾಯೋತ್ಸರ್ಗ ಮಾಡಬೇಕು. ಇವೆಲ್ಲ ಧರ್ಮ ಅಂದ್ರು. ಇದು ಅನೇಕಾಂತ ರೂಪದ ಧರ್ಮ, ಏಕಾಂತ ಅಲ್ಲ. ಇದಕ್ಕೆ ಕರೆ ಅಂದ್ರಿ ನಾವು ಫೇಲ್ ಆದ್ವಿ. ಬದ್ರಿಗೆ ಹೋಗೋದು ಧರ್ಮ, ಶಿಖರ್ಜಿಗೆ ಹೋಗೋದು ಧರ್ಮ, ಊರಾಣ ಬಸ್ತಿಗೆ ಹೋಗೋದು ಧರ್ಮ, ಹಾದಿ ಮ್ಯಾಗ ಬಿದ್ದದ ಕಾಚಾ ತೆಗೆದು ಉಗಿದು ಧರ್ಮ. ಯಾಕ ನಾ ತುಳಿಲಿಲ್ಲ, ಹಿಂದೆ ಯಾವುದರ ಮಗು ಬತ್ತ ಕಾಚಾ ತುಯ್ತಂದ್ರೆ ಆ ಮಗುವಿಗೆ ನೋವು ಆಗ್ತೈತಿಲ್ಲ ಅಂತಕ್ಕಂಥ ಭಾವ, ಇನ್ನೊಬ್ರು ನೋವು ದೂರ ಆಗ್ಬೇಕನ್ನೋ ಮನಸ್ಸಿನ ಭಾವ ಬತ್ತಂದ್ರೆ ಅಲ್ಲಿ ಧರ್ಮ ಶುರುವಾತು. ಧರ್ಮ ಅಂದ್ರೆ ಬರೀ ಕ್ಷೇತ್ರದಾಗ, ಮಂದಿರದಾಗ, ಗುಡಿ ಗುಂಡಾರದಾಗ ಅನ್ನೋದು ನಮ್ಮ ತಪ್ಪ ಕಲ್ಪನೆ. ಧರ್ಮ ಸರ್ವತ್ರದ. ಜೋ ಧಾರತೀತಿ ಧರ್ಮ, ಯಾವುದರನ್ನು ಧರಿಸೋದ್ರಿಂದ ಆತ್ಮಾಂದ ಹಿತ ಆಗ್ತದ, ಆತ್ಮಾಂದ ಕಲ್ಯಾಣ ಆಗ್ತದ, ಅದು ಧರ್ಮ. ಅದು ಅನೇಕಾಂತ ರೂಪ ಧರ್ಮ, ಏಕಾಂತ ಇಲ್ಲ, ಅನೇಕಾಂತ ರೂಪ ಧರ್ಮ. ಉದಾಹರಣೆ ಗೋಧಿ. ಯಾರೋ ಗೋಧಿ ತಿನ್ನೋದಿಲ್ಲ ನೀವು. ಗೋಧಿದ್ಲೆ ಮಾಡಿದ್ದು ಚಪಾತಿ ತಿಂತೀರಿ, ಗೋಧಿದ್ಲೆ ಮಾಡಿದ್ದು ಹೋಳಿಗೆ ತಿಂತೀರಿ, ಗೋಧಿದ್ಲೆ ಮಾಡಿದ್ದು ಪುರಿ ತಿಂತೀರಿ, ಹೌದಲ್ಲ? ಗೋಧಿ ಒಂದು ವಸ್ತು. ಆ ಗೋಧಿದಿಂದ ಅನೇಕ ಐಟಮ್ ಮಾಡ್ರಿ, ಉಪ್ಪಿಟ್ಟು ಮಾಡ್ರಿ, ಹುಗ್ಗಿ ಮಾಡ್ರಿ, ಮಾಲುದ್ದಿ ಮಾಡ್ರಿ, ಅದ್ರಾಗ ಪಂಚಮ್ಯಾಗ ಉಂಡಿ ಮಾಡ್ರಿ, ಹೌದಲ್ಲ? ಅನೇಕಾಂತ ವಸ್ತು ಏಕದ, ಅದರ ರೂಪಗಳು ಬೇರೆ ಬೇರೆ. ಆದ್ರೆ ಯಾವುದು ಆರೋಗ್ಯಕ್ಕೆ ಯೋಗ್ಯದ, ಹಿತಕಾರಕದ, ಹಾನಿಕಾರಕ್ಕಿಲ್ಲ ಅಂತಹ ಸಾತ್ವಿಕ ಆಹಾರ ಮಾಡೋದು ಅಂತ ಹೇಳ್ರಿ ಡಾಕ್ಟ್ರು. ಇದು ಅನೇಕಾಂತ. ಇಲ್ಲ ನಮ್ಮ ಮನ್ಯಾಗ ಮೊದಲಿಂದ ಪದ್ಧತಿ ಐತ್ರಿ, ಚಪಾತಿನ ತಿನ್ಕೋತ ಬಂದಾರ್ರಿ ಅಂತ ತಿಂದ್ರಿ ಅಂದ್ರೆ ನಿಮ್ಮ ಆರೋಗ್ಯ ಕೆಡ್ತೈತಿ. ಯಾಕಂದ್ರೆ ಚಪಾತಿ ತಿನ್ನೋದು ದಕ್ಷಿಣ ಭಾರತದ ಆಹಾರ ಅಲ್ಲ. ಅಮಾವಾಸ್ಯೆಗೋ ಹುಣಿಗೋ ಗೋಧಿ ಕೂಳ ತಿಂತೀರಿ ಹಿಂದಿನವ್ರು. ಪ್ರತಿನಿತ್ಯ ಆಹಾರ ನುಚ್ಚ, ರೊಟ್ಟಿ, ಅನ್ನ, ಸಾರ ವ್ಯವಹಾರ ಪದ್ಧತಿ ಇತ್ತು ಮೊದಲ. ಈಗಿಲ್ಲ, ಡಬ್ಬಿ ಹಾಕೋದ್ರೆ ಚಪಾತಿ ಬರಬಾರ್ದು, ಮಾಡೋದು ಮಾತು ಹೋಗಿ. ಮತ್ತು ಆರೋಗ್ಯ ಯಾಕೆ ಕೆಡಾಕತೈತಿ? ಕಾರಣ ಇದೆ. ಮೈದಾ ಬತ್ತು, ಸಕ್ಕರೆ ಬತ್ತು, ಉಪ್ಪು ಬತ್ತು, ಇವಕ್ಕೆ ವೈಟ್ ಪಾಯ್ಸನ್ ಅಂದಾರು. ಇವು ಇರಲೇಬಾರ್ದು. ನಿಮ್ಮ ಮನೆಯೊಳಗೆ ನೀವು ಎಲ್ಲರೂ ಆರೋಗ್ಯವಂತರಾಗಿರ್ಬೇಕಂದ್ರೆ ಅನೇಕಾಂತವನ್ನು ಬಳಸ್ಕೊಳ್ರಿ. ಮೊದಲಿನವ್ರು ಹಂಗೆ ಮಾಡ್ರಿ ಅಂತ ನಾವು ಹಂಗೆ ಮಾಡೋದಿಲ್ಲ. ಮೊದಲಿನವ್ರ ಶರೀರ ಹೆಂಗಿತ್ತು, ಅವತ್ತಿನ ಕಾಲ ಹೆಂಗಿತ್ತು, ಅವತ್ತಿನ ಆಹಾರ ಹೆಂಗಿತ್ತು, ಅವ್ರ ಶಾರೀರಿಕ ಸ್ಟೆಮಿನಾ ಹೆಂಗಿತ್ತು, ಅದ್ರ ತಕ್ಕಂಗೆ ಅವ್ರು ಆಹಾರ ಮಾಡ್ತಿದ್ರು. ಈಗ ಡಾಕ್ಟರ್ ಸಾಹೇಬ್ ಹೇಳ್ರು, ಸಾತ್ವಿಕ ಆಹಾರದಾಗ ಆಹಾರ ತಗೋಬೇಕಾದ್ರೆ ಅನ್ನ ತುಪ್ಪ ತಿನ್ನಬೇಕು. ಎಷ್ಟೋ ಜನ ಹೇಳ್ತಾರೆ ತುಪ್ಪ ತಿಂದ್ರೆ ಫ್ಯಾಟ್ ಹೆಚ್ಚಾಕತಿ ಅಂತ ಹೇಳ್ತಾರೆ. ಶುದ್ಧ ಸುಳ್ಳು, ಶುದ್ಧ ಸುಳ್ಳು, ಮಹಾ ಸುಳ್ಳು. ತುಪ್ಪ ತಿನ್ನೋದ್ರಿಂದ ಫ್ಯಾಟ್ ಹೆಚ್ಚಾಗೋದಿಲ್ಲ. ಜವಾರಿ ಆಕಳ ತುಪ್ಪ ಎಂಥ ಕೆಲಸ. ಈಗ ಹೇಳ್ರಿ, ಅಣ್ಣ ನಾಳಿಗೆ ಒಳಗೆ ಅದೆಲ್ಲ ಲೇಪ್ ಹಾಕೋತ ಹೋಗ್ತೈತಿ, ನಿಮ್ದೆಲ್ಲ ಸ್ವಚ್ಛ ಆಗ್ತೈತಿ, ಕ್ಲಿಯರ್ ಆಗ್ತೈತಿ. ಯಾವ ಪ್ರಕಾರ ಎತ್ತಿನ ಗಾಡಿಗೆ ಒಂಗನ ಹಾಕ್ತಿದ್ರಲ್ಲ ಜನ ಮೊದಲು, ಯಾಕಾದ ಸವಿಬಾರ್ದು, ಜಂಗ್ ತಿನ್ನಬಾರ್ದು, ಅದ ಬಾಳಿಕೆ ಬರ್ಬೇಕತ್ತ. ಹಂಗೆ ನಿಮ್ಮ ಅನ್ನ ನಾಳ, ಜಠರ, ಅಗ್ನಿ, ನಿಮ್ಮ ಕಳ್ಳ, ದೊಡ್ಡ ಕಳ್ಳ, ಸಣ್ಣ ಕಳ್ಳ ಇವೆಲ್ಲ ಕ್ಲಿಯರ್ ಆಗಿ ಸ್ವಚ್ಛ ಇರ್ಬೇಕಂದ್ರೆ ಪ್ರತಿನಿತ್ಯ ಇವತ್ತು ಬ್ರಾಹ್ಮಣರ ಕುಲದಾಗ ತುಪ್ಪ ತಿನ್ನೋ ಪರಂಪರೆ ಓದೈತಿ. ನಮ್ಮಲ್ಲಿ ಓದ್ತಿದ್ರು. ಜೈನರ ಮನ್ಯಾಗ ಪ್ರತಿಯೊಬ್ಬರು ಶುದ್ಧ ತುಪ್ಪಲೇನ ಅಡುಗೆ ಮಾಡ್ತಿದ್ರು. ಸಾಧು ಸಂತರು ಬಂದ್ರೆ ಪಡಗಾನ ಮಾಡ್ಕೊಂಡು ಆಹಾರ ಕೊಟ್ಟ ನಂತರ ತಾವು ಭೋಜನ ಮಾಡ್ತಿದ್ರು. ಈ ಪರಂಪರೆ ನಮ್ಮಲ್ಲಿತ್ತು. ಪ್ರತಿಯೊಬ್ಬರ ಮನ್ಯಾಗ ತುಪ್ಪದಿಂದನೇ ಅಡುಗೆ ಮಾಡೋ ಪರಂಪರೆ ಇತ್ತು. ಇವತ್ತು ಫಿಲ್ಟರ್, ಡಬಲ್ ಫಿಲ್ಟರ್, ತ್ರಿಬಲ್ ಫಿಲ್ಟರ್ ಎಣ್ಣೆ ತಿನ್ನಾಯ್ತಾರಲ್ಲ, ಅದರಿಂದನೇ ಕ್ಯಾನ್ಸರ್ ಪೇಷಂಟ್ ಹೆಚ್ಚಾಗತ್ತೇವು. ಸ್ಲೋ ಪಾಯ್ಸನ್ ಅದದು. ನಿಮಗೆ ಎಣ್ಣಿನ ತಿನ್ನೋದಿತ್ತಾರೆ ಮನ್ಯಾಗ ಶೇಂಗಾದ ಎಣ್ಣೆ ತೆಗೆದು ಶೇಂಗಾ ಓದು ಎಣ್ಣೆ ತೆಗೆಸ್ಕೊಂಬರಿ, ಕೊಬ್ಬರಿ ಓದು ಎಣ್ಣೆ ತೆಗೆಸ್ಕೊಂಬರಿ, ಆ ಎಣ್ಣೆ ಉಪಯೋಗ ಮಾಡಿರಿ, ಭೋಜನ ಮಾಡಿರಿ. ಕರೆಗೇನು ಫಿಲ್ಟರ್ ಅನ್ನತ್ತಿರಲಿಲ್ಲ, ಅದರಿಂದನೇ ಕ್ಯಾನ್ಸರ್ ಆಯ್ತು, ಅನೇಕ ರೋಗಕ್ಕೆ ಕಾರಣ ಆಗ್ತೈತಿ. ಮೈದಾ ಆದಿ ನಮ್ಮಲ್ಲಿ ಜೈನ ಧರ್ಮದಲ್ಲಿ ಹೇಳೇ ಇಲ್ಲ. ಅದಕ್ಕೆ ಸಾತ್ವಿಕ ಆಹಾರ ನಾವು ತಿನ್ಬೇಕಾದ್ರೆ ಮನ್ಯಾಗ ಈ ಭಾಗದಾಗ ಏನು ಬೆಳಿತೀರಿ, ಏನು ಹುಡ್ತೈತಿ. ಮೊದಲಿನ ಜನ ನೋಡ್ರಿ, ಏನು ಬೇಯ್ತೀರಿ ಅದನ್ನ ತಿಂತಿದ್ರು. ವಿಶೇಷ ದಿವಸ ಅದನ್ನೇನು ತಿನ್ನೋದ, ಬಾಯಿ ಹೊಲಸಾಗೈತಿ. ಬಾಯಿ ಹೊಲಸಾಗಿಲ್ಲ, ನಿಮ್ಮ ಮನಸ್ಸು ಹೊಲಸಾಗೈತಿ. ಹಾಂ, ಬಾಯಿ ಹೊಲಸಾಗಿಲ್ಲ, ನಿಮ್ಮ ಮನಸ್ಸು ಹೊಲಸಾಗೈತಿ. ನೋಡ್ರಿ, ಅಮೃತ 6 ತಿಂಗಳು ಜ್ವಾಳದ ರೊಟ್ಟಿ ಮಾಡಿ, ಅದು ಹೆಂಗೆ ಮನ್ಯಾಗ ಬೀಸಿ ಒಲಿ ಮ್ಯಾಗ ರೊಟ್ಟಿ ಮಾಡ್ರೆ 2 ಕೈ ರೊಟ್ಟಿ ತಿಂದ್ರೆ
ಸಾಯಂಕಾಲ ಹಾಸ್ ಟೈಮ್ ತನಕ ಹಸುನು ಹಾಕಿದ್ದಿಲ್ಲ. ಈಗ ರೊಟ್ಟಿ ತಿಂತೀರಿ, ಹೊರಗೆ ಬಂದ್ರೆ ಮತ್ತೇನು ಮಾಡಿದೆವು, ಬಜ್ಜಿ ಮಾಡಿದೆ, ಒಂದೆರಡು ಕೊಡ್ಲ ತಿಂದು 10 ನಿಮಿಷ ಆಗಿಲ್ಲ ಮತ್ತೆ ಬೇಕಾ ಅನಿಸ್ತತಿ. ಮುನ್ಸಿಪಾಲ್ಟಿ ಡೆಬ್ಬೆ ಆಗೈತಿ ಶರೀರ ಅಂದ್ರೆ. ಏನು ಹಾಕಬೇಕು, ಎಟ್ಟು ಹಾಕಬೇಕು, ಯಾವಾಗ ಹಾಕಬೇಕು ವಿವೇಕನ ಹೊರಟು ಹೋಗಿಬಿಟ್ಟೈತಿ. ಅವತ್ತಿನ ಜನ ಸುಖಿ ಇದ್ರು. ಅದಕ್ಕೆ ಹೇಳ್ರು, 1 ಹೊತ್ತು ತಿಂದಾವ್ ಯೋಗಿ, 2 ಹೊತ್ತು ತಿಂದಾವ್ ಭೋಗಿ, 3 ಹೊತ್ತು ತಿಂದಾವ್ ರೋಗಿ, 4 ಹೊತ್ತು ತಿಂದಾವ್ ಹೊತ್ಕೊಂಡು ಹೋಗಿ. ಮತ್ತೆಲ್ಲಿ ಗೋರ್ಯಾಳ್ಕಲ್ಲ, ಮತ್ತೆಲ್ಲಿ ಹೊತ್ಕೊಂಡು ಹೋಗವ್ರ. ಲಿಮಿಟ್ ಐತದು. ಅದಕ್ಕೆ ಮಣ್ಣಿ ಪ್ರವಚನ ಹೇಳಿ ನಾವು ವರ್ಷಕ್ಕೆ 1 ದೇಶಕ್ಕಾಗಿ ಉಪವಾಸ. ಅಕ್ಟೋಬರ್ 19ನೇ ತಾರೀಕು ಜೀವದಯಾಷ್ಟಮಿ ಬರಾಕತ್ತದ, ಸೋಮವಾರ ದಿವಸ ಅದು. ಅಕ್ಟೋಬರ್ ಈಗ ಪ್ರತಿ ಸೋಮವಾರ ಎಲ್ಲರೂ ಒಂದೊಂದು ತತ್ತು ತೊಗೊಳಾಗ್ತಾರೆ. ಪ್ರವಚನ ಅಂದ್ ಮರ್ದಿವ್ಸ ಎಲ್ಲರೂ ಮಾಡಕತ್ತೇರಿ. ಅದು ಸೋಮವಾರ ಬಂದೈತಿ, ಹೋಗಿ ಹೋಗಿ ಅದು 19ನೇ ತಾರೀಕು ಅಕ್ಟೋಬರ್ ತಿಂಗಳಿನೊಳಗ ಏನು ಬಂದದ, ಜೀವದಯಾಷ್ಟಮಿ. ಇವತ್ತು ಎಲ್ಲರೂ ಸಂಕಲ್ಪ ಮಾಡೋದ, ದೇಶಕ್ಕೋಸ್ಕರ, ನನ್ನ ಆತ್ಮಹಿತಗೋಸ್ಕರ ಕೊಂಟೇಶ್ವರ ಭಗವಾನ್ ಮೂರ್ತಿ ಸಾನಂದ ಸಂಪನ್ನ ನಿರ್ಮಾಣ ಆಗಲಿ. 2027ರಾಗಿಂದ 27 ದಿವಸದ ಐತಿಹಾಸಿಕ ಪಂಚಕಲ್ಯಾಣ ಸಾನಂದ ಸಂಪನ್ನ ಆಗ್ಲಿ ತಿಳ್ಕೊಂಡು ಎಲ್ಲರೂ ಉಪವಾಸ ಸಂಕಲ್ಪ ಮಾಡ್ಕೊಂಡ ಜೀವದಯಾಷ್ಟಮಿ ದಿವಸ ಪೂರ್ಣ ಅನಶನ್ ಮಾಡೋದ. ಮಾಡಿ ನೋಡ್ರಿ, ಸಾಮರ್ಥ್ಯ ಭಾಳ ಅದ. ಅನೇಕ ಹಂತದಲ್ಲಿ ಆತ್ಮನ ಕಲ್ಯಾಣ ಹೆಂಗೆ ಮಾಡ್ಕೋದು ಅಂತಂದ್ರೆ, ಅವು ಅಂತಿದ್ಲು ತಮ್ಮ ಹಿಂಗೈತಂದ್ರು ಕೇಳೋದು, ಆಯ್ತಮ್ಮ ಅಂತ ಒಪ್ಕೊಂಡು ಗಪ್ಪಿರೋದು. ನಿಮ್ಮ ಕೈಲಿ ಆಗ್ತಿತ್ತು ಪಾಲನೆ ಮಾಡಿರ್ಲಿಕ್ಕಂದ್ರೆ ಹೂವರೆ ಅಣ್ಣ ಕಲೀರಿ. ಜಗಳ ಯಾಕೆ ಹಾಕವಂದ್ರೆ ನಂದ ಕರೆ ಅಂದ್ರಿ ಹಚ್ಚ ನಾವು ಮನ್ಯಾಗ ಜಗಳ ಶುರುವಾತ. ಇದಕ್ಕಂತಾರೆ ಏಕಾಂತ, ಇದಕ್ಕಂತಾರೆ ಮಿಥ್ಯಾತ್ವ. ಅಕ್ಕಿ ದೃಷ್ಟಿಯೊಳಗೆ ಕರೆನೇ ಐತಿ. MP ಒಳಗೆ ಹೋದ್ರೆ ಅವ್ರು ಹಾರು ಗೋಧಿನ ಯಾಕಂದ್ರೆ ಬೇಯ್ತಾರೋ, ಅನ್ನ ತಿಂದ್ರೆ ಗ್ಯಾಸ್ ಹಾಕತ್ತಾರ ಅವರು MP ದವ್ರು. ನಮ್ಮ ಕಡೆ ಗೋಧಿ ತಿಂದ್ರೆ ಗ್ಯಾಸ್ ಹಾಕತ್ತೆ ಅಂತಾರೆ. ನಾವು ಸಣ್ಣ ಇದ್ದಂಗೆ ಕೇಳ್ಕೊಂಬಂದೀವಿ. ಜ್ವರ ಬಂತು, ನೆಗಡಿ ಬಂತು, ಕೆಮ್ಮು ಬಂತು, ಸಣ್ಣ ಮೈನರ್ ರೋಗ ಬಂದವ್ರ ಡಾಕ್ಟ್ರ್ ಹತ್ರ ಹಾಲ ಅನ್ನ ತಗೋ, 1-3 ದಿವಸ ಕರ್ದದ್ದು ತಿನ್ನಬೇಡ, ಜಡ ಆಹಾರ ತಿನ್ನಬೇಡ ಅಂತ ಸಾತ್ವಿಕವಾಗಿ ಹೇಳ್ತಿದ್ರು. 3 ದಿವಸ ಪಾಲನೆ ಮಾಡ್ತು, 4 ದಿವಸ ಮತ್ತೆ ಯಥಾಸ್ಥಿತಿ ರೋಗ ಹೋಗಿಬಿಡ್ತಿತ್ತು. ಪಾಚಕ್ ಸರ್ ಹೇಳ್ರು ಮಧುರ. ಶುರುವಾತಿಗೆ ಅನ್ನ ನಮ್ಮಲ್ಲಿ ಪದ್ಧತಿ ಐತಿ, ಕೊನೆಗೂ ಸ್ವಲ್ಪ ಅನ್ನ. ಇವತ್ತು ಆಹಾರ ಪದ್ಧತಿ ನೋಡ್ತೀರಿ ನಾವು. ಆಹಾರ ಹೆಂಗೆ ತೊಗೋತಾರೋ, ಮೊದಲು ಹೆಂಗೆ ತೊಗೋತಾರೋ, ನಂತರ ರಸ ಯಾವಾಗ ತೊಗೋತಾರೋ, ಹುಳಿ ಪದಾರ್ಥ ಯಾವಾಗ ತೊಗೋತಾರೋ. ಫಸ್ಟಕ್ಕೆ ಹುಳಿ ತೊಗೊಂಡು ಮ್ಯಾಲೆ ಹಾಲು ಕುಡಿದ್ರಿ ಒಳಗೆಲ್ಲ ಅದು ಏನೂ ಆಗಿ ಹೋಗ್ಕಂತಿ. ಪಿತ್ತಾದವ್ರಿಗೆ ಹಾಲು ತೊಗೊಂಡಿರ್ತೈತಿ, ಮೊಸರಾಗಿ ಬಾಯಾಗ ಬರ್ತೈತೆ. ಕುಡ್ದರೇನಾ ಹಾಲು ಕರೆ, ಯಾಕೆ ಮೊಸರಾಗಿ ಬಿತ್ತು? ಅದು ಹಾಲದ್ದು ದೋಷ ಅಲ್ಲ, ನಮ್ಮ ಪಿತ್ತ ಪ್ರಕೃತಿಯ ದೋಷ. ಹಂಗೆ ಏಕಾಂತ ಮಿಥ್ಯಾದೃಷ್ಟಿ ಜೀವ ಯಾವುದತಿ ಆ ಜಗಳ ಮಾಡ್ಕೋತ ನಾನು ಇದ ಕರಿ ನೋಡ್ರಿ. ಹಿಂಗಾಗಿ ನಮ್ಮಲ್ಲಿ ಏನಾಕತಿ, ರಾಗ ದ್ವೇಷ ಹೆಚ್ಚಕ್ಕವು. ಮಾವೀರ್ ಭಗವಾನ್ರ ಆತ್ಮ ಮಾರೀಚಿ ಇದ್ದಾಗ ತೀರ್ಥಂಕರ ಅಜ್ಜ ಅರ್ಥಾತ್ ಆದಿನಾತ್ರ ಮಾತು ಕೇಳಲಿಲ್ಲ. ಏಕಾಂತ ಮಿಥ್ಯಾತು ಬೆನ್ನು ಹತ್ತಿದ, ಮಿಥ್ಯಾತು ಮಾಡಿದ, ಮಿಥ್ಯಾತು ಪ್ರಚಾರ ಮಾಡಿದ, 363 ಮಿಥ್ಯಾ ಮತ ಸ್ಥಾಪನಾ ಮಾಡಿದ. ಅದರಿಂದ ಏನು ಸಿಕ್ತವಂಗ? 23 ಮಂದಿ ತೀರ್ಥಂಕರ ಆಗೋ ತಕ್ಕ ಸಂಸಾರ ತಿರುಗುದೈತಿ ನೋಡ್ರಿ. ನೀವು ತಿರ್ಗಾವ್ರದೇನು ಮಾಡ್ರಿ, ನಾ ಏನು ಮಾಡಲಿ? 70 ಕಿಲೋಮೀಟ್ರ್ ಕಲ್ ಇಲ್ಲಿಂದ ಜಮಖಂಡಿ 27 ಕಿಲೋಮೀಟ್ರ್. ಈ ದಿಕ್ಕಿಗೆ ಹೋದ್ರೆ ಜಮಖಂಡಿ ಅಂತ. ಹಿಂಗೆ ಹೋಗವ, ನಾ ಏನು ಮಾಡವ? ನೀ ಯಾವ ಕೇಳವ ಅಂದಿರಂದ್ರೆ ನಾ ಏನು ಮಾಡಲಿ? ಹೋಗಪ್ಪ. ಆಯುಷ್ಯರ್ತ ಕಲ್ 10 ಅಲ್ಲ 1000 ಬವ ಹೋದ್ರೂ ಈ ದಿಕ್ಕಿಗೆ ಹೋದ್ರೆ ಜಮಖಂಡಿ ಸಿಗುದಿಲ್ಲ. ಯಾಕ ಇಲ್ಲ, ಅಲ್ಲಿ ಹೆಂಗೆ ಸಿಗುದದ? ಮೋಕ್ಷ ಮಾರ್ಗತಿ ಉರ್ದು ಗಮನ ಮಾಡ್ರಿ, ಆತ್ಮ ಕಲ್ಯಾಣ ಮಾಡ್ಕೊಳ್ರಿ, ಈ ಭಾವ ಇಡ್ರಿ ಅಂತ ಹೇಳೋದು ನಮ್ಮ ಕರ್ತವ್ಯ ಐತಿ. ಎಷ್ಟೆಷ್ಟು ನಾ ತಳಗ ಹೋಗ, ನೀ ಏನು ಕೇಳವಂದ್ರಿ, ನಾನು ಮಾಡಲಿ? ತಳಗೆ ಹೋಗಿ ಅದು ಮೋಕ್ಷ ಸಿಕ್ಕಿತ್ತಾನೆ ಯಾರಿಗೆರೆ? ಮೋಕ್ಷ ತಳಗಿಲ್ಲ, ಹೆಂಗೆ ಸಿಗೋದು? ಮೋಕ್ಷ ಇರೋದು ಮೇಲೆ. ಈಶತ್ ಪ್ರಾಗ್ಬಾರ್ ಭೂಮಿ, ಅಷ್ಟಮ ಭೂಮಿ, ಸಿದ್ಧಿಶಿಲಾ, ಅದು ಮೋಕ್ಷ. ಅಲ್ಲಿ ಹೋಗ್ಬೇಕು. ಕುಂಬಳಕಾಯಿ ನೀರಾಗ ರಾಡಿ ಹಚ್ಚಿ ಮೆತ್ತಿ, ರಾಡಿ ಮೆತ್ತಿ ನೀರಾಗ ಬಿಟ್ರಿ ಅಂದ್ರೆ ಕುಂಬಳಕಾಯಿ ಮುಳುಗ್ತೈತಿ, ಹೌದಲ್ಲ? ಅದ ನೀರು ಹರಿತಾ 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 ಸ್ವಲ್ಪ ಮುಂದೆ ಸಾಯ್ತಂದ್ರೆ ಆ ನೀರಿನ ಸೆಳೆತಕ್ಕೆ ಆ ರಾಡಿನ ಮೆತ್ತಿತ್ಲ ಅದು ಸಾವಕಾಸ ಉಚ್ಕೋತ್ ರಾಡಿದಿಂದ ಕುಂಬಳಕಾಯಿ ಮುಕ್ತಾತು. ಯಾರು ಮಾಡ್ರು?
ನೋಡ್ರಿ, ನೀರಿನ ಸಂಪರ್ಕದಾಗ ಇರೋದ್ರಿಂದ ಚಲನಕ್ರಿಯೆ ಆಗೋದ್ರಿಂದ ಸ್ವಾಭಾವಿಕವಾಗಿ ಕುಂಬಳಕಾಯಿಗೆ ಹತ್ತಿದ ಮಣ್ಣು ಸರಿತು ಕುಂಬಳಕಾಯಿ ತಾನ ಮ್ಯಾಲ ಬತ್ತೋ ಯಾನ ಪ್ರೆಷರ್ಲಿ ಎಬಿಸಿರು ಯಾರ್ರಿ? ಹಂಗ ಆತ್ಮ ಅದಾನ. ಈ ಆತ್ಮಾರೂಪಿ ಕುಂಬಳಕಾಯಿಗೆ ಕರ್ಮರೂಪಿ ರಾಡಿ ಹತ್ತೇತ್. ಸಂಸಾರೂಪಿ ಸಾಗರದಾಗ ಹೊಳ್ಯಾಗ ಅಲ್ಲ, ಸಂಸಾರೂಪಿ ಸಾಗರದಾಗ ಕುಂಬಳಕಾಯಿ ರೂಪಿ ಇದು ಆತ್ಮ ಮುಳುಗೆ. ಇನ್ನು ಅದನ್ನ ಮ್ಯಾಲ ತರ್ಬೇಕಾದ್ರೆ ಏನು ಮಾಡಬೇಕು? ಪುರುಷಾರ್ಥ. ಹಲನ್ ಚಲನ್ ಅಂದ್ರೆ ಪುರುಷಾರ್ಥ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನೇಕಾಂತ ದೃಷ್ಟಿಕೋನದಿಂದ ನೋಡಬೇಕು, ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು, ಆತ್ಮಾವಲೋಕನ ಮಾಡಬೇಕು, ಪುರುಷಾರ್ಥ ಮಾಡಬೇಕು. ಅವಾಗ ಕರ್ಮರೂಪಿ ರಾಡಿ ಸರಿತು ಆತ್ಮ ತನ್ನಿಂತನ ಮ್ಯಾಲ ಹೋಗ್ತಾನದ್ರ ಗುಣ ಐತೆ. ಅದು ಆತ್ಮನ ಸ್ವಭಾವ ಏನೋ ಊರ್ಧ್ವ ಗಮನತ್ವ. ಬರ್ತಿರ್ಲೋ, ಆತ್ಮ ಸರಳಿದೆ, ಊರ್ಧ್ವಗಾಮಿ ಸ್ವಭಾವ ಇದೆ, ಕರ್ಮ ಅಡ್ಡ ಬಂದಿದೆ, ಸ್ವಸ್ತಿಕ್ ತೆಗಿಯಾಗಂತಿರಿಲ್ಲೋ. ಆತ್ಮನ ಸ್ವಭಾವ ಉರ್ದು ಸ್ವಾಭಾವಿಕ. ಅದು ಹೆಂಗಂತ ಕೇಳ್ಯಾರು? ಅಗ್ನಿ ಶಿಖಾವಚ್ಚೋ. ಅನೇಕಾಂತ ದೃಷ್ಟಿಕೋನ. ಒಂದು ಕಡೆ ಉದಾಹರಣೆ ಕೊಡ್ತಾರೋ, ಅಗ್ನಿದ ಕುಡಿ ಇದ್ದಂಗೆ, ದೀಪದ ಕುಡಿ ಇರ್ತೈತಿ, ದೀಪ ಜ್ಯೋತಿ ಅದು ಮ್ಯಾಲ ಇರ್ತೈತೋ ಪೂರ್ವಕ್ಕೆ ಇರ್ತೈತೋ? ಹೆಂಗೆ ಇಡ್ರಿ ಕ್ಯಾಂಡಲ್ ಹಿಂಗೆ ಮಾಡ್ರಿ, ಆಟೋಮೆಟಿಕ್ ಅದು ಜ್ಯೋತಿ ಮ್ಯಾಲ ಹಾಕತ್ತಿಲ್ಲ. ಸ್ವಾಭಾವಿಕವಾಗಿ ಹೆಂಗ ದೀಪದ ಜ್ಯೋತಿದ ಕುಡಿ ನಿಯಮದಿಂದ ಮ್ಯಾಲ ಇರ್ತತಿ, ಹಂಗ ಆತ್ಮನ್ ಸ್ವಭಾವ ಊರ್ಧ್ವ ಗಮನ ಐತಿ. ಇದು ಪಕ್ಕ. ಅದಕ್ಕೆ ಮತ್ತೊಂದು ಉದಾಹರಣೆ ಕೊಟ್ರು, ಎರಂಡ ಬೀಜ ವಚ್ಚ. ಹೆಂಗಪ್ಪ ಅಂತ ಕೇಳ, ಔಡ್ಲ ಬೀಜ ಸಿಡ್ದಂಗ ಆತ್ಮ ಮುಕ್ತ ಆಗ್ತಾನೋ ಅಂತ. ಔಡ್ಲ ಬೀಜ ಬ್ಯಾಸಿಯಾಗಿ ನೋಡ್ರಿ ಒಣಗಿತ್ತಂದ್ರ ಪಟ್ನ ಸಿಡಿತೈತಿ, ಸಿಡಿದ್ರ ನಿಯಮದಿಂದ ಅದು ಮ್ಯಾಲ ಸಿಡಿತೈತಿ. ಅದು ನಿಯಮ ಅದರದ್ದು. ಎದರ್ದ? ಔಡ್ಲ ಬೀಜ ಪೂರ್ವ ಪಶ್ಚಿಮ ದಕ್ಷಿಣ ಕೆಳಗ ಯಾವಾಗೂ ಸಿಡಂಗಿಲ್ಲ, ನಿಯಮದಿಂದ ಉರ್ದು ಮ್ಯಾಲ ಸಿಗಿದು, ಅದ್ರ ನಿಯಮ ಐತಿ. ಹಂಗ ಆತ್ಮನ ಸ್ವಭಾವ ಔಡ್ಲಿ ಬೀಜಗತೆ ಮ್ಯಾಲ ಹೋಗುದೈತಿ. ಆದ್ರೂ ಯಾಕೆ ಮ್ಯಾಲ ಹೋಗ್ತಾ ಇಲ್ಲ? ನರಕ, ತಿರ್ಯಂಚ, ದೇವ, ಮನುಷ್ಯ ಈ 4 ಗತಿ ಒಳಗೆ ತಿರ್ಗಾಕತ್ತೇನಂತ ಕೇಳ್ರ, ಅದಕ್ಕೆ ಕಾರಣ ಕರ್ಮ. ಕರ್ಮಕ್ಕೆ ಕಾರಣ ಅಜ್ಞಾನ. ಅಜ್ಞಾನ ಜೊತೆ ಕೂಡೈತಿ ಮಿಥ್ಯಾತ್ವ ಮತ್ತು ಅಹಂಕಾರ. ಇದರಿಂದ ಆತ್ಮ ಸಂಸಾರದ ದುಃಖಿ ಆಗ್ಯಾನೋ. ಅದಕ್ಕೆ ಅನೇಕಾಂತ ದೃಷ್ಟಿಕೋನದಿಂದ ನಾವು ನಡೆದ್ರೆ ನಮ್ಮಲ್ಲಿ ಕಲಹಗಳು ಇರೋದಿಲ್ಲ. ಯಾರು ಹೇಳಿದ್ರು? ಆಚಾರ್ಯ ಸಮಂತಭದ್ರ ಹೇಳ್ರು. ಯಾರು ಹೇಳಿದ್ರು? ಆಚಾರ್ಯ ಕುಂದ್ರ ಹೇಳ್ರು. ಆಚಾರ್ಯ ಸಮಂತಭದ್ರ ಅಂದ್ರು ದಶ ಲಕ್ಕಣ ವಿಹೋ ಧಮ್ಮೋ. ಆಚಾರ್ಯ ಕುಂದ್ರ ಅಂದ್ರು ಆತ್ಮ ಸ್ವಭಾವೋ ಧಮ್ಮೋ. ಅದಕ್ಕೆ ಹೇಳ್ರು ವಸ್ತು ಸಹಾವೋ ಧಮ್ಮೋ. ಇಬ್ಬರಾಗ ಯಾರ್ದು ಕರೆ ಜಗಳಾಡೋದಿಲ್ಲ. ಇದು ಅನೇಕಾಂತ. ಕುಂದ್ರ ಪ್ರಕಾರ, ಆಚಾರ್ಯ ಕುಂದ್ರ ಹೇಳಿದ ಪ್ರಕಾರ ವಸ್ತು ಸ್ವಭಾವ ಆ ವಸ್ತುವಿನ ಧರ್ಮ. ನೋಡ್ರಿ, ಆತ್ಮನ ಧರ್ಮ ಏನಂದ್ರ ಜ್ಞಾತ ದೃಷ್ಟ, ನೋಡೋದು ತಿಳಿಯೋದು, ಇದು ಆತ್ಮನ ಧರ್ಮ. ನೀರಿನ ಧರ್ಮ ಏನ ಅಂತ ಕೇಳ್ರ, ನೋಡೋದು ತಿಳಿಯೋದು ನೀರಿನ ಧರ್ಮ ಅಲ್ಲ, ಇದು ಅನೇಕಾಂತ. ಏಕಾಂತ ಅಂದ್ರೆ ಎಚ್ಚವಾದ್ರು ನೋಡೋದು ತಿಳಿಯೋದು ಅಷ್ಟ ಧರ್ಮ ಅಂದ್ರೆ ತಪ್ಪು. ಇದು ಏಕಾಂತ, ಇದು ಮಿಥ್ಯಾತ್ವ. ಅನೇಕಾಂತ ಅಂದ್ರೆ ಏನು? ನೀರಿನ ಧರ್ಮ ಶೀತಲತೆ, ನೀರಿನ ಧರ್ಮ ಆರಿಸೋದು, ಪೆಟ್ರೋಲ್ ಧರ್ಮ ಹಚ್ಚೋದು. ಹೌದು, ಬೆಂಕಿ ತಂಪು ಮಾಡಿ ಫ್ರಿಜ್ದಾಗಿಟ್ಟು 1 ಲೀಟರ್ ಪೆಟ್ರೋಲ್ ತಗೊಂಡು ತಂಪು ಪೆಟ್ರೋಲ್ ತಗೊಂಡು ಬೆಂಕಿ ಮ್ಯಾಗ ವಜ್ರ, ಬೆಂಕಿ ಆರ್ತೈತೋ ತಂಪತ್ಲಿ. ಅದು ತಣ್ಣಗೆ ಮಾಡಬೇಕಲ್ಲ. ಅದ ಬಲೆ ತಣ್ಣಗಿರುವ ಚಕ್ರಿ, ತಂಪಿರುವ ಚಕ್ರಿ. ಅದ ನೀರಲ್ರಿ, ಅದ ಪೆಟ್ರೋಲ್. ನನಗೆ ಹೇಳವ್ರು ನೀವು ಮಾತು. ನೀರಲ್ರಿ, ಅದು ಪೆಟ್ರೋಲ್. ಪೆಟ್ರೋಲ್ ಧರ್ಮ ಬೆಂಕಿ ಹೆಚ್ಚು ಮಾಡೋದು. ಇನ್ನು ಕಡಕ ನೀರು ಕಾಸ್ರಿ, 100 ಡಿಗ್ರಿ ಸೆಲ್ಸಿಯಸ್ ತಗೊಂಡು ನೀರು ಕಾಶಿ ಅಂತ ನೀರು ತಗೊಂಡು ಬೆಂಕಿ ಮ್ಯಾಗ ಗೊಜ್ರ, ಬೆಂಕಿ ಆರ್ತೈತೋ ಏನು ಹೆಚ್ಚಕತ್ತೋ? ಯಾಕ್ರಿ? ಸುಡು ನೀರು ಹಾಕಿರಿಲ್ಲ, ಮತ್ತ ಸುಡಬೇಕಲ್ಲ, ಹೆಚ್ಚಾಗಬೇಕಲ್ಲ. ಅದ ತಂಪು ನೀರು ಹಾಕಿರ ಆರ್ತೈತಿ, ತಣ್ಣೀರು ಹಾಕಿರ ಅನ್ಬೋದಪ್ಪ. ಮತ್ತು ಬೆಂಕಿ ಅಂತ ಕಡಕ್ ನೀರು ಕಾಶಿ ಗೊಜ್ರನು ಬೆಂಕಿ ಆರ್ತೈತೋ ಏನೋ ಹೆಚ್ಚಕತ್ತೋ? ಆರ್ತೈತಿ. ಯಾಕ ಅಂತ ಕೇಳ್ರ,
ನೀರಿನ ಧರ್ಮನ ಐತಿ ಆರಿಸೋ. ಇದು ನೀರಿನ ಧರ್ಮ. ಬೆಂಕಿ ಧರ್ಮ ಸುಡುದು ಅದರ ಧರ್ಮ. ಹಂಗ ಆತ್ಮನ ಧರ್ಮ ನೋಡೋದು, ತಿಳಿಯೋದು. ನೋಡ್ತೀವಿ ಏನೋ ಅಲ್ಲಿ ಬಿಳಿದ ವಸ್ತು ಕಾಣಕತ್ತದ, ಏನೋ ಐತಿ, ಏನೋ ಐತಿ, ವಸ್ತು ಐತಿ ನೋಡ್ರಿ, ಬುದ್ಧಿ ಸ್ಮೃತಿದಿಂದ ಗೊತ್ತ. ಕರೆ ಏನೈತಿ ಗೊತ್ತಿಲ್ಲ. ಅವಗ್ರಹ, ಇಹ, ಅವಾಯ್, ಧಾರಣ, ಮತಿಜ್ಞಾನದ್ದು 4 ಭೇದದ. ಅವಗ್ರಹ ಅಂದ್ರೆ ಐತಿ, ಏನೋ ಮನುಷ್ಯರೇ ಇರಬೇಕು, ಬೇಕಾರೆ ಆಕಳೇರೇ ಇರಬೇಕು, ಇರ್ಲಿಕ್ಕೆ ಅರಿವೇರೇ ಒನಾಕ್ ಹಾಕಿರ್ಬೇಕು. ದೂರಿಂದ ವಸ್ತು ಕಾಣಕತ್ತೈತಿ, ಕರೆ ಇದಾತ ನಿರ್ಣಯ ಇಲ್ಲ. ಮತಿಜ್ಞಾನದ ವಿಷಯ ಇದು. ಅವಗ್ರಹ ವಸ್ತು ಐತಿ, ಗೊತ್ತಿಲ್ದ ಅದು ಆಕಳ ಐತತ್ ಕೂತೀವಿ ಅಂದ್ರೆ ಏಕಾಂತ. ಇದು ಮಿಥ್ಯಾತ್ವ. ಯಾಕ ಗೊತ್ತಿಲ್ಲ ನಮಗ, ಅಂದಾಜ್ ಮ್ಯಾಗ ಹೇಳುದಿಲ್ಲ. ಸತ್ಯ ಹೇಳಬೇಕಾರ ಪರೀಕ್ಷಾ ಅಳಿಗಾಡಕತ್ತೈತಿ ಅಂದ್ರೆ ಅದು ಅರಿವಿನೇ ಇರ್ಬೇಕ. ಮುಂದೆ ಬತ್ತು 2 ಕೋಡ್ ಕಾಣಕತ್ತೆ, ಅವು ಬೆಳ್ಳಗತ್ತೆ ಅಂದ್ರೆ ಎತ್ತರ ಇರಬೇಕು ರೀ, ಆಕಳ ಇರಬೇಕು. ಅದು ಗೊತ್ತಿಲ್ಲ, ಆಕಳ ಐತೆ ಗೊತ್ತಿಲ್ಲ, ಎತ್ತೈತೆ ಕರೆ, ಒಟ್ಟು ಪ್ರಾಣ ಐತೆ, ಅರಿವಿ ಅಲ್ಲ. ಯಾರು ಹೇಳ್ರು? ನೋಡವ್ರು ಯಾರು? ಹೇಳವ್ರು ಯಾರು? ಅದು ಹೆಣದ ಮುಂದೆ ತಂದು ಇಡ್ರಲ್ಲ ಬಂಗಾರ, ಒಂದು 10 ಕಿಲೋ ಹೆಣ ಬೀಳ್ತೈತಿ ನೋಡು ಬಂಗಾರ ಮೇಲೆ. ಯಾಕೆ ಬೀಳಂಗಿಲ್ಲ ಹೇಳ್ರಿ? ಒಳಗಿಂದ ಇಲ್ಲಲ್ಲ, ಅದು ಹೋಗೈತ್ಲ. ಕಣ್ಣದಾವ್ ಕರೆ ನೋಡು ಶಕ್ತಿ ಇಲ್ಲ, ಕಿವಿ ಅದಾವ್ ಕೇಳು ಶಕ್ತಿ ಇಲ್ಲ, ಬಾಯೇತ್ ಬಡ್ಕೊಳ್ಳೋ ಶಕ್ತಿ ಇಲ್ಲ. ಯಾದಕ್ಕ? ಸತ್ತೈತಿ. ಹೆಣ ಅದು. ಯಾವುದ್ರೊಳಗೆ ಪ್ರಾಣ ಇಲ್ಲ, ಯಾವುದ್ರೊಳಗೆ ಚೈತನ್ಯ ಇಲ್ಲ, ಯಾವುದ್ರೊಳಗೆ ಜೀವ ದ್ರವ್ಯ ಇಲ್ಲ, ಅದು ಜ್ಞಾನ ದರ್ಶನದಿಂದ ಮುಕ್ತದ. ಆ ವಸ್ತು ಜಡ, ಅರ್ಥಾತ್ ಪುದ್ಗಲ ವಸ್ತುದೊಳಗ ನಾವು ಜ್ಞಾನ ದರ್ಶನ ಹುಡುಕಿರ ಮೂರ್ಖರು. ಇದು ಏಕಾಂತ, ಇದು ಮಿಥ್ಯಾತ್ವ. ಅನೇಕಾಂತ ದೃಷ್ಟಿಯಿಂದ ನಾವು ವಸ್ತುವನ್ನು ನೋಡ್ಬೇಕು ಅಂದಾಗ ನಮ್ಮಲ್ಲಿ ದ್ವಂದ್ವ ಆಗೋದಿಲ್ಲ. ಅವ್ರಿಗೆ ಸಾಧ್ಯ ಇಲ್ಲಪ್ಪ, ಅಜ್ಞಾನಿ ಅದಾರು, ಅವ್ರ ದ್ರವ್ಯ ಪೂಜೆ ಆದಾಗ ಧರ್ಮ ತಿಳ್ಕೊಂಡಾರು, ಮಾಡ್ಲವ್ರು ಅವ್ರ ಅಜ್ಞಾನದಾಗ. ಯಾವಾಗ ಸ್ವಾಧ್ಯಾಯ ಆಕತಿ, ಯಾವಾಗ ಜ್ಞಾನ ಬರ್ತತಿ, ಅವಾಗ ಅವರು ಭಾವಲಿಂಗಿ ಮುನಿ ಆದಾಗ ದ್ರವ್ಯ ಪೂಜಾ ಬಿಟ್ಟ ಭಾವನಾದಾಗ ಆರಾಧನಾ ಮಾಡ್ತಾರೋ. ಆ ಭಾವ ಪೂಜಾದ ಪ್ರಭಾವ ಭವದಿಂದ ಮುಕ್ತಾಗಿ ಡೈರೆಕ್ಟ್ ಅದಬಹುದಾಗ ಮೋಕ್ಷಕ್ಕೆ ಹೋಗ್ತಾರೋ. ಇದು ಅನೇಕಾಂತ ದೃಷ್ಟಿಕೋನ. ನಾವು ಭಾವಲಿಂಗಿ ಅದೀವಿ, ನಮ್ಮಂಗ ಶ್ರಾವಕರ ಮಾಡಬೇಕು, ಶ್ರಾವಕ ಪರ್ಯಾಯದಾಗ ಭಾವ ಪೂಜಾದಿಂದ ಮೋಕ್ಷ ಸಿಗ್ತೈತೆ ಅಂತ ನಾವು ಹೇಳ್ರ, ಇದಕ್ಕಿಂತ ದೊಡ್ಡ ಮಿಥ್ಯಾತ್ವ ಇನ್ನೊಂದಿಲ್ಲ. ಇದು ಏಕಾಂತ. ಅನೇಕಾಂತ ಶ್ರಾವಕರ ದೃಷ್ಟಿಯಿಂದ ತಾಟ್ನ್ಯಾಗ ಊಟ ಮಾಡೋದು ವ್ಯವಹಾರ, ಸಾಧುಗಳ ದೃಷ್ಟಿಯಿಂದ ತಾಟ್ ತಗೊಳ್ಳದೆ ಕರ್ ಪಾತ್ರದಾಗ ಆಹಾರ ಮಾಡೋದು ಇದು ಧರ್ಮ. ಇದು ಅನೇಕಾಂತ. ನಾವು ಕೈಯಾಗ ಮಾಡ್ತೀವಂತ ನೀವು ಮಾಡಿರ ಇಲ್ಲ. ಅದಕ್ಕೆ ಪ್ರತಿಮಾದಾರಿ 11ನೇ ಪ್ರತಿಮಾದಾರಿ ಕ್ಷುಲ್ಲಕರವರೆಗೆ ಬಾಂಡ್ಯ ಹೇಳ್ಯಾರು. ಪ್ರತಿಮಾದಾರಿ 11ನೇ ಪ್ರತಿಮಾದಾರಿ ಕ್ಷುಲ್ಲಿಕ ಪಾತ್ರದೊಳಗೆ ಆಹಾರ ಮಾಡಬೇಕು ಅಂತ. ಅರಿಕ ಐಲಕ್ ಅವರಿಗೆ ಪಾತ್ರ ಇಲ್ಲ, ಕರ್ ಪಾತ್ರ ಕುತ್ತು ಮಾಡಬಹುದು. ಕರೆ ದಿಗಂಬರ ಮುನಿ ಆದವರು ನಿಯಮದಿಂದ ಎದ್ದು ನಿತ್ತ ಮಾಡಬೇಕು, ಕರ್ ಪಾತ್ರದಾಗ ಮಾಡಬೇಕು. ಇದು ನಿಯಮ. ಇದು ಅನೇಕಾಂತ ದೃಷ್ಟಿಯಿಂದ ಇರ್ತಕ್ಕಂಥ ಸಾಧು ಪರಮೇಷ್ಠಿಯ ಧರ್ಮ. ಆ ಧರ್ಮವನ್ನ ಯಾರು ಆ ಪದದಾಗಿದ್ದ ನಿರ್ದೋಷ ಪಾಲನೆ ಮಾಡ್ತಾರ ಅವ್ರದ್ದು ಕಲ್ಯಾಣ ಆಗ್ತದೆ. ಅನೇಕಾಂತ ದೃಷ್ಟಿಯಿಂದ ನಾವು ನೋಡಬೇಕು. ಶ್ರೀಮತಿಯರು ಈ ರೀತಿ ಇರಬೇಕು, ಇಂಥ ನಿಯಮಗಳನ್ನ ಪಾಲನೆ ಮಾಡಬೇಕು. ಆಜೀವನವರೆಗೆ ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲಿಸಬೇಕು. ಅಂದ್ರೆ ನಿಮ್ಮದು ಸ್ತ್ರೀ ಪರ್ಯಾಯ ಛೇದಾಗಿ ಮುಂದಿನ ಬೋದಾಗ ಪುರುಷ ಪರ್ಯಾದ ನಿಮ್ಮ ಆತ್ಮನ ಕಲ್ಯಾಣ ಆಗ್ತದ, ಬ್ರಹ್ಮ ತತ್ವದ ಪ್ರಾಪ್ತಿ ಆಗ್ತದ. ಇದು ವಿಶೇಷವಾಗಿ ಶ್ರೀಮತಿಯರಿಗೆ ಕಂಡೀಷನ್ ಮಾಡಲೇಬೇಕು. ಇನ್ನು ಮದುವೆ ಮಾಡ್ಕೊಂತ ಗಂಡ ಹೆಂಡತಿ ಇದ್ದವರು ಆಜೀವನ ಪರ್ಯಂತ ನಿಮಗೆ ಬ್ರಹ್ಮಚರ್ಯ ವ್ರತ ಮಾಡಕ್ಕಾಗಲಿಲ್ಲ ಅಂದ್ರೆ ಸ್ವದಾರ ಸಂತೋಷ ವ್ರತ ತಗೋದ. ನನ್ನ ಪತಿಯನ್ನು ಬಿಟ್ಟ, ನನ್ನ ಪತ್ನಿಯನ್ನು ಬಿಟ್ಟ, ಅನ್ಯ ಪುರುಷರೆಲ್ಲ ತಂದೆ ಸಮಾನ, ಮಗನ ಸಮಾನ, ತಮ್ಮನ ಸಮಾನ, ಅಣ್ಣನ ಸಮಾನ ಅಂತ ಸಂಕಲ್ಪ ಮಾಡಿ ಜೊತೆಗೆ ಸುಖಿಯಾಗಿರೋದು ಬ್ರಹ್ಮಚರ್ಯ ಅನ್ಸ್ಕೋತದೆ. ಅದರಲ್ಲಿ ಅಷ್ಟಾನಿಕದಲ್ಲಿ
16 ಷೋಡಶಕಾನ ಭವನದಲ್ಲಿ ಮತ್ತು ಪರ್ವರಾಜ್ ಪರ್ಯುಷಂದ ದಶಲಕ್ಷಣದ 10 ದಿನಗಳಲ್ಲಿ, ಅಷ್ಟಮಿ ಮತ್ತು ಚತುರ್ದಶಿಗಳಲ್ಲಿ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡ್ತಾ ಆತ್ಮದ ಹಿತದಿಂದ ನಿಮ್ಮ ಪುರುಷಾರ್ಥ ಮಾಡೋದು, ಇದು ಅನೇಕಾಂತ ದೃಷ್ಟಿಯಿಂದ ಇದು ಧರ್ಮನ. ಯಾರಿಗೆ 45-50 ವಯಸ್ಸಾಗ್ಯಾವು, ಸಂತಾನ ಭಾಗ್ಯ ಸಿಕ್ಕತಿ, ಸಂಸಾರ ಎಲ್ಲ ಸುಖಮಯ ಐತಿ, ಇನ್ನು ನಮ್ಮ ಆತ್ಮನ ಕಲ್ಯಾಣ ಮಾಡ್ಕೋ ಗಂಡ ಹೆಂಡತಿ ಮಾತಾಡ್ಕೊಂಡ ಆ ಜೀವನ ಬ್ರಹ್ಮಚರ್ಯ ವ್ರತ ತಗೊಳ್ಳೋದು ಧರ್ಮ ಅನ್ಸ್ಕೋತಾರೆ ಅವ್ರವ್ರ ಶಕ್ತಿ ಅನುಸಾರ. ಅನೇಕಾಂತ ಒಂದು ದಿವಸ ಹಾಸ ಮಾಡಲಿಲ್ಲ, ಒಂದು ದಿವಸ ಬಸ್ತಿಗೆ ಹೋಗ್ಲಿಲ್ಲ, ಅಂತ ಜೀವ ಕೊನೆಗೆ ಭಾವ ಆತು, ಸಾಧು ಸಂತರ ಸಾನ್ನಿಧ್ಯ ಹೋಗಿ ಸಲ್ಲೇಖನ ತಗೋತು, ಅಂತಿಮ ಸಮಯದ ನಮೋಕಾರ ಮಂತ್ರ ಅನ್ಕೋತ ಶರೀರ ಬ್ಯಾರೆ ಆತ್ಮ ಬ್ಯಾರೆ ವೇದ ಜ್ಞಾನದಾಗ ಸಲ್ಲೇಖನ ಪುರ ಸಮಾಧಿ ಮರಣ ಮಾಡ್ಕೊಂಡು ಒಂದು ದಿವಸ ಸಲ್ಲೇಖನ ತಗೊಂಡದ್ದಕ್ಕೆ ಸ್ವರ್ಗದಾಗ ದೇವವಾಗಿ ಜನ್ಮ ತಗೋತು. ಐಶ್ವರ್ಯ ತಕ ಮಂದಿರಕ್ಕೆ ಹೋತು, ಜೀವ ದಿವಸ ವಾಸ ಮಾಡ್ತು, ಲೋಪಿ ಮಾಡ್ತು, ಎಲ್ಲ ಮಾಡ್ತು, ಕರೆ ಸಾಯಿ ಟೈಮ್ದಾಗ ಹಾಸ್ಪಿಟಲ್ದಾಗ ಹೋಗಿ ಬಿತ್ತು. ಡಾಕ್ಟರ್ ಹೇಳ್ರು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿಂದ್ರನ ನೀ ಬದುಕ್ತಿ, ಇರ್ಲಿಕ್ಕೆ ಸತ್ತು ಹೋಗ್ತಿ ಅಂದ್ರು. ಅವಾಗ ಎಲ್ಲಿ ನಿಯಮ ಎಲ್ಲಿ ಧರ್ಮ, ತಗೊಂಡು ಬರ್ರಿ ಅಂದ ತಿತ್ತು, ತಿನ್ಕೋತನ ಸತ್ತು ನರಕಕ್ಕೆ ಹೋತು. ಹೇಳ್ರಿ, ಐಶ್ವರ್ಯ ಧರ್ಮ ಮಾಡಿದ್ದ ಜೀವ ಶ್ರೇಷ್ಠ ಏನ್ ಸಾಯಾಗ ಸಲ್ಲೇಖನ ತಗೊಂಡು ಆತ್ಮಾನ ತಿಳ್ಕೊಂಡು ಕಲ್ಯಾಣ ಮಾಡ್ಕೊಂಡು ಜೀವ ಶ್ರೇಷ್ಠ? ಹೇಳ್ರಿ ನೋಡ್ರಿ. ಅದಕ್ಕೆ ಅನೇಕಾಂತ ಅಂದರು ನಮ್ಮ ಧರ್ಮದಾಗ. ಅನೇಕಾಂತ ದೃಷ್ಟಿಯಿಂದ ಸೂಕ್ಷ್ಮ ಹೇಳ್ರು. ಎಷ್ಟೋ ಕಲ್ಲಿರ್ತಾವೆ, ಎಲ್ಲ ಕಲ್ಲು ಮೂರ್ತಿ ಆಗಂಗಿಲ್ಲ. ಯಾವ ಕಲ್ಲಿನೊಳಗೆ ಮೂರ್ತಿ ಆಗೋ ಅರ್ಹತೆ ಐತಿ ಆ ಕಲ್ಲು ಶಿಲ್ಪಿ ಕೈಯಾಗ ಚೆನ್ನಿ ಏಟು ತಿಂದ ಒಂದು ದಿವ್ಸ ಭಗವಾನ್ ಆಕತಿ. ಯಾರು ಕೆತ್ತಾರ ಅವರ ಬಂದು ಅದಕ್ಕೆ ಕಾಲು ಬೀಳ್ತಾರೋ ಅಂಥ ಸಂಸ್ಕಾರ ಆಕತಿ. ಹಂಗ ನಮ್ಮ ಆತ್ಮಾನ ಮ್ಯಾಲ ಅನೇಕಾಂತ ರೂಪದಿಂದ KRV ಕಡೆ ಏನು ಸಿಗ್ ಅದನ್ನ ತಗೋರಿ, ಆಚಾರ್ಯ ವಿದ್ಯಾಸಾಗರ್ ಕಡೆ ಏನು ಸಿಗ್ ಅದನ್ನ ತಗೋರಿ, ಮಹಾಬಲ ಗುರುದೇವ್ ಕಡೆ ಏನು ಸಿಕ್ತ ಅದನ್ನ ತಗೋರಿ. ಗುಣಗ್ರಾಹಿ ಆಗ್ರಿ, ಯಾವುದು ತಗೊಳಕ್ ಯೋಗ್ಯ ತಗೋರಿ, ಮಸ್ತ್ ಸಾಧನ ಮಾಡ್ರಿ. ಅವ್ರು ಹಂಗ್ಯಾಕ ಇವ್ರು ಹಿಂಗ್ಯಾಕ, ಅವ್ರ ಬದಲು ನಾವು ರಾಗದ್ವೇಷ ಮಾಡಿ ನಮ್ಮ ಪರಿಣಾಮ ಕೆಡಿಸ್ಕೊಂಡು ನಮ್ಮ ಆತ್ಮದ ಪತನ ಯಾಕೆ ಮಾಡ್ಕೊಳ್ಳೋದಾ? ಇನ್ನೊಬ್ರಲ್ಲಿ ದೋಷ ಕಾಣ್ತು ಕಾಯೋತ್ಸರ್ಗ ಮಾಡ್ರಿ. ಭಗವಂತ ಅಂಥ ದೋಷ ನನ್ನ ಜೀವನದಾಗ ಆಗಬಾರ್ದು, ನಾ ಸಾವಧ್ಯದಿಂದ ಧರ್ಮ ಕಾರ್ಯದಾಗ ನನ್ನ ಆತ್ಮನ ಕಲ್ಯಾಣ ಸಲ ಪುರುಷಾರ್ಥ ಮಾಡ್ತಾನೋ, ಅಂಥ ದೋಷ ನನ್ನ ಜೀವನದಾಗ ಆಗಬಾರ್ದು. ಅಜ್ಞಾನ ವಶದಿಂದ ಆಗಿತ್ತಂದ್ರೆ ಅದಕ್ಕೆ ನಾ ಪ್ರಯಾಸ ತಗೋತೇನಂತ ಕಾಯೋತ್ಸರ್ಗ ಮಾಡಿ ಒಂದು ಯಾವ್ದಾರು ವಸ್ತು ತ್ಯಾಗ ಮಾಡಿ ಜಪ ಮಾಡ್ರಿ, ಪಾಪದಿಂದ ನಿವೃತ್ತಿ ಆಕ್ಕೈತಿ. ಅನೇಕಾಂತ ದೃಷ್ಟಿಯಿಂದ ನೋಡೋರು. ಒಬ್ಬೊಬ್ಬರು ಸಾಧುಗಳದಾರು, ಅವ್ರು ಒಂದು ಉಪವಾಸ ಮಾಡಂಗಿಲ್ಲ. ದೀಕ್ಷಾ ತಗೊಂಡು ಉಪವಾಸ, ಚಾತುರ್ಮಾಸ ಸ್ಥಾಪನಾ ಒಂದ, ನಿಷ್ಠಾಪನ ಒಂದ, ಕೇಶಲೋಚನೆ ಮಾಡ್ಕೊಂಡ್ರು ಅವ್ರಿಗೆ ಉಪವಾಸ ಸಹನ ಆಗಂಗಿಲ್ಲ ಅಂತ ಏನು ಮಾಡೋ ಶಾಸ್ತ್ರ ಬರ್ದಾರ. ಕೇಶಲೋಚನೆ ದಿವ್ಸ ಕಂಪಲ್ಸರಿ ಉಪವಾಸ ಮಾಡಲೇಬೇಕು, ಚಾತುರ್ಮಾಸ ಸ್ಥಾಪನಾ ಕಂಪಲ್ಸರಿ, ಚಾತುರ್ಮಾಸ ನಿಷ್ಠಾಪನ ಕಂಪಲ್ಸರಿ, ದೀಕ್ಷಾ ದಿವ್ಸ ಕಂಪಲ್ಸರಿ ಉಪವಾಸ ಮಾಡಲೇಬೇಕು. ಅಂಡ್ ಲಾಸ್ಟಿಗೆ ಸಲ್ಲೇಖನ ತಗೊಂಡು ಉಪವಾಸ ಸಹಿತ ಸಮಾಧಿ ಮರಣ ಆದ್ರಣ ಆತ್ಮಾಂದ ಕಲ್ಯಾಣ ಆಕತ್ತೆ ಅಂತ ನಮ್ಮ ಸಿದ್ಧಾಂತ ಸ್ಪಷ್ಟ ಪ್ರಥಮಾನ ಯೋಗದಾಗ ಅದರಾಗ ಮರಣ ಖಂಡಿಕ ಭಗವತಿ ಆರಾಧನಾ ಗ್ರಂಥದಲ್ಲಿರುವ ಸ್ಪಷ್ಟ ನಮ್ಮ ಪೂರ್ವಾಚಾರ ಉಲ್ಲೇಖ ಮಾಡ್ಯಾರು. ಆದರೆ ಏನು ಮಾಡೋದು, ಒಂದು ಜೀವ ಬತ್ತು ಮಧ್ಯಾಹ್ನ 2 ಆಗಿತ್ತು, ನಂದ ಕಲ್ಯಾಣ ಮಾಡ್ಕೋ ಭಾವ ಆಗೈತ್ರಿ, ನಂಗೆ ದೀಕ್ಷಾ ಕೊಟ್ಟು ಕಲ್ಯಾಣ ಮಾಡ್ರಿ ಅಂತ. ಏನೋ ಆ ಜೀವದ ಪುಣ್ಯ ಉದಯಿತು, ದೀಕ್ಷಾ ಕೊಟ್ಟರು, ಅದ ದಿವಸ ರಾತ್ರಿ ಸಮಾಧಿ ಆಯಿತು. ಶಾಂತ ಪರಿಣಾಮ ಪೂರ್ವಕ ಸಮಾಧಿ ಆಯಿತು. ಒಂದು ಉಪವಾಸ ಮಾಡಲಿಲ್ಲ, ಬಂದು ದೀಕ್ಷಾ ತಗೊಂಡು ಅದ ಸಮಾಧಿಯಾಗಿ ಸ್ವರ್ಗದ ದೇವಾಗಿ ಬಿಡಿತು. ಕಾಲಬ್ಧಿ ಅನೇಕಾಂತ ಅವ್ರದ್ದು ಹಂಗಾತ. ನಾನು ಊಟ ಮಾಡಿದ ದೀಕ್ಷಾ ತಗೊಂಡಿರಿ. ಮತ್ತೆ ಅನೇಕಾಂತ ಇದೆ, ಏಕಾಂತದ ಹೋಗೋದಿಲ್ಲ ನಾವು. ಯಾರಿಗೆ ಒಡವೆ ಆಭರಣ ಎಲ್ಲ ಬೇಡಪ್ಪ, 10 ದಿವಸ ನಾ ಬಂಗಾರ ಎಲ್ಲ ತ್ಯಾಗ ಮಾಡಿ ಕೊಳ್ಳಾಗ ಅರ್ಶಿನಿ ಬೇರೆ ಕಟ್ಕೊಂಡು ನಾ ಭಗವಂತರ ಪೂಜಾ ಮಾಡಕಿ ಭಾವ ವಿಶುದ್ಧಿಯಿಂದ ಮಾಡಿ. ಯಾರಿಗೆ ಆಗಂಗಿಲ್ಲ, ಮಂದಿ ಏನಂದಾರೋ ಕುಳ್ದ ತಿರ್ವಾ ತಕ್ಕ ಬಂಗಾರ ಕೈಯಾಗಿನ ಬಳಿ ಗಿಳಿ ಎಲ್ಲ ತ್ಯಾಗ ಮಾಡ್ತನು, ಎಕ್ಸ್ಟ್ರಾ ಏನು ಹಾಕಂಗಿಲ್ಲ, ಗುಳ್ದ ಎಷ್ಟ ಮುಗ್ಮಟ್ಟ ಇರಲಿ ಅಟ್ಟ ನಾ ಪೂಜಾ ಮಾಡಿ ಅವ್ರವ್ರ ಭಾವ ವಿಶುದ್ಧಿ ಅಟ್ಟಿಟ್ಕೊಂಡು ಮಸ್ತ್ ಭಾವನಾದ ಪೂಜಾ ಮಾಡ್ತಾಳೆ. ಈಕೆಲ್ಲ ತೆಗೆದ ರಾಗದ್ವೇಷ ಮಾಡಾಕತ್ತೇಳು. ನಂಗೆ ಹೇಳ್ರಿ, ಪರಿಗ್ರಹ ಇದ್ದವ್ರದ್ದು ಕಲ್ಯಾಣ ಆಗೋದು ಏನು ಪರಿಗ್ರಹ ಇಲ್ದ ಭಾವ ಮಲಿನ ಆದವ್ರದ್ದು ಕಲ್ಯಾಣ ಆಗೋದು? ಅದಕ್ಕೆ ಜೈನ್ ಸಿದ್ಧಾಂತ ಅನೇಕಾಂತ. ಅನೇಕಾಂತ ದೃಷ್ಟಿಕೋನದಿಂದ ನೋಡ್ರಿ, ಅವ್ರ ಪಾಡಿಗೆ ಬಿಟ್ಟು ಬಿಡ್ರಿ.
ಕೆಲವೊಮ್ಮೆ ಮನ್ಯಾಗ ನೋಡ್ರಿ ಹೆಂಗಿರ್ತೀರಿ, ಒಬ್ರಿಗೆ ರೊಟ್ಟಿ ಅಂದ್ರೆ ಭಾಳ ಇಷ್ಟ, ಒಬ್ರಿಗೆ ಚಪಾತಿ ಅಂದ್ರೆ ಇಷ್ಟ, ಒಬ್ರಿಗೆ ಹಣ್ಣು ಅಂದ್ರೆ ಇಷ್ಟ, ಒಬ್ರಿಗೆ ಹೀರಿಕಾಯಿ ಬಾಜಿ ಅಂದ್ರೆ ಫೇವ್ರೇಟ್, ಒಬ್ಬೊಬ್ರಿಗೆ ಎಲ್ಲರಿಗೂ ಅಲ್ಲ. ಎಲ್ಲ ಮನ್ಯಾಗ ಸಂಭಾಸ್ಕೊಂಡು ಅದಾರ ಇಲ್ಲೋ, ಜುನಕ ಮಾಡಿ ತಿನ್ನು ನಿದ್ರೆ ಉಪವಾಸ ಹೋಗಿ ಎದ್ದು. ಹಿಂಗಂದ್ರೆ ನಿಮ್ಮ ಮನೆ ಚೆಂದಾಗಿ ನಡೆದುತ್ತಾನೆ. ತಮ್ಮ ಒಂದು 10 ನಿಮಿಷ ಕುಂಡ್ರಿ, ಅವ್ರು ಹೋಗ್ಲಿ ಹೊಂಟಾರು, ನಾನು ಹಿಂಗೆ ಮಾಡಿಕೊಡ್ತೀನಿ. ಮನ್ಯಾಗ ಸಂಭಾಸ್ತಿರಿಲ್ಲೋ, ಅವ ನಮ್ಮವು ವಾಚಲು ನೋಡ್ರಿ. ಮನಿ ಎಲ್ಲ ಸ್ವರ್ಗಗತೆ ಇರ್ತೈತಿ. ಇದು ಅನೇಕಾಂತ. ಏಕಾಂತ ಅಂದ್ರೆ ನಾ ಜುನಕ ರೊಟ್ಟಿ ತಿನ್ಲಿಕ್ಕೆ ಉಪವಾಸ ಹೋಗಿ ಒಂದು ವಾರನ್ಯಾಗ ನಿಮ್ಮ ಮನಿ ನರಕ ಆಕೈತಿ, ಸ್ಮಶಾನ ಆಕೈತಿ. ಎದ್ರ ಬಿದ್ರೆ ಜಗಳ, ಓನ್ಯಾಗ ಅಟ್ಟ ಅಲ್ಲ ಊರು ತುಂಬ. ನಮ್ಮ ಮನ್ಯಾಗ ಏನು ಮಾಡಂಗಿಲ್ಲ, ಯಾವ ರೊಟ್ಟಿ ಜುನಕ ಅಟ್ಟ ಯಾನ್ ತಿಂದೇ ಇಲ್ಲ ನಮ್ಮ ಮನ್ಯಾಗ. ನೋಡ್ರಿ ಹಿಂಗಾಕೈತಿ. ಅದಕ್ಕೆ ಅನೇಕಾಂತ ದೃಷ್ಟಿಯಿಂದ ಒಬ್ಬೊಬ್ಬರಿಗೆ ವೈಟ್ ಯೂನಿಫಾರ್ಮ್ ಇರ್ಲಪ್ಪ, ವೈಟ್ ಯೂನಿಫಾರ್ಮ್ದಾಗ ಆನಂದ ಆಕೈತಿ, ಪರಿಣಾಮ ಅವ್ರದೊಳಗೆ ಮಾಡಲಿ. ಇದೇನ ವಿಧವಾಗತ್ತೆ ವೈಟ್ ಹಾಕೊಂಡು, ಇದು ನಂದ್ರಿ ಕರ್ಮ ಕಟ್ಟಿ ನೋಡ್ರಿ. ಅನೇಕಾಂತ ಯಾರ ಪರಿಣಾಮ ಎದುರಾಗ ಆನಂದ ತಗೋಲಿ. ಸಂಸಾರಿಕ ಆನಂದ ಅಲ್ಲ, ಆತ್ಮಿಕ ಆನಂದ, ತ್ಯಾಗಮಯ ಆನಂದ, ಅಧ್ಯಾತ್ಮ ಆನಂದ. ಹೌದು, ವೈಟ್ ಯೂನಿಫಾರ್ಮ್ ಯಾಕೆ ಹಾಕೋಬೇಕಂದ್ರೆ ಅದು ಸಂಯಮದ ಪ್ರತೀಕ, ಅದು ಸಾತ್ವಿಕತೆಯ ಪ್ರತೀಕ, ಅದು ಸೌಹಾರ್ದತೆಯ ಪ್ರತೀಕ, ಅದು ಪರಮ ಶಾಂತಿಯ ಪ್ರತೀಕ, ಅದು ಅರಿಹಂತ ಪರಮೇಷ್ಠಿಗಳ ವರ್ಣದ ಪ್ರತೀಕ, ಅದು ಧವಲ ಶುಕ್ಲ ಲೇಷಾದ ಪ್ರತೀಕ. ನನ್ನ ಆತ್ಮ ಶುಕ್ಲ ಲೇಷ ಪ್ರಾಪ್ತಿ ಮಾಡ್ಕೋಲಂತ ವೈಟ್ ಸಾಡಿ ಉಟ್ಕೊಂಡು ಭಗವಂತರ ಮುಂದೆ ಜಪ ಹಾಕೋತ ಆನಂದ ತಗೊಳತೈತಿ. ಆ ಜೀವ ಪ್ರತಿ ಸಮಯದಾಗ ಕರ್ಮ ನಿರ್ಜರ ಮಾಡ್ಕೊಳಕತೈತಿ. ಭಾವ ಪರಿಣಾಮ ಮೇಲೆ ಡಿಪೆಂಡ್. ವೈಟ್ ಯೂನಿಫಾರ್ಮ್ ಹಾಕೊಂಡ ಕಲರ್ ಸಾಡಿ ಉಟ್ಕೊಂಡಕ್ಕೆ ನೋಡಿ ಈಕಿ ಪರಿಣಾಮ ಕೆಡ್ತಿತ್ತಂದ್ರ ವೈಟ್ ಯೂನಿಫಾರ್ಮ್ ಹಾಕೊಂಡು ವ್ಯರ್ಥ ಯಾಕತೈತಿಲ್ಲ. ಇನ್ನೊಬ್ಬರ ಪರಿಣಾಮ ನೋಡಿ, ಹೌದು ಸುಮ್ಮನೆ ನೇಮ್ ತೊಗೊಂಡು ನೋಡಿ, ಅವನ್ನ ಎಷ್ಟು ಚಂದ ಬಂಗಾರ ಬಟ್ಲಿ ಗಿಟ್ಲಿ ಹೆಂಗೆ ಮಾಡ್ಸಾಳ ನೋಡಕ್ಕೆ, ಎಷ್ಟು ಚಂದ ಬೆಳಗಾಕತ್ತಾಳ, ಮಂದ್ಯಾಗ ಎಷ್ಟು ಚಂದ ಎದ್ದು ಕಾಣಾಕತ್ತಾಳ ನೋಡಿ, ಯವ್ವ ಅಷ್ಟು 100 ಮಂದ್ಯಾಗ ಆಕಿನ ಕಾಣಾಕತ್ತ. ಈ ವಿಚಾರ ನಿಮ್ಮೊಳಗೆ ಬತ್ತು, ಉತ್ತಮ ಕ್ಷಮಾದಿ ಧರ್ಮ ನಿಮ್ಮ ಆತ್ಮ ಪ್ರಾಪ್ತ ಆಗೋದಿಲ್ಲ. ಇದು ಬಾಹ್ಯ ಕ್ರಿಯೆ ಆಯ್ತು. ಅನೇಕಾಂತ ಅಕ್ಕಿ ಮನ್ಯಾಗ ಅಕ್ಕಿ ಬದಾಮ ಲವಂಗ ಅದಾವ ಬೆಳಗಲಿ, ನೀನು ಮನ್ಯಾಗ 10 ಟೆಂಕ್ಯ ಬೆಳಗು ತಾಕತ್ತೈತಿ. 10 ಟೆಂಕ್ಯ ತೊಂಬ ಬೆಳಗ್ಗೆ ಭಾವ ಶುದ್ಧಿಲೆ, ಏನು ವಿಕಲ್ಪ ಇಲ್ಲ. ಭಾವ ಶುದ್ಧಿಲೆ ಮಾಡ್ರೆ ಅದರ ಪರಿಣಾಮ, ಅದರ ಫಲ ಅತಿಶಯ ರೂಪದಾಗ ನಿಮ್ಗೆ ಪ್ರಾಪ್ತ ಆಗ್ತದೆ. ಯಾವ ಧರ್ಮದಾಗ ಹೇಳಿಲ್ಲ ಇಷ್ಟು ದ್ರವ್ಯ ಬೆಳಗಿರೋಣ ಮೋಕ್ಷ ಸಿಗ್ತೈತೆ ಅಂತ, ಯಾವ ಆಗಮದಾಗ ಹೇಳಿಲ್ಲ ಮುನಿಗೊಳ್ತು ಉಪವಾಸ ಮಾಡೋಣ ಮೋಕ್ಷ ಸಿಗ್ತೈತೆ ಅಂತ. ಅದಕ್ಕೆ ನಮ್ಮ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಹೇಳಿದ್ರು, ಆಹಾರ ಕರೋ ಉಪವಾಸ ರಹೋ, ಆಹಾರ ಕರೋ ಉಪವಾಸ ಕರೋ, ಉಪವಾಸ ರಹೋ. ಆಹಾರ ಮಾಡಿ ಉಪವಾಸ ಮಾಡ್ರಿ ಅಂದ್ರು. ಇದೆಂತದ್ರಿ ಆಹಾರ ಮಾಡೋದು ಮತ್ತು ಉಪವಾಸ ಮಾಡೋದು ಹಂಗಂಗ್ರಿ? ಹೌದು, ಆಹಾರ ಮಾಡ್ರಿ ಸಾಮಾಗಿದ ಮತ್ತು ಆತ್ಮನ ಒಳಗೆ ವಾಸ ಮಾಡ್ರಿ. ಉಪವಾಸ, ಉಪ ಅಂದ್ರೆ ಆತ್ಮ, ವಾಸ ಅಂದ್ರೆ ಇರೋದು. ಆಹಾರ ಮಾಡಿ ಆತ್ಮನೊಳಗಿರೋದು, ಆತ್ಮಚಿಂತನದ ತೊಡಗೋದು. ಶರೀರ ಅಂದ್ರೆ ನಾ ಅಲ್ಲ, ನಾ ಆಹಾರ ಹಾಕೇನಿ ಶರೀರಕ್ಕೆ, ಕರೆ ನನ್ನ ಆತ್ಮ ಶರೀರದಿಂದ ಭಿನ್ನದನು. ಹಾಲಿನೊಳಗೆ ಹೆಂಗೆ ತುಪ್ಪತಿ, ಎಳ್ಳಿನೊಳಗೆ ಹೆಂಗೆ ಎಣ್ಣೆತಿ, ಹೂವಿನಲ್ಲಿ ಸುಗಂಧತಿ, ಸಕ್ರಿಯೊಳಗೆ ಸಿಹಿಯತಿ, ಕಟ್ಟಿಗೆ ಒಳಗೆ ಅಗ್ನಿಯತಿ, ಹಂಗ ಅಪ್ರತ್ಯಕ್ಷ ರೂಪದಾಗ ನನ್ನ ಆತ್ಮನೊಳಗೆ ಪರಮಾತ್ಮ ಅದಾನೋ, ಶರೀರದಿಂದ ಭಿನ್ನದನಂತ ಭೇದ ಜ್ಞಾನದಾಗ ಮಸ್ತ್ ಆನಂದ ತೊಗೊಳಗತ್ತೀರಿ. ಅದು ಉಪವಾಸ ಮಾಡೈತಿ, ಯವ್ವ ನಂಗೆ ಸಹನ ಆಗತ್ತೆ, ನಂಗೇನು ಸಾಮಾಯಿಕ ಮಾಡೋಕ್ಕಾಗೋದಿಲ್ಲ ಅಂತ ಮಕ್ಕೊಂಡೈತಿ. ಯಾಕರೆ ಉಪವಾಸ ಮಾಡಿ, ಯಾಕರೆ ದೀಕ್ಷಾ ತೊಗೊಂಡೆ, ನಂಗೆ ನೀಗುವತ್ತು. ಈ ವಿಚಾರ ನಿಮ್ಮ ತಲೆಯಾಗಿದ್ದ ಆರ್ತ ರೌದ್ರ ಧ್ಯಾನ ಮಾಡ್ತಿದ್ರಂದ್ರೆ ಸ್ವಾಮಿಯಾಗಿ ನರಕಕ್ಕೆ ಹೋಗವ್ರ. ಯಾಕ ಆರ್ತ ರೌದ್ರ ಧ್ಯಾನ ದುರ್ಗತಿ ಕಾರಣದ, ಅಶುಭ ಆಶ್ರವಕ ಕಾರಣದ, ಅಶುಭ ಆಶ್ರವ ಅನಂತ ಸಂಸಾರಕ್ಕೆ ಕಾರಣದ. ಅದಕ್ಕೆ ಶುಭ ಆಶ್ರವದಿಂದ ಶುದ್ಧ ಭಾವ ಮಾಡಿ ಕರ್ಮ ನಿರ್ಜರ ನಾವು ಮಾಡ್ಕೋಬೇಕಾಯ್ತಂದ್ರೆ ಅನೇಕಾಂತ ದೃಷ್ಟಿಯಿಂದ ಧರ್ಮದ ಅವಲೋಕನ ಮಾಡಬೇಕು. ಅನೇಕಾಂತ ದೃಷ್ಟಿ ಬಂದಾಗ ನಮ್ಮಲ್ಲಿ ರಾಗ ದ್ವೇಷಗಳು ಉತ್ಪನ್ನ ಆಗೋದಿಲ್ಲ, ಕಲಹಗಳು ಉತ್ಪನ್ನ ಆಗೋದಿಲ್ಲ. ಅವ್ರ ಅಜ್ಞೆ ಅಂದ್ರೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ಬಿಡಪ್ಪ. ಇದನ್ನು ಕಲ್ತ್ನಿ ಕಾರಂಜ ಒಳಗೆ. ಅದಕ್ಕಿಂತ ಮೊದಲು ನಾನು ಭಾಳ ಕಠೋರವಾಗಿ ಪಾಲನೆ ಮಾಡ್ತಿದ್ನಿ, ಕಠೋರವಾಗಿ ಹೇಳ್ತಿದ್ನಿ. ಅದರ ನಂತರ ನಾನು ಸಂಕಲ್ಪ ಮಾಡಿನಿ, ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಗುರುದೇವರು ವರ್ತಮಾನ ಕಾಲದಾಗ ಚತುರ್ಥ ಕಾಲವರ್ತಿ ಚರ್ಯ ಮಾಡ್ತಾರೋ, ಭೂಮಿ ತಲೆ ಮೇಗಿಲ್ ಜೀವಂತ ಸಾಕ್ಷಾತ್ ದೇವರು ಅವತಾರದಾರೋ,
ಅಂಥವ್ರು ಇಷ್ಟು ವಿಶುದ್ಧಿಲೆ ದರ್ಶನ ಮಾಡ್ತಾರಂದ್ರೆ ನಾ ಯಾಕೆ ವಿಕಲ್ಪ ಮಾಡ್ಕೊಳ್ಳೋದ? ನಾ ಮೂರ್ತಿ ನೋಡಬಾರ್ದು, ಆ ಮೂರ್ತಿ ಒಳಗಿನ ಗುಣ ನೋಡಬೇಕು, ಗುಣಾನುರಾಗಿಯಾಗಿ ದರ್ಶನ ಮಾಡ್ಬೇಕಂತ ನಾ ಕಾರಂಜೊಳಗೆ ಕಲ್ಪನಿ. ಶಿಖರ್ಜಾಗಿದ್ರು ಮೂರ್ತಿ ಮೇಲೆ ಹೂವು ಇಟ್ಟಿದ್ರಂದ್ರೆ ಆ ಮೂರ್ತಿ ಕಾಲು ಬೀಳ್ತಿದ್ದಿಲ್ಲ. ನಾ ಮೂರ್ತಿ ಗಂಧ ಹಚ್ಚಿದ್ರಂದ್ರೆ ಆ ಮೂರ್ತಿ ಕಾಲು ನಾನ ಬೀಳ್ತಿದ್ದಿಲ್ಲ. ಯಾಕಂದ್ರೆ ನಮ್ಮ ಆಗಮದಾಗ ಹೇಳ್ಯಾರ, ಒಂದು ದಾರದ ಎಳಿ ಸಹಿತ ಮೂರ್ತಿ ಮೇಲೆ ಇತ್ತಂದ್ರ ಆ ಮೂರ್ತಿ ಸರಾಗತಿ, ಅದು ದರ್ಶನಕ್ಕೆ ಯೋಗ್ಯಿಲ್ಲ. ನಮ್ಮ ಆಚಾರ್ಯಗಳು ಗ್ರಂಥದಲ್ಲಿ ಬರೆದ, ಅದನ್ನ ನಾವು ಓದೇನಿ, ಅದನ್ನ ನಮ್ಮ ಗುರುಗಳಿಂದ ಕೇಳಿ ಅನಂತದನ್ನ ಪಾಲನೆ ಮಾಡ್ಕೊಂಡು ಬಂದೀನಿ. ಆಚಾರ್ಯ ಭಗವಂದ್ರ ಯಾವಾಗ ಕಾರಂಜದಾಗ ಬಂದರು, ಅಭಿಷೇಕ ನಡೆದಿತ್ತು. ಕೆಲವೊಂದು ಜನ ಏನೇನು ಸಿಗ್ಬಾಡ್ತಾ ಇದ್ರು. ಆಚಾರ್ಯ ಶಿವಾದ್ರು ಭಗವಂತರು ಕಣ್ಣು ಮುಚ್ಚಿರು, ಕಾಯೋತ್ಸರ್ಗ ಮಾಡ್ರು, ದರ್ಶನ ಮಾಡಿ ಕೆಳಗೆ ಕೂತು ಮತ್ತೆ ದರ್ಶನ ಮಾಡಿ ಕಾಯೋತ್ಸರ್ಗ ಮಾಡ್ರು. ಅದನ್ನ ನೋಡಿ ನನ್ನ ಆತ್ಮ ಅವಾಗ ನಿರ್ಣಯ ತಗೊಂಡ, ಹೌದು ಅನೇಕಾಂತ ರೂಪ ಧರ್ಮ ಹೆಂಗತಿ ಅಂತ ತಿಳ್ಕೋದು. ಆಚಾರ್ಯ ಶಿವಗಳು ಒಂದು ಮಾತು ಹೇಳಿದ್ರು, सम्यक दृष्टि को सराग में भी वीत राग का ही दर्शन होता है. सम्यक दृष्टि को सराग में भी वीत राग का ही दर्शन होता है. मिथ्या दृष्टि को वीत राग में भी सराग का दर्शन होता है. ಅವತ್ತ ಸಂಕಲ್ಪ ಮಾಡಿದೀವಿ, ಭಗವಂತರ ಮೂರ್ತಿ ಒಳಗಿಲ್ಲ, ಅವ್ರ ಗುಣಾತ್ಮಕ ಭಾವನ ಮಾಡಿ ನಾವು ಒಂದೇ ತದ್ಗುಣ ಲಬ್ಧಯೇ ಈ ಭಾವ ಇಟ್ಕೊಂಡು ದರ್ಶನ ಮಾಡಬೇಕು. ಅನಂತೆ ನಮ್ಮ ಪೂರ್ವಾಚಾರ ಕೊಟ್ಟರು ಎಂಥ ಕಾನ್ಸೆಪ್ಟ್, ಎಂಥ ವಿಚಾರ, ಎಂಥ ವಿಮರ್ಶಾತ್ಮಕ ಸಿದ್ಧಾಂತ ಕೊಟ್ರಂದ್ರೆ, ಪ್ರಕೃತಿ ದೇವೋ ಭವ, ನಿಸರ್ಗೋ ದೇವೋ ಭವ, ಆಚಾರ್ಯೋ ದೇವೋ ಭವ, ಅತಿಥಿ ದೇವೋ ಭವ, ಮಾತೃ ದೇವೋ ಭವ. ಇದು ಅನೇಕ ಅಂತ. ತಾಯಿ ಒಳಗೆ ನೋಡುವಾಗ ತಾಯಿಯನ್ನ ದೇವತಾ ಸ್ವರೂಪದಾಗ ಕಾಣು. ಪ್ರಕೃತಿಯನ್ನು ನೋಡೋದ್ರೊಳಗೆ ನಮಗೆ ನಿಮಗೆ ಬದುಕಾಕ ಆಕ್ಸಿಜನ್ ಕೊಡ್ತದ, ಆಮ್ಲಜನಕ ಕೊಡ್ತದ. ಅದಿರ್ಲಿಕ್ಕೆ ನಾವು ನೀವು ಯಾರು ಬದುಕಾಕ ಸಾಧ್ಯ ಇಲ್ಲ. ಅದಕ್ಕೆ ಪ್ರಕೃತಿ ಸಹಿತ ದೇವತಾ ಸ್ವರೂಪದ. ಯಾಕಂದ್ರ ನಮ್ಮ ಆಗಮದಾಗ ಉಲ್ಲೇಖ ಅದಾವೋ ಚೈತ್ಯ ವೃಕ್ಷ. ನೋಡ್ರಿ, ವೃಕ್ಷ, ವೃಕ್ಷ ಅಂದ್ರೆ ಗಿಡ, ಚೈತ್ಯ ಅಂದ್ರ ಭಗವಂತರ ಗಿಡ. ಚೈತ್ಯ ಅಂದ್ರೆ ಭಗವಂತ, ಚೈತಾಲಯ ಅಂದ್ರೆ ಮಂದಿರ. ಜಿನ ಧರ್ಮ ಜಿನಾಗಮ್ ಜಿನ ಚೈತ್ಯ ಜಿನ ಚೈತಾಲಯ ಅಂತಿರಿಲೋ. ಜಿನ ಚೈತ್ಯ ಅಂದ್ರೆ ಪ್ರತಿಮಾ ಭಗವಂತರ, ಚೈತಾಲಯ ಅಂದ್ರೆ ಮಂದಿರ. ಇಲ್ಲಿ ಚೈತ್ಯ ವೃಕ್ಷ ಅಂತಂದ್ರು. ಹಾ ಎಂತ ಸುಂದರ ಪದ ಬಯಸರು. ವೃಕ್ಷ ಗಿಡ ಎಂತದ? ಚೈತ್ಯ ಭಗವಂತರ ಗಿಡ. ಭಗವಂತರ ಅದರೊಳಗೆ ವಿರಾಜಮಾನ ಆಗೋದ್ರಿಂದ ಗಿಡ ಸಹಿತ ಪೂಜನೀಯ ಆಗ್ತದೆ. ಎಂತ ಚಿಂತನ್ರಿ ಇದು. ಅನೇಕ ಅಂತ ಯಾನ ಗಿಡ ಪೂಜೆ ಮಾಡ್ತಾರೆ, ಮಿಥ್ಯಾತ್ವ. ಹೌದು, ಅದಕ್ಕೆ ಸುತ್ತ ಹಾಕಿ ಹೇಳ್ಬೋದ, ಇವನ ನಂಗೆ ಗಂಡು ಸಿಗ್ಲತ್ತ ಅಂದ್ರಿ, ಇದು ಮಿಥ್ಯಾತ್ವನ. ಅದು ಜಿನ ಚೈತ್ಯ ವೃಕ್ಷ ಅಂತಂದ್ರಿ, ಅದು ಸಮ್ಯಕ್ತ್ವನ. ಇದು ಅನೇಕ ಅಂತ, ಬಹಳ ಸೂಕ್ಷ್ಮದ. ತದಾಕಾರ ಸ್ಥಾಪನಾ ನಿಕ್ಷೇಪ ಅಪೇಕ್ಷಾದಿಂದ ಮೂರ್ತಿ ಮಾಡಿ ಕೆಳಗ ಎತ್ತಿನ ಚಿನ್ನ ಮಾಡ್ರನ ಅವ್ರ ಆದಿನಾಥ, ತಳಗ ಶಂಕದ ಚಿನ್ನ ಮಾಡಿ ಅವ್ರಿಗೆ ಆದಿನಾಥ ಅಂದ್ರೆ ಇದು ಏಕಾಂತ ಮಿಥ್ಯಾತ್ವ. ಅಲ್ಲಿ ಶಂಕ ಅಂದ ಬೆಳಕ ಅವ್ರ ನೇಮನಾತ್ರ. ಅಲ್ಲಿ ಗೆರಿ ಕೊರೆದ 100 ಸಲ ಅಲ್ಲ 1000 ಸಲ ಹೇಳ್ರು, ಅದು ನೇಮಿನಾಥರ. ಅವ್ರ ಮಾವಿರ ಹಾಕಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಚಿನ್ನ ಶಂಕದ ಐತಲ್ಲ, ಚಿನ್ನನ ಇಲ್ಲ ಅಂದ ಬೆಳಕ ಅರಿಹಂತ. ಅರಿಹಂತ ಯಾರಂದ್ರೆ ಅವ್ರ ಆಜ್ಞಾತ ಇರ್ಬೋದು, ಮಾವೀರ್ ಇರ್ಬೋದು, ಶಂಕರ್ ಇರ್ಬೋದು, ಬ್ರಹ್ಮ ಇರ್ಬೋದು, ವಿಷ್ಣು ಇರ್ಬೋದು, ಹೆಸರು ಯಾವುದೇ ಇರಲಿ, ಅವರು ಅರಿಹಂತರು. ಅನೇಕಾಂತ. ಇಲ್ಲಿ ದ್ವಂದ್ವ ಇಲ್ಲ, ಇಲ್ಲಿ ಜಗಳಿಲ್ಲ. ಶೆಡ್ಬಾಳಕ್ಕೆ ಹೋಗಿರಲ್ಲ, ಆಚಾರ್ಯ ಭಗವಾನ್ ಶಾಂತಿ ಸಾಗರ ಸಾನ್ನಿಧ್ಯದೊಳಗ ತ್ರಿಕಾಲ ತೀರ್ಥಂಕರ ಪಂಚಕಲ್ಯಾಣ ಆಗೈತಿ ಶೆಡ್ಬಾಳ್ ಒಳಗೆ. ಯಾವ ಆಚಾರ್ಯ ಶಾಂತಿ ಸಾಗರು ಈ ಧರ್ತಿ ಮೇಲೆ ಮುನಿ ಪರಂಪರಾ ಖಂಡಿತ ಆಗಿತ್ತು. ಅಂತ ಸಮಯದೊಳಗ ಮುನಿ ಪರಂಪರಾ ಜೀರ್ಣೋದ್ಧಾರ ಮಾಡಿ ಮುನಿಕುಲ ಪಿತಾಮಹ ಮುನಿಕುಲ ಜೀರ್ಣೋದ್ಧಾರಕರಾದ್ರು. ಅಂತ ಶಾಂತಿ ಸಾಗರ್ ದರ್ಶನ ಮಾಡಿ ಅವ್ರಿಗೆ ಆಹಾರ ಕೊಟ್ಟು ಅವ್ರ ಆಚಾರ್ಯ ಪದಾರೋಹಣ ಕಾರ್ಯ ನೋಡಿ ಅವ್ರ ಕೈಲೇ ಆಜೀವನ ಬ್ರಹ್ಮಚರ್ಯ ವ್ರತ ತಗೊಂಡು ಕುಮಾರಿಕ ಆಗಿದ್ದಂತ ಅಜ್ಜಿ ಇವತ್ತು ಭದ್ರಗಿರಿ ಒಳಗೆ ಸಲ್ಲೇಖನ ತಗೊಳಕ್ ಬಂದಾರು. ಶ್ರೀದೇವಿ ಅಜ್ಜಿ ಶಮಡೋಳಿಕರ್, ಶಮಡೋಳಿ
ಇರ್ತಾರವ್ರು ಕುರ್ಚಿ ಒಳಗ. ಇವತ್ತು ಮನಿ ಎಲ್ಲ ತ್ಯಾಗ ಮಾಡಿ ಭದ್ರಗಿರಿಗೆ ಬಂದಾರು. ನಾ ದೀಕ್ಷಾ ತಗೊಂಡು ನಾನು ಆತ್ಮನ ಕಲ್ಯಾಣ ಮಾಡ್ಕೋಬೇಕು, ಈ ದೇಹ ತ್ಯಾಗ ಮಾಡಬೇಕು ಅಂತಕ್ಕಂಥ ಭಾವ ಸಂಕಲ್ಪ ಹೊತ್ಕೊಂಡು ಬಂದಾರು. ಹಿಂದಕ್ಕೊಬ್ಬರಾದ್ರು ಯಾರೋ ದರ್ಶನ್ ಭೂಷಣ್ ಮತಿ ಮಾತಾಜಿ ಅವರು ಆಚಾರ್ಯ ಶಾಂತಸಾಗರದ ದರ್ಶನ್ ಭಾಗ್ಯ ತಗೊಂಡ್ರು. ಸಮಾಧಿ ನೋಡುವಂಥ ಭಾಗ್ಯ ಅವ್ರಿಗೆ ಸಿಕ್ಕಿತ್ತು. ಈಗ ಮತ್ತೊಂದು ಭವ್ಯಾತ್ಮ ಜೀವ ಬಂದದ. ಅಂಥವ್ರು ಎಷ್ಟು ಜನ ಆದ್ರೆ ಕೈ ಎತ್ರಿ. ಆಚಾರ್ಯ ಶಾಂತಸಾಗರ ಕೈಯಲ್ಲಿ ನಾವು ವ್ರತ ತಗೊಂಡೇನಿ ಅನ್ನೋರ ಒಬ್ಬರು ಇಲ್ಲ. ನನಗಂತೂ ಭಾಗ್ಯ ಅಂತ ಅಂಥವ್ರು ನೋಡು ಭಾಗ್ಯ ಸಿಕ್ಕೈತಿ, ಅಂಥವ್ರು ಕಲ್ಯಾಣ ಮಾಡುವಂಥ ಭಾಗ್ಯ ನನಗೆ ಸಿಕ್ಕೈತಿ ಅಂದ್ರೆ ಇದು ಬದ್ರಿ ಕ್ಷೇತ್ರ ಮಹಿಮಾ. ಅವ್ರ ಪರಿವಾರದವರೆಲ್ಲ ಆ ಕಾರ್ಯಕ್ಕೆ ಅನುಮೋದನ ಮಾಡಿ ಅವ್ರ ಸಮಾಧಿ ಮರಣ ಆಗಬೇಕು, ಸಲ್ಲೇಖನ ಪೂರ್ವಕ ಆ ಜೀವದ ಕಲ್ಯಾಣ ಆಗ್ಬೇಕಂತಕೊಂಡ ಇವತ್ತು ತ್ಯಾಗ ಮಾಡಿ ಮನಿ ಎಲ್ಲ ತ್ಯಾಗ ಮಾಡಿ ಬಂದಾರು. ಭಾನ ಮಾಡೇನ್ಯ ಪಾರ್ಶ್ವನಾಥ್ ಮುಕುಟ್ ಸಪ್ತಮಿ, ಪಾರ್ಶ್ವನಾಥ್ ಭಗವಾನ್ ನಿರ್ವಾಣ ಕಲ್ಯಾಣ ದಿವಸ ಅವ್ರಿಗೆ ಕ್ಷುಲ್ಲಿಕಾ ದೀಕ್ಷಾ ಕೊಟ್ಟ ಸಲ್ಲೇಖನ ಮಾರ್ಗದಾಗ ಆತ್ಮನ್ ತತ್ವರ್ ಮಾಡೋದು ಅಂತ. ಜ್ಞಾನಭೂಷಣ್ ಮತಿ ಮಾತಾಜಿ ಪಾಳೆ ಹೆಚ್ಚಾರಿಗೆ ಅವರು ಸಂಕಲ್ಪ ಮಾಡ್ರು ಆಗಸ್ಟ್ 15 ದಿವಸ ನೇಮ್ ಸಲ್ಲೇಖನ ತೊಗೊಂಡು ಮಾತ್ರ ಲಿಕ್ವಿಡ್ ತೊಳಕೈತವರು. ಇನ್ನು ಪಾರ್ಶ್ವನಾಥ್ ಮುಕುಟ್ ಸಪ್ತಮಿ ದಿವಸ ಸುವರ್ಣ ಸೌಭಾಗ್ಯತೆಯವ್ರು ಬಂದು ಆಸನ ತಯಾರು ಮಾಡಿ ಸ್ವಸ್ತಿಕ್ ಸ್ಥಾಪನಾ ಮಾಡಿ ವಿಧಿವತ್ ಆ ದಿವಸ ಅವರಿಗೂ ನಿಯಮ ಸಲ್ಲೇಖನ ಕ್ರಿಯಾ ಸಂಸ್ಕಾರ ಆಗೋದದ. ಅವರು ಆತ್ಮ ಕಲ್ಯಾಣ ಪ್ರಯಾಣದತ್ತ ಸಾಗ್ತಾ ಇದ್ದಾರ. ಅದಕ್ಕೆ ಜಗತ್ನ್ಯಾಗ ಸಾವಕ್ಕೆ ಸಡ್ಡು ಹೊಡೆದಂಥ ಧರ್ಮ ಯಾವ್ದಾರ ಇದ್ರ ಅದು ಜೈನ ಧರ್ಮ. ಸಾವು ಶರೀರಕ್ಕಾಗ್ತದ, ಆತ್ಮಕ್ಕಾಗೋದಿಲ್ಲ. ಆತ್ಮ ಶಾಶ್ವತ ವಸ್ತು, ಆತ್ಮ ಸತ್ಯ, ಆತ್ಮ ನಿತ್ಯ, ಆತ್ಮ ಅವಿನಾಶಿ. ಅನೇಕಾಂತ ದೃಷ್ಟಿಕೋನದಿಂದ 3 ವರ್ಷ ಆಗಿರ್ತ ಅದು ಕುಮಾರಿಕನ 25 ವರ್ಷ ಆಗೈತಿ. ಶ್ರಾವಿಕ ಆಗೈತಿ 100 ಸಂಚುರಿ ಬಾಡ್ಸಿಳು 100 ವರ್ಷ ಅದು. ಆದರೂ ಶ್ರೀದೇವಿ ಅಷ್ಟು ಕುಮಾರಿಕನ ಶ್ರೀದೇವಿ ಅದಾಳಲ್ಲ, ಶ್ರೀದೇವಿ ಶ್ರೀದೇವಿ ವೃದ್ಧಿದೇವಿ ಬುದ್ಧಿದೇವಿ ಶಾಂತಿದೇವಿ ದೃಷ್ಟಿದೇವಿ ಹೆಂಗ ತೀರ್ಥಂಕರ ಕಲ್ಯಾಣ ಅಷ್ಟು ಕುಮಾರಿಕನ ವರ್ಣನೆ ಮಾಡ್ತಾರೋ ಹಂಗ ಸಮ್ಮಡೋಳಿ ಯಾವ ಊರಾಗ ಆಚಾರ್ಯ ಶಾಂತಿ ಸಾಗರಿಗೆ ಆಚಾರ್ಯ ಪದ ಸಿಕ್ತು. ಆ ಆಚಾರ್ಯ ಪದಾರೋಹಣ ಕಾರ್ಯಕ್ರಮ ನೋಡಾಕ ಆಕಿ ಕುಮಾರಿಕ ಆಗಿದ್ಲು. ಅಂತ ಜೀವ ಇವತ್ತು ಆತ್ಮ ಶರಣಾಗ್ಯದ ಗುರುಪಾದ ಮೂಲದಾಗ ಆ ಜೀವದ ಕಲ್ಯಾಣ ಆಗಲಿ. ಆ ಜೀವಕ್ಕೂ ಅನೇಕಾಂತ ರೂಪದಿಂದ ಯಾವ ರೂಪ? ನನ್ನ ಅಪೇಕ್ಷೆಲೆ ದೀಕ್ಷಾ ಕೊಟ್ರ ಶಿಷ್ಯ ಆದ್ಲು, ನಿಮ್ಮ ಅಪೇಕ್ಷೆಲೆ ಸಾಧರ್ಮಿ ಬಂಧು ಆದ್ಲು. ಅನುಮೋದನ್ ತಗೋದ. ಅವರಂತ ಬುದ್ಧಿ, ಅವರಂತ ವಿಚಾರ, ಅವರಂತ ಆಚಾರ ನಮ್ಮ ಆತ್ಮಗೂ ಬರಲಿ. ಕೊನೆ ಸಮಯದ ಗುರುಪಾದ ಮೂಲದಾಗ ಹೋಗಿ ನಂದು ಆತ್ಮಂದ ಕಲ್ಯಾಣ ಆಗಲಿ ಅಂತ ಭಾವನಾ ಮಾಡ್ರಿ. ಆ ಭಾವನಾ ಮಾಡಾಗ ಸಹಿತ ನಿಮಗೆ ದೇವಗತಿದ ಸದ್ಗತಿದ ಬಂದಾಗ್ತದ. ಜೊತೆಗೆ ಪೂವೇದ ಉದಯಕ್ಕೆ ಬರ್ತಾರ. ಮುಂದಿನ ಬಾಬ್ ಫಿಕ್ಸ ಪುರುಷ ಹುಟ್ಟವ್ರು ಸ್ತ್ರೀ ಪರ್ಯಾಯದಿಂದ ಮುಕ್ತಿ ಸಿಗ್ತದೆ. ಇದು ಅದರ ಪ್ರಭಾವ. ಪೂವೇದ್ ಹೇ ಭಗವನ್ ಸಾಕು ಅನಂತ ಬಹುದ ಸ್ತ್ರೀ ಪರ್ಯಾಯದಾಗ ಮಾಯಾಚಾರ ಮಾಡ್ಕೋತ ಅನಂತ ಭವ ಕಳೆದೇನು ಸಾಕಪ್ಪ. ಈ ಸ್ತ್ರೀ ಪರ್ಯಾಯ ಮುಕ್ತಾಗಿ ಮುಂದಿನ ಬಹುದ ನಾವು ಪುರುಷ ಪರ್ಯಾಯ ಜನ್ಮ ತಗೊಂಡ ಪುರುಷಾರ್ಥ ಮಾಡಿ ದಿಗಂಬರ ಮುನಿಯಾಗಿ ಮೋಕ್ಷ ಪ್ರಾಪ್ತಿಯಾಗುವಂಥ ಭಾಗ್ಯ ನನ್ನ ಆತ್ಮಾಗ ಶೀಘ್ರ ಅಂತ ಭಾವನಾ ಮಾಡ್ರ. ಆ ಸಮಯದಾಗ ದೇವಗತಿ ಪುರುಷ ಪರ್ಯಾಯದಾಗ ಜನ್ಮ ತಗೊಳ್ಳುವಂಥ ಭಾಗ್ಯ ಸಿಗ್ತೈತಿ. ಹೆಂಗಂತಕ್ಕೆ ಮನಸ್ಸು ಮಾಡ್ದಂದ್ರೆ ಡಿಗ್ರಿನ್ಯಾಗ ಉಗುಳಿದ ಮಣ್ಣ ರಾಡಿ ಕೈ ಹಾಕಿ ಒಂದು ಕೈ ಒಳಗೆ ಹಾಕಿ ಒಂದು ಕೈ ಹೊರಗೆ ಇಳಿದು ಅವ್ ಮನುಷ್ಯನಾಗ ಏನು ಮಾಡಬೇಕಂತ ಬರ್ತೈತಿಲ್ಲ. ಕೊನೋಳಿಗೆ ಮಾಡಬೇಕು, ಏನು ಕಳಸ ಮಾಡಬೇಕು, ಏನು ಚಿಂತಿ ಮಾಡಬೇಕು, ಏನು ಗುಳ್ಳೋನು ಮಾಡಬೇಕು, ಏನು ಚೆನಿಮೀರಿ ಮಾಡಬೇಕು. ಯಾರ ಕುಂಬಾರ ತಲೆಯಾಗ ಏನು ವಿಚಾರ ಬರ್ತೈತಿ ಆ ವಿಚಾರ ತಕ್ಕಂಗ ತಿಗಿರಿನ್ಯಾಗ ತಯಾರಾಕತ್ತೋ ಇಲ್ಲೋ ಮಾಡ್ಬೇಕಂತ ಮನುಷ್ಯ ಬರ್ತಂದ್ರೆ ನಿಮ್ಮ ಕೈ ಯಾಕಡೆ ಹೋಗತಿ ಜ್ವಾಳದಿತ್ತು. ಯಾಕಂದ್ರೆ ರೊಟ್ಟಿ ಮಾಡ್ದೈತಿ, ಅನ್ನ ಹಾಕೋದೈತಿ. ಮನುಷ್ಯ ಬರ್ತಂದ್ರ ಎಲ್ಲಿ ಹೋಗತಿ? ಜೋಳದ ಚೀಲ ಕಡೆ ಕೈ ಹೋಗತ್ತೋ, ಗೋಧಿ ಚೀಲ ಕಡೆ ಕೈ ಹೋಗತ್ತೋ, ಏನ ಸಜ್ಜಿ ಚೀಲ ಕಡೆ ಹೋಗತ್ತೋ, ಏನ್ ಹೆಸರು ಬ್ಯಾಳಿ ಕಡೆ ಹೋಗತ್ತೋ?
ಅಕ್ಕಿ ಚೀಲ ಕಡೆನೇ ಹೋಗ್ತೈತಿ. ಯಾರು ಹೋಗಂದ್ರ ಅದಕ್ಕ ನೋಡ್ರಿ, ನಿಮ್ಮ ಮನಸ್ಸಿನಾಗ ಏನ್ ಮಾಡ್ಬೇಕಂತ ಅದ ರೀತಿ ನಿಮ್ಮ ಕಾರ್ಯ ಆಕತಿ. ಹಂಗ ಭಾವನಾದಾಗ ಸ್ತ್ರೀ ಪರ್ಯಾಯದಾಗ ಪುರುಷ ವೇದ ಕುವೇದೊಳಗೆ ಜನ್ಮ ತಗೊಂಡ ನನ್ನ ಆತ್ಮ ಕಲ್ಯಾಣ ಆಗ್ಬೇಕಂತ ಭಾವನಾ ಮಾಡ್ರಿ. ಆ ಭಾವನಾ ತಕ್ಕಂಗ ನಿಮ್ಗೆ ಗತಿ ಸಿಗ್ತೈತಿ, ಚಲೋ ಬಾಕಿ ಸಿಗ್ತೈತಿ. ಮುಂದಿನ ಬಹುದಾಗ ಮತ್ತು ಧರ್ಮ ಭಾವ್ಯಕ ಭೂಯಾತ್ ಪುನರ್ ದರ್ಶನಂ. ನಮ್ಮ ಸಂಸ್ಕೃತಿ ಅಲ್ಲ ಇದು. ನಮ್ಮ ಸಂಸ್ಕೃತಿ ಭೂಯಾತ್ ಪುನರ್ ದರ್ಶನಂ. हे गुरुदेव, हे भद्रगिरी माता, हे तीर्थराज सम्मेत शिखर जी, हे आदिनाथ भगवान, हे पार्श्वनाथ भगवान, भूयात पुनर दर्शनम. ಈ ಭಾವನಾ ಮಾಡಿ ಭಗವಂತ ದರ್ಶನ ಮಾಡಿ ವಾಪಸ್ ಭಗವಂತ ದರ್ಶನ ಮಾಡೋ ಭಾಗ್ಯ ಸಿಗ್ಬೇಕು. ನಿಧಾನ ಬಂದಂತಾರು ಟೈಮ್ ಹೇಳ್ತಾನ. ಮನೆಯಿಂದ ಬದ್ರಿಗಿರಿ ಬರಾಕೈತೀರಂದ್ರ ಬದ್ರಿಗಿರಿ ಹೋಗ್ತಾನ, ಬದ್ರಿಗಿರಿಗೆ ಹೋಗ್ತಾನೆ ಅಂತಾನೆ. ಇಲ್ಲಿಂದ ಮನೆ ಬಂದ್ರಂದ್ರ ಮನೆಗೆ ಹೋಗಿ ಬರ್ತಾನೆ. ಶಿಖರ್ಜಿಗೆ ಹೋಗಿ ಬರ್ತಾನೆ ಅನ್ಬೇಡ್ರಿ, ಬದ್ರಿಗಿರಿಗೆ ಹೋಗಿ ಬರ್ತಾನೆ ಅನ್ಬೇಡ್ರಿ, ಹೋಗ್ತಾನನ್ರಿ ಅಂತ ಹೋಗಿ ನಡೀತೈತಿ. ಯಾರಿ ಮನೆಗೆ ಹೋಗಿ ಬರ್ತಾನನ್ರಿ ನಡೀತೈತಿ. ಯಾಕ ಲಕ್ಷ್ಯ ನಿಮ್ಮ ಧರ್ಮ ಕಡೆ. ಶಿಖರ್ಜಿ ಅಥವಾ ಭೂಯಾತ್ ಪುನರ್ ದರ್ಶನಂ. ನಿಮ್ ಲಕ್ಷ್ಯ ನಿಂತಂದ್ರ ವಾಪಸ್ ಆ ಗುರಿ ನೀವು ಮುಡ್ತೀರಿ. ಅನಂತೆ ಸಣ್ಣಾಗಿದ್ದಾಗ ಒಂದು ಆಟ ಇತ್ತು, ಈಗಿನ ಕಾಲಿನಾಗ ಅದು ಆಟ ಇಲ್ಲ. ಶಿವನ ಕುಣಿ ಆಟ ಅಂತ ಒಂದು ಆಟ ಇತ್ತು, 7 ಕುಣಿ ಇತ್ತು. ಡಾಕ್ಟರ್ ಸಾಹೇಬ್ ಹೇಳಿದೆ, ನಂಗೆ ಮನ್ಯಾಗ ಅಡಿಗೆ ಮನ್ಯಾಗ ಆ ಮಸಾಲೆ ಪದಾರ್ಥ ಇಡು ಶ್ರಾವಕರು 7 ಇರ್ತಾವತ್ತವು. ನಮ್ಮ 9 ಇರ್ತಾವತ್ತು, ಸಾಧುಗಳಿಗೆ 9 ಅಂತ, ನಿಮ್ಮ 7 ಇರ್ತಾವಂತ. ನಿಮ್ಗೆ ಗೊತ್ತು ಶ್ರಾವಕರಿಗೆ ಅದು. ನೋಡ್ರಿ ಎಷ್ಟು ಅರ್ಥ ಗರ್ಭಿತ. ನಾವು ಸಣ್ಣ ಇದ್ದ ಆಟ ಆಡ್ತಿದ್ದೀವಿ. ಇತಿಹಾಸದಾಗದ ಶಾಂತಿ ಸಾಗರ್ ಕಾಲದಾಗ, ನಮ್ಮ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಗುರುದೇವ್ ಕಾಲದಾಗ ಅಂತ ಆಟಗಳಿತ್ತು. ಇವತ್ತು ಹೋದು ಗಿಡಮಂಗ್ಯಾನ ಆಟ ಅಂತಿತ್ತು ಒಂದು ಆಟ. ಏನು ಗೊತ್ತೇ ಇಲ್ಲ ಈಗಿನ ಮಂದಿ ಗಿಡಮಂಗ್ಯಾನ ಆಟ ಅಂದ್ರೆ ಗೊತ್ತಿಲ್ಲ. ಮೊಬೈಲ್ ಒಂದು ಬಿಟ್ಟು ಹೊರಗಿಂದ ಏನೋ ಗೊತ್ತಿಲ್ಲ, ಹಂಗಾಗಿಬಿಟ್ಟೈತಿ. ಅದನ್ನ ಹಾಕೊಂಡು ಸುಸ್ಸು ಸುಸ್ಸು ಮಾಡ್ಕೊತ ಹೋಗ್ತಾವ. ನಾನಿಲ್ಲ ನೋಡ್ರಿ ಎಷ್ಟು ಅರ್ಥಗರ್ಭಿತ್ತಿದ್ದು. ಒಂದ್ಸಲ ಚರ್ಚೆ ಆಯಿತು, ಕೇಳಿ. ಆಚಾರ್ಯ ಭಗವಾನ್ ವಿದ್ಯಾಸಾಗರನ ಸಹೋದರ ಮಹಾವೀರಶ್ರೀ ಅಂತ ಕೇಳಿ. ಅಲ್ರಿ ಕೃಷ್ಣ ಸುಧಾಮ ಇದ್ದಂಗೆ ಇದ್ರು ಮಾರುತಿ ಮತ್ತು ವಿದ್ಯಾಧರ ಅಂತ ಹೇಳ್ತೀರಿ. ಅವ್ರ ಮೈತ್ರಿ ಹೆಂಗಿತ್ತು? ಅವ್ರು ನೋಡ್ರ ಜೈನರಲ್ಲ, ಇವ್ರು ನೋಡ್ರ ಜೈನ್ರ. ಅವ್ರಿಗೆ ಹೆಂಗೆ ದೋಸ್ತಿ ಆಯ್ತು? ಮತ್ತು ಅತ್ಯಂತ ಅನ್ಯೋನ್ಯವಾಗಿ, ಅನ್ಯೋನ್ಯ ಅಂದ್ರೆ ಕೃಷ್ಣ ಸುಧಾಮ ಜೊತೆ ಹೋಲಿಸ್ತಿರಲ್ಲ, ಅದು ಹೆಂಗೆ ಸಾಧ್ಯ ಅಂತ ಚರ್ಚೆ ಮಾಡಿದಾಗ ಯಾರಿಗೆ ಮಾಡಿರಷ್ಟಿಗೆ ಅವರು ಇವತ್ತವ್ರ ಹುಟ್ಟು ಸಾಗರಾಗ್ಯಾರು. ಅವ್ರನ್ನ ಗೃಹಸ್ಥಾಗಿದ್ದಾಗ ಮಾರುತಿ ಒಂದ್ಸಲ ಬಾವಿಗೆ ಚಳ್ಕೊಂಡು ನೀವು ಮೊದಲು ಎದ್ದು ಬಂದ ಮಾರುತಿ ವಿದ್ಯಾಧರ ಭಾವತಕ ಸ್ನಾನ ಮಾಡಿದ್ರು ನೀರಿನಾಗ. ಅವ್ರು ಎದ್ದು ಬಂದ ನಂತರ ಆ ಪೈರಿನಾಗ ಇರ್ಕೊಂಡು ಬಂದರು. ಆ ಪೈರಿನಾಗ ಇವ್ರು ಪದಚ್ಚಿನ್ನ ಮೂಡಿದ್ವು ಅಂತ. ಯಾರು? ವಿದ್ಯಾಧರ ಬಾಲಮಿತ್ರ. ಆ ಪದಚ್ಚಿನ್ನತೆಗೆ ಹೋಗಿ ನೋಡ್ಕೊಂಡು ಅರ್ಧ ತಾಸವ್ರು ಅವು ಆರಾಧಕ್ಕೆ ಹೋದಾಗ ವಿದ್ಯಾಧರ ಕೇಳಿದ್ರು, ಅಲ್ಲೋ ಆ ಋಷಿ ಕಾಲು ಮೂಡಿದ್ದ ಅಟ್ಟಕ್ಕೆ ಹಚ್ಕೊಂಡು ನೋಡಕ್ತಿದ್ದೆ, ಅದ್ರಾಗ ಏನಿರ್ತ ವಿದ್ಯಾಧರ ಕೇಳಿರತ್ತೆ. ಯಾರನ್ನ ತೋರಿಸ್ತದ? ಅವಾಗ ದೋಸ್ತ ಅಂದತ್ತ, ಏ ವಿದ್ಯು ಕೈ ಕೊಡು, ಏ ವಿದ್ಯು ಕೈ ಕೊಡೋದು. ಕೈ ನೋಡ್ರಂತ ಮಿತ್ರ ಸಂಬಂಧ ಹೆಂಗಿರ್ತದೆ. ನೀ ಭಾಳ ದೊಡ್ಡ ವ್ಯಕ್ತಿ ಆಗ್ತೀವಿ. ನಿನ್ನ ಕಾಲು ಚಿನ್ನ ಪದ ಚಿನ್ನ ಮತ್ತು ನಿನ್ನ ಕೈ ಲಕ್ಷಣ ನೋಡ್ರಿ ನಂಗೆ ಗೊತ್ತಾಗ್ತೈತಿ. ನಾಳೆ ಭಾಳ ದೊಡ್ಡ ವ್ಯಕ್ತಿ ಆಗ್ತಿ, ನೀನು ನೇತ ಆಗ್ತಿ ನೋಡು ಅಂತ ಅಂದ್ರು. ಅವಾಗ ಚುನಾವ್ ಬಂದೈತಿ ಮಿತ್ರ ಅಂತ ಮಾರುತಿ, ನೋಡಪ್ಪ ಚುನಾವ್ ಬಂದೈತಿ, ಇಲೆಕ್ಷನ್ ನಿಂತಂದ್ರೆ ನಾಮಕರಣ ಮಾಡಿ ಹೆಸರು ಕೊಡು. ನಮ್ಮೊಂದಿಟ್ಟು ಮಾಡ್ತಾರಲ್ಲ ಹಂಗೆ ಹೆಸರು ಕೊಡು, ನೀ ಚುನಾವದಾಗ ಆಚೆ ಬಂದ್ರೆ ನೇತ ಹಾಕಿ ಅಂತ ಅಂದತ್. ಅವಾಗ ವಿದ್ಯಾಧರ ಮ್ಯಾಲ ನೋಡಾಕೈತಿರತ್ತೆ. ಅವಾಗ ಇವ ಏನು ನೋಡಾಕೈತಿವು, ಏನು ವಿಚಾರ ಮಾಡಾಕತಿ ಅಂತ. ನನಗ
ಇಂಥ ರಾಜಕಾರಣಿ ಅಂತ ನೇತಾ ಆಗೋ ಇಚ್ಛೆ ಇಲ್ಲ. ನೇತಾ ಒಂದು ವೇಳೆ ಆದ್ರೆ ಧರ್ಮದ ನೇತಾ ಆಗ್ಬೇಕಂತ ನನ್ನ ಭಾವತಿ, ಅದು ಇಚ್ಛೆ ನನ್ನ ಪೂರ್ಣ ಆಗಬೇಕು ಅಂತಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡ್ರಿ ವಿದ್ಯಾಧರ ಭಾವ ವ್ಯಕ್ತ ಮಾಡಿದ. ಅದಕ್ಕೆ ಏನು ಭಾವನಾ ಭವನಾಶಿನಿ, ಭಾವನಾ ಭವವರ್ಧಿನಿ, ಭಾವನಾ ಭವಬಂಧನ. ಭಾವನಾದ ಭಾಳ ದೊಡ್ಡ ಶಕ್ತಿ ಐತಿ. ಅನಾದಿ ಕಾಲದಿಂದ ಇಲ್ಲಿ ತಕ ಎಷ್ಟು ತೀರ್ಥಂಕರಾಗ್ಯಾರ, ಮುಂದೆ ಆಗವ್ರದಾರ, ಈಗ ಆಗಾಕತ್ಯಾರ, ಅವರೆಲ್ಲರೂ ಭಾವನಾದಿಂದನ ಭಗವಾನ್ ಆಗ್ಯಾರೋ, ತೀರ್ಥಂಕರಾಗ್ಯಾರೋ. ಷೋಡಶಕರಣ ಭಾವನ ದರ್ಶನ ವಿಶುದ್ಧಿ ವಿನಯ ಸಂಪನ್ನತಾ 16 ಭಾವನೆಗಳು ಸಾಕ್ಷಾತ್ ತೀರ್ಥಂಕರ ಆದ ನಂತರ ಸಹಿತ ಮತ್ತು 12 ಭಾವನಾ ಅವ್ರಿಗೆ ಭಾವಸಾಕ್ ಹತ್ತೈತಿ. ದ್ವಾದಶ ಭಾವನಾ, ದ್ವಾದಶಾನುಪ್ರೇಕ್ಷ ಅಂತ ಕರಿತೀರಿ. ಅಷ್ಟು ಭಾವನಾದ ಮಹತ್ವ. ವಿದ್ಯಾಧರ ಭಾವನಾ ಮಾಡಿ ನೋಡ್ರಿ ಎಷ್ಟು ದೊಡ್ಡ ನೇತಾ ಆದ್ರಂದ್ರೆ, ಎಷ್ಟು ದೊಡ್ಡ ನೇತಾ ಆದರು ಹೇಳ್ತಾರೋ. 1999 ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ರು. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ದರ್ಶನಕ್ಕೆ ಬಂದ ಸ್ವತಃ ಧನ್ಯ ಅಂತಂದ್ರು. ಜೀವನ ಸಾರ್ಥಕ ಆತು ಅಂತ 2017 ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಆಚಾರ್ಯ ಭಗವಾನ್ ದರ್ಶನಕ್ಕೆ ಬಂದ ಮೂಕುಮಾಟಿ ಗ್ರಂಥ ಪ್ರಕಾಶನ ಮಾಡಿ ಸಾರ್ಥಕ ನನ್ನ ಜೀವನ ಅಂತಕೊಂಡ ಭಾರತದ ಪ್ರಥಮ ಪ್ರಜಾ ರಾಷ್ಟ್ರಾಧ್ಯಕ್ಷ ರಾಷ್ಟ್ರಪತಿ ನೇತಾ ಯಾರ್ತಿಗೆ ಬಂದರು? ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಪಾರ್ಕ್ನಿಂದ ಬಂದರು. 2016 ಅವತ್ತಿನ ಪ್ರಧಾನಮಂತ್ರಿ ಇವತ್ತು ನರೇಂದ್ರ ಮೋದಿ ಅವರು ಸಹಿತ ದರ್ಶನ ಬಂದರು. ಆಚಾರ್ಯ ಸಮಾಧಿ ಅವಕ್ಕಿಂತ ಮೊದಲ ಎಲ್ಲಿ ಡೋಂಗರ್ಗಢ ಚಂದ್ರಗಿರಿ ಒಳಗ ಮೋದಿ ಅವರು ಬಂದು 2.5 ತಾಸು ಕೂತ ದೇಶದ ಹಿತದ ಬದ್ದಲ ಆಚಾರ್ಯ ಜೊತೆ ಚರ್ಚೆ ಮಾಡಿ ದೇಶಕ್ಕಾಗಿ ಏನು ಮಾಡಬೇಕು ಮಾರ್ಗದರ್ಶನ ತಗೊಂಡ್ರು. ನೋಡ್ರಿ ಸಣ್ಣಾಗಿದ್ದಾಗ ವಿದ್ಯಾಧರ ಏನು ಹೇಳಿದ? ಆಕಾಶ ನೋಡಂದಿದ್ದ, ನನಗ ರಾಜಕಾರಣಿ ಆಗಿ ನೇತಾ ಆಗೋದು ಭಾಳ ಮ್ಯಾಲ ನೋಡಿ ವಿಚಾರ ನಂಗೆ ಆದ್ರ ಧರ್ಮ ನೇತಾ. ಇವತ್ತು ಚತುರ್ವಿಧ ಸಂಘದ ನೇತಾ ಆಚಾರ್ಯ ಪರಮೇಶ್ವರಿಯಾಗಿ ಚತುರ್ವಿಧ ಸಂಘಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥ ಕಾರ್ಯ ಮಾಡಿದ್ರು. ಮೋಕ್ಷ ಮಾರ್ಗಶ್ಯ ನೇತಾರಂ, ಮೋಕ್ಷ ಮಾರ್ಗಕ್ಕೆ ನೇತಾ ಆದ್ರು ಅಂತ ಭಾಗ್ಯ ಆತ್ಮಾಕ್ಷಿತ್ತು. ಇದು ಎದ್ರ ಫಲ? ಸಂಸ್ಕಾರದ ಫಲ. ಸಣ್ಣಾಗಿದ್ದಾಗ ಮಿತ್ರ ಮಾರುತಿ ಬ್ಯಾರೆ ಸಮಾಜ ಜೈನೇತರ ಅವತ್ತವ ಸಂಕಲ್ಪ ಮಾಡಿದ ವಿದ್ಯಾಧರ ಸಂಸಾರದ ಬಿದ್ದಿಲ್ಲ. ಬಾಲ ಬ್ರಹ್ಮಚಾರಿಯಾಗಿ ಜೈನೇಶ್ವರಿ ದಿಗಂಬರ ದೀಕ್ಷಾ ತಗೊಂಡು ತಮ್ಮ ಕಲ್ಯಾಣ ಜೊತೆಗೆ ವಿಶ್ವ ಕಲ್ಯಾಣ ಮಾಡಕತ್ತಾರು. ಇನ್ನು ನಾನು ಆ ಜೀವನ ಪರ್ಯಂತ ಬ್ರಹ್ಮಚಾರಿ ವ್ರತ ಪಾಲನೆ ಮಾಡ್ಬೇಕಂತಕೊಂಡ ಮಾರುತಿ ಮದುವೆ ಮಾಡ್ಕೋಲಿಲ್ಲ, ಸಂಸಾರದ ಬೀಳಲಿಲ್ಲ. ಇವತ್ತು ಬಾಲ ಬ್ರಹ್ಮಚಾರಿಯಾಗಿ ಪ್ರತಿನಿತ್ಯ ತ್ರಿಕಾಲ ದೇವ ದರ್ಶನ, ತ್ರಿಕಾಲ ಸ್ವಾಧ್ಯಾಯ ಮಾಡ್ತಾನ ಪುಣ್ಯಾತ್ಮ. ಮಿತ್ರ ಇರ್ಬೇಕಂದ್ರೆ ಎಂಥ ಮಿತ್ರ ಇರ್ಬೇಕಂದ್ರೆ ಮಾರುತಿ ವಿದ್ಯಾಧರಂಗ ಮಿತ್ರ ಇರಬೇಕು ಅಂತ. ನೀವೆಂಥ ಮಿತ್ರದರಿ? ಕಷ್ಟ ಕಾಲ ಬಂದಾಗ ಏನು ಎತ್ತಿತ್ತು ಮಾಡಿ ನಾವು ನಂಗೆ ನಿಗಂಗಿಲ್ಲ. ಅರ್ಧ ಸಮಯಕ್ಕೆ ಕೈ ಬಿಡಬಾರ್ದು. ಅದಕ್ಕೆ ಮಂದಿ ಮಂದಿ ಎಂದು ಮಂದಿ ನಂಬಲಿ ಹೋದೆ, ಮಂದಿ ಬಿಟ್ಟಾರ ನಡು ನೀರ ಜಿನನಾಥ ತಂದೆ ನನ್ನ ಕೈಯ ಬಿಡಬ್ಯಾಡ. ಈ ಪ್ರಪಂಚದ ಯಾರನ್ನು ಯಾರೂ ಶಾಶ್ವತ ಹಿಡಿಯೋದಿಲ್ಲ. ಖರೆ ಒಬ್ರು ಮಿತ್ರದಾರು, ಧರ್ಮೋ ಮಿತ್ರಂ ಸದಾಸ್ತುಮಿ. ಮೋಕ್ಷ ಹೋಗತಕ್ಕ ನಿಮ್ಮ ಆತ್ಮನ ಜೊತೆಗಿರ್ತಕ್ಕಂಥದ್ದು ಧರ್ಮ ಮಾತ್ರ ಮಿತ್ರದ. ಅದಕ್ಕೆ ಜೀವನದಲ್ಲಿ ಧರ್ಮವನ್ನು ಮಿತ್ರನಾಗಿ ಸ್ವೀಕಾರ ಮಾಡಿ. ಅದು ಎಂಥ ಧರ್ಮ ಅಂದ್ರೆ ಅನೇಕಾಂತ ರೂಪ ಧರ್ಮ. ಇಲ್ಲಿ ಏಕಾಂತಕ್ಕೆ ಆಸ್ಪದನ ಇಲ್ಲ, ಏಕಾಂತ ಮಿಥ್ಯಾತ್ವ. ಅನೇಕಾಂತ ದೃಷ್ಟಿಯಿಂದ ನಾವು ಧರ್ಮದ ಅವಲೋಕನ ಮಾಡಬೇಕು, ಅಂದಾಗ ಕಲ್ಯಾಣ ಆಗ್ತದೆ. ಅದಕ್ಕೆ ಸಮಾಜದಲ್ಲಿ ನಡೆದದ ಅಜ್ಞಾನದ ಜೀವ ಮಾಡ್ತದ, ಗೊತ್ತಿದ್ದು ಗೊತ್ತಿಲ್ದಂಗೆ ತಿಳ್ಕೊಂಡ ಹೇಳೋದು ನನ್ನ ಕರ್ತವ್ಯ ಅದ, ಮಾರ್ಗದರ್ಶನ ಮಾಡೋದು ನನ್ನ ಕರ್ತವ್ಯ ಅದ. ಅದ್ರ ಕಾಲಬ್ಧಿ ಬಂದ್ರೆ ಆ ಜೀವದ ಕಲ್ಯಾಣ ಆಕೈತಿ. ಇರ್ಲಿಕ್ಕೆ ಅನಂತ ಕಾಲನ ಸಂಸಾರ ಐತಿ ತಿಳ್ಕೊಂಡ ಮಧ್ಯಸ್ಥ ಭಾವದಾಗ ಸ್ವ ಆತ್ಮ ಕಲ್ಯಾಣದ ತೊಡಗಿರ ನಮ್ಮ ಕಲ್ಯಾಣ ಆಕೈತಿ. ಮತ್ತು ಜಗತ್ತು ಪರಿವರ್ತನೆ ಮಾಡ್ತನೋ, ಹಳಿಂಗ್ಳಿ ಉದ್ಧಾರ ಮಾಡ್ತಾನ ನಿನ್ನ ತಲೆಯಾಗಿದ್ರ ನಿನ್ನಂಥ ಮೂರ್ಖ ಯಾರಿಲ್ಲ, ಕುಲರತ್ನ ಅಂತ ನನ್ನ ಆತ್ಮ ನನಗೂ ಹೇಳ್ತತಿ. ಯಾಕ
ಹಳಿಂಗಿಲಿ ಉದ್ಧಾರ ಮಾಡಕ್ಕೆ ನಾನು ದೀಕ್ಷಾ ತಗೊಂಡಿಲ್ಲ, ನನ್ನ ಆತ್ಮಾನ ಉದ್ಧಾರ ಮಾಡ್ಕೊಳಕ್ಕೆ ನಾನು ದೀಕ್ಷಾ ತಗೊಂಡಿನಿ. ಈ ವೇದಜ್ಞಾನ, ಈ ಸತ್ಯ ನನ್ನ ಒಳಗಿದ್ರ ನನ್ನ ಆತ್ಮಾನ ಸಾಕ್ಷಾತ್ಕಾರ ನನಗೆ ಆಗಿ ಆಗ್ತದ. ಯಾಕ ಮಹಾವೀರ ಭಗವಾನ್ ಹೇಳ್ಯಾರೋ, ಕರ್ತಾ ಬುದ್ಧಿ ಮತ್ ಕರೋ ಕರ್ತವ್ಯ ಕರೋ. ವಾಹ್, ಎಂತ ಸುಂದರ ಪದ ಬಳಸಿದ್ರಿ. ಏನಂದ್ರು? ಕರ್ತಾ ಬುದ್ಧಿ ಮತ್ ಕರೋ ಕರ್ತವ್ಯ ಕರೋ. ಕರ್ತವ್ಯೋ ಪರಮೋ ಧರ್ಮ. ಆದಿನಾಥ ಭಗವಾನರು ಕರ್ತವ್ಯ ಮಾಡಿದರು, ಕರ್ತ ಆಗಲಿಲ್ಲ. ಕರ್ತ ಆಗಿದ್ರೆ ಮಾರಿ ಚಿಂತಿದ್ದಬಹುದಿತ್ತು. ಕರ್ತ ಆಗಲಿಲ್ಲ, ಕರ್ತವ್ಯ ಮಾಡಿದರು. ಆ ಕರ್ತವ್ಯದ ಪ್ರಭಾವ ಅವ್ರು ಪರಮಾತ್ಮ ಆದರು. ವ್ಯವಹಾರದಾಗ ಕರ್ತವ್ಯ ಶಬ್ದದ, ಅದು ಅಧ್ಯಾತ್ಮದಾಗ ಪುರುಷಾರ್ಥ ಶಬ್ದದ. ಕರ್ತವ್ಯಕ್ಕೆ ಇನ್ನೊಂದು ಹೆಸರು ಪುರುಷಾರ್ಥ. ಕರ್ತವ್ಯೋ ಪರಮೋ ಧರ್ಮ. ನಮ್ಮ ನಮ್ಮ ಪಾಲಿನ ಕರ್ತವ್ಯಗಳನ್ನು ನಾವು ಪಾಲನೆ ಮಾಡೋದು ನಮ್ಮ ಧರ್ಮ. ಶಾಲ್ಯಾಗ ಟೀಚರ್ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಹೇಳ್ತಿದ್ರಂತೆ. ಹಳಿಂಗ್ಳಿ ಭದ್ರಗಿರಿ ಒಳಗ ಡೊಂಗರ್ವಾಲೆ ಬಾಬಾದಾರು, ಶಿಖರ್ಜಿ ಒಳಗ ಪಾರಸ್ನಾಥ್ ಭಗವಾನ್ ಸ್ವರ್ಣಭದ್ರ ಟೂಕ ಆ ಪ್ರಸಿದ್ಧದ, ದಿಲ್ಲಿ ಒಳಗ ಕುತುಬ್ ಮಿನಾರದ ಹೇಳ್ತಾ ಇದ್ಲು. ಅದರಾಗ ಒಂದು ಗುಂಡ್ಯ ಹೆಂಗ್ ಮಾಡ್ತಿದ್ ಪಟ್ನ ಟೀಚರ್, ಎಲ್ಲೈತ್ ಲಕ್ಷ ಕೇಳಾಕತ್ತೇನ್ರಿ ಮೇಡಮ್, ನಾ ಏನು ಹೇಳಿ, ದಿಲ್ಲಿ ಮೇ ಕುತ್ತಾ ಬಿಮಾರ್ ಹೇ ಹಿಂಗಂದತ್ತಾವ. ದಿಲ್ಲಿ ಒಳಗೆ ನಾಯಿ ಆರೋಗ್ಯ ತಪ್ಪೈತಿ ಅಂತ ಹೇಳ್ಬಿಟ್ಟವು. ಆಕೇನು ಹೇಳಿಳು? ಕುತುಬ್ ಮಿನಾರ್. ಕುತುಬ್ ಮಿನಾರ್ ಅಂತ ಹೇಳಿಳಕ್ಕೆ ಇವೇನಂದ? ಕುತ್ತಾ ಬಿಮಾರ್ ಹೇ. ತಪ್ಪು ಯಾರ್ದ? ಟೀಚರ್ದು, ಆ ಗುಂಡ್ಯಾಂದು? ಹೊತ್ತು ನೋಡ್ರಿ, ಇಲ್ಲಿ ತಪ್ಪು ಎಲ್ಲಿ ಆಗ್ತೈತೆ ಅಂದ್ರೆ ಅಜ್ಞಾನ, ಅಹಂಕಾರ, ಪ್ರಮಾದ, ಆಲಸ್ಯ. ಆಲಸ್ಯವೇ ವೈರಿ. ಯಾವತ್ತೂ ನಾವು ಜಾಗೃತ ಅವಸ್ಥೆಯಲ್ಲಿ ಇರಬೇಕು. ಡಾಕ್ಟರ್ ಸಾಹೇಬ್ ನಂಗೆ ಪ್ರಶ್ನೆ ಹೇಳ್ರು, ಒಂದು ಪ್ರಶ್ನೆ ಕೇಳಿದ್ರು. 24 ತಾಸು ನಮ್ಮ ಆತ್ಮ ಧರ್ಮ ಧ್ಯಾನದಾಗ ಇರಬೇಕಾದ್ರೆ ನಾವು ಏನು ಮಾಡಬೇಕು ಅಂತ. ಅದಕ್ಕೆ ನಾ ಹೇಳಿಲ್ಲ, ನಮ್ಮ ಪೂರ್ವಾಚಾರ್ಯ ಗ್ರಂಥದೊಳಗೆ ಬರೆದಾರು. ಮಾ ಸುಂದರ ಪದ. ಶಾಸ್ತ್ರಾಭ್ಯಾಸೋ ಜಿನ ಸ್ತುತಿ ನುತಿ ಸಂಗತಿ ಸರ್ವದಾರೆ ಸದೃತ್ತಾನಾಂ ಗುಣಗಣ ಕಥಾ ದೋಷವಾದೇ ಚ ಮೌನಂ. ಒಂದು ಪದವನ್ನ, ಶ್ಲೋಕವನ್ನ ಹೇಳಿದ್ರು. ನೀ ಯಾವತ್ತೂ ಧರ್ಮ ಧ್ಯಾನದಾಗ ಪುಣ್ಯಾಶ್ರಮ ಮಾಡ್ಕೋದ, ಪುಣ್ಯ ಕಾರ್ಯದಾಗ ಇರಬೇಕಾಗಿತ್ತಂದ್ರ ನಿನ್ನ ಮನಸ್ಸನ್ನ ಸತತ ಒಳ್ಳೆ ಕಾರ್ಯದಲ್ಲಿ ತೊಡಗಿಸು. ವಿದ್ಯಾರ್ಥಿಗಳು ಇದ ಲಕ್ಷಣ. ವಿದ್ಯಾರ್ಥಿಗಳು ತಮ್ಮ ಜೀವನದ ಗುರಿಯನ್ನು ಮುಟ್ಟಬೇಕಾಗಿತ್ತಂದ್ರ ಯಾವ ಸಬ್ಜೆಕ್ಟ್ ಅಭ್ಯಾಸ ಮಾಡಾಗ ನಿಮಗೆ ಬೋರ್ ಅನ್ಸಕತೈತಿ ಆ ಸಬ್ಜೆಕ್ಟ್ ಬಿಡೋದ, ಮತ್ತೊಂದು ಸಬ್ಜೆಕ್ಟ್ ಕೈಯಾಗ ತಗೋದ. ಖರೆ ಅಭ್ಯಾಸ ಮಾಡೋದನ್ನ ನಾವೇನು ಮಾಡ್ತೀವೋ? ಬೋರ್ ಆತತ್ ಪುಸ್ತಕ ಹೋಗಿದೈತಿ, ಹೋಗುದೈತಿ ಆಡಾಕ, ಎಂದು ಉದ್ಧಾರ ಆಗೋದಿಲ್ಲ. ಆತ್ಮಾಂದ ಕಲ್ಯಾಣ ಮಾಡ್ಕೋಬೇಕೈತಿ. ಇದು ಭಗವಾನ್ರ ಪೂಜಾ ಮಾಡಿ ಮಾಡಿ ಭಕ್ತಿ ಮಾಡಿ ಬ್ಯಾಸ್ರ ಬತ್ತು 108 ಜಪ ಮಾಡು ಸಂಕಲ್ಪ ಮಾಡು. ಜಪ ಮಾಡಿ 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 ಬ್ಯಾಸ್ರ ಬತ್ತು 1 ತಾಸು ಸ್ವಾಧ್ಯಾಯ ಮಾಡ್ತಾನೆ ಸಂಕಲ್ಪ ಮಾಡಿ. ಸ್ವಾಧ್ಯಾಯ ಮಾಡಿ ಮಾಡಿ ಬ್ಯಾಸ್ರ ಬತ್ತು ಭದ್ರಗಿರಿಗೆ ಹೋಗಿ 9 ಪ್ರದಕ್ಷಿಣೆ ಹಾಕಿ ಭಗವಂತ ದರ್ಶನ ಮಾಡ್ನನ್ರಿ 3 ತಾಸು ವಾಚ ನಿಮ್ಮದು ಉಳಿತು. ಎದ್ರಾಗ ಬತ್ತು? ಪುಣ್ಯಾಶ್ರವ ಕಾರ್ಯದಾಗ, ಧರ್ಮದ ಕಾರ್ಯದಾಗ. ಹಂಗೆ ಯಾವುದಾದ್ರೂ ಪುಣ್ಯ ಕಾರ್ಯದ ನಿಮಿತ್ತ ನಾವು ಒಳ್ಳೆ ಕಾರ್ಯ ಮಾಡಬೇಕು ಸಂಕಲ್ಪ ಮಾಡಿದೀವಂದ್ರೆ ಸಲ್ಲೇಖನ ತಗೊಂಡರು. ಅವ್ರು ತೆಕ್ಕುತ್ತಾ ನಾ ಭಕ್ತಾಂಬರ ಸ್ತೋತ್ರ ಅಂದು ಬರ್ತನು, 108 ಸಲ ನಮೋಕಾರ ಮಂತ್ರ ಅಂತನು. ಯಾವುದಾದ್ರೂ ಕಾರ್ಯ ನಿಮಿತ್ತ ಮಾಡ್ಕೊಂಡು ನಮ್ಮ ಆತ್ಮಾನ ಸತ್ತ ಕಾರ್ಯದಾಗ ತೊಡಗಿಸೋದ, ಶುಭ ಕಾರ್ಯದಾಗ ತೊಡಗಿಸೋದ. ಅದರಿಂದ 24 ತಾಸು ಧರ್ಮ ಧ್ಯಾನದಾಗಿರ್ಬೋದು. ಮನ್ಕೊಳಾಗ ನಿದ್ದೆ 10 ತಕ್ಕ ದೋಷಿಲ್ಲ, ಮನ್ಕೊಂಡು ಜಪ ಮಾಡ್ರಿ. ನಿದ್ದೆ 10 ತಕ ನಾ ಅರಿಯನ್ಸಿದ್ದಂತೇನೆ. ನಿದ್ದೆ 10 ತಕ ಓಂ ರೀಂ ಜಗತ್ ಶಾಂತಿ ಕರಾಯ ಶ್ರೀ ಶಾಂತಿನಾಥಾಯ ನಮಃ ಸರ್ವೋಪದ್ರವ ಶಾಂತಿಂ ಕುರು ಕುರು ಸ್ವ. ಕೈ ಮುಗಿಬೇಕತ್ತೇನಿಲ್ಲ, ಕೈ ಜಪ ಮಾಡತ್ತಿ, ಒಂದು ಕೈ ಹಿಂಗೆ ಬಿದ್ದೈತಿ, ಮಕ್ಕೋರಿ, ಮಕ್ಕೊಂಡ ಅನ್ರಿ. ನಿದ್ದೆ 10 ತಕ್ಕ ಜಪನ ಮಾಡು.
ಇಟ್ಟೆಲ್ಲ ಅನ್ನಕ್ಕಾಗಲಿಲ್ಲ. ಅರಿಹಂತ ಸಿದ್ಧ, ಅರಿಹಂತ ಸಿದ್ಧ, ಅರಿಹಂತ ಸಿದ್ಧ. ನೋಡ್ರಿ ಎಷ್ಟು ಚಂದ ನಿದ್ದೆ ಹತ್ತೈತಿ. ಅದನ್ನ ಬಿಡ್ತೀರಿ, ಟಿ ವಿ ಮುಂದೆ ಕುಂತೀರಿ, ಮೊಬೈಲ್ ಕೂತೀರಿ, ಇದರಿಂದ ಆರ್ತರೋದ್ರ ಧ್ಯಾನ ಆಕತಿ, ಅಶುಭಾಸ್ತ್ರವಾಗ್ತೈತಿ. ಇದ್ರ ಕಡೆ ಲಕ್ಷ್ಯ ಇಲ್ಲ. ಎದ್ದ ಪೆಟ್ಟಿಗೆ ಪೂರ್ ಕಡೆ ಮುಖ ಮಾಡಿಕೊಂಡ್ರಿ, 9 ಸಲ ಕಾಯೋತ್ಸರ್ಗ ಮಾಡ್ರಿ, ಆತ್ಮಾವಲೋಕನ ಮಾಡ್ರಿ. ಹೇ ಪರಮಾತ್ಮ, ಇವತ್ತಿನ ದಿವಸ ಚಲೋ ಹೋಗಲಿ, ಧರ್ಮ ಧ್ಯಾನದಾಗ ಹೋಗಲಿ, ಪರೋಪಕಾರದಾಗ ಹೋಗಲಿ, ಪುಣ್ಯ ಕಾರ್ಯದಾಗ ಹೋಗಲಿ, ನನ್ನಿಂದ ಅಹಿತಕರ ಘಟನಾ ಆಗದೇ ಇರಲಿ. ಭಾವ ಮಾಡಿ ಕಾಯೋತ್ಸರ್ಗ ಮಾಡಿ ಕೃತಜ್ಞತಾ ಅರ್ಪಣೆ ಮಾಡಿ, ಪರಮಾತ್ಮ ಕೋಟಿ ಕೋಟಿ ನಮಸ್ಕಾರ ನಿನಗ. ಇವತ್ತು ಈ ಕಾಲದಾಗ ಸಹಿತ ನಾ ಧರ್ಮ ಧ್ಯಾನ ಮಾಡುವಂಥ ಬುದ್ಧಿ ನನ್ನ ಒಳಗೈತಿ, ಧಾರ್ಮಿಕ ಮನೆತನ ಸಿಕ್ಕತಿ, ಧಾರ್ಮಿಕ ಊರು ಸಿಕ್ಕತಿ, ಸ್ವಾಸ್ಥ್ಯ ಚಲೋ ಸಿಕ್ಕತಿ, ನಿಮ್ಮ ಧ್ಯಾನದಾಗ ನನ್ನ ಮನಸ್ಸ ಸ್ಥಿರ ಆಗ್ತತಿ. ಪುಣ್ಯ ಕಾರ್ಯದಾಗ ಹರ್ಯಾಗ ಭಗವಂತರ ದರ್ಶನ್, ಆಹಾರ ಕೊಡಾಕ್ ಹೋಗೋದು, ಮಧ್ಯಾಹ್ನ ಸೇವಾಕ್ ಬರೋದು, ಸಾಯಂಕಾಲ ಮತ್ತು ಭಕ್ತಾಂಬರ ಅನುಷ್ಠಾನ ಮಾಡೋ ಎಲ್ಲ ಸಮಯ ಧರ್ಮ ಕಾರ್ಯದಾಗ ಹೊಂಟಿತ್ತರ ತಿಳ್ಕೋರಿ. ನಿಮ್ಮ ಆತ್ಮನ ಸಂಸಾರ ಅಂತಕಾಲ ಬಂದತಿ, ಮೋಕ್ಷ ಸನೇಕ ಬಂದತಿ, ಅನಂತೆ ಹಂಗೆ ಭಾವ ಆಕತಿ. ಅನೇಕಾಂತ ಅನೇಕಾಂತ ಎದರಾಗ ನೀವು ಧರ್ಮ ಕಾರ್ಯದಾಗ ಆನಂದ ಸಿಗ್ತೈತಿ, ಅದರ ಮಾಡಿ. ಎಲ್ಲರೂ ಇದನ್ನ ಮಾಡ್ಬೇಕತ್ತಿಲ್ಲ, ಗೆರಿ ಕೊರದಿಲ್ಲ. ಅನೇಕಾಂತ ದೃಷ್ಟಿಯಿಂದ ಯಾರಿಗೆ ಉಪವಾಸ ಮಾಡೋದು ಉಪವಾಸ ಮಾಡ್ರಿ, ಯಾರಿಗೆ ದಾನ ಮಾಡೋದ್ರ ಆನಂದತಿ ದಾನ ಮಾಡ್ರಿ, ಯಾರಿಗೆ ಯಾವ ರೀತಿ ಸೇವಾ ಭಾವನಾದಿಂದ ಆತ್ಮನ ಕಲ್ಯಾಣ ಮಾಡ್ಕೋ ಭಾವತಿ ಮಾಡ್ರಿ. ಸ್ವಸಹಾಯ ಸಂಘದ ಭಾಗ ತಗೊಂಡು ಮಾಡ್ರಿ. ಆಗಸ್ಟ್ 15 ನಿಮಿತ್ತ ನಾ ದೇಶಕ್ಕಾಗಿ ಒಂದು ದಿವಸ ಬಾಕಿ ಸಂಸಾರಿಕ ಕ್ರಿಯಾ ತ್ಯಾಗ ಮಾಡಿ ಭಗವಂತರ ಪಾದಮಾಲದ ಕುತ್ತ 108 ಸಲ ಶಾಂತಿ ಮಂತ್ರ ಅಂತೂ ಸಂಕಲ್ಪ ಮಾಡ್ರಿ. ಓಂ ನಮೋ ರತೆ ಭಗವತಿ ಶ್ರೀಮತಿ ಪ್ರಕ್ಷಿಣಾಶೇಷ ದೋಷ ಕಲ್ಮಶಾಯ ದಿವ್ಯ ತೇಜರ್ಮೂರ್ತಿ ನಮಃ. ನಮಸ್ತ್ರೀ ಶಾಂತಿನಾಥಾಯ ಶಾಂತಿಕರಾಯ ಸರ್ವ ಪಾಪ ಪ್ರಣಾಶನಾಯ ಸರ್ವ ವಿಘ್ನ ವಿನಾಶನಾಯ ಸರ್ವ ರೋಗಾಪೃತ್ಯು ವಿನಾಶನಾಯ ಸರ್ವ ಪರಕೃತ ಕ್ಷುದ್ರೋಪದ್ರ ವಿನಾಶನಾಯ. ಓಂ ರಾಮ್ ರೀಂ ರೂಂ ರೇಂ ರೈಂ ರೌಂ ರಹ ಭಾರತ ರಾಷ್ಟ್ರಸ್ಯ ಸುಖ ಶಾಂತಿ ಸಮೃದ್ಧಿ ಗುಣ ಪ್ರಾಪ್ತ್ಯರ್ಥ ವಿಶ್ವ ಶಾಂತಿ ಮಂತ್ರ ಪಠನಂ ಕರೋಮೀತಿ ಸ್ವಾಹ. ಒಂದ್ಸಲ ಹಿಂಗೆ 108 ಸಲ ದೇಶಗೋಸ್ಕರಣ ಹಿತ ಬಯಸಿ ಶಾಂತಿ ಮಂತ್ರ ಪಠನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಅದನ್ನು ಮಾಡ್ರಿ. ಇದು ಧರ್ಮನ ಅನೇಕಾಂತ ದೃಷ್ಟಿಕೋನದಿಂದ ಮಾಡ್ರಿ. ಎಲ್ಲಿ ಗೋಶಾಲಾತಿ ಗೋಶಾಲಾಕ್ಕೆ ಹೋಗಿ ಸೇವಾ ಮಾಡ್ರಿ, ಅವ್ರ ಮೈ ತೊಳಿರಿ, ಅವಕ್ಕೆ ಮೇವು ಹಾಕ್ರಿ, ಅದ್ರ ಕಾಲಾಗಿಂದ ಸಗಣಿ ತೆಗೀರಿ. ಇದು ಧರ್ಮನೇ. ಅದಕ್ಕೆ ಮಣ್ಣಿ ಪ್ರವಚನ ಸಿಕ್ಕಿಲ್ಲ ನಿಮಗೆ. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಗುರು ಜ್ಞಾನ ಸಾಗರ್ ಗುರುದೇವ್ ಗೃಹಸ್ಥ ಅವಸ್ಥಾಗಿದ್ದಾಗನ ಪಂಡಿತ್ ಬೋರಾಮಲ್ ದಾಸ್ತಿ ಇದ್ದಾಗನ ಅನೇಕ ಗ್ರಂಥಗಳನ್ನ ಬರೆದವರು. ಎಷ್ಟು ಆದರ್ಶ ಗ್ರಂಥ ಅಂದ್ರೆ, ಏನು ಕಟ್ನಿ ಒಳಗಿದ್ದಾಗ ನಾ ಸಹಜ ಆತ್ಮಾನ್ವೇಷಿ ಅಂತಕ್ಕಂಥ ಒಂದು ಗ್ರಂಥ ಸಹಜ ದೃಷ್ಟಿ ಹಾಸಾಕತ್ತೀನಿ. ಅದ್ರಾಗ ಒಂದು ಟಾಪಿಕ್ ಬತ್ತು, ಅದನ್ನು ಓದಿ ನನ್ನ ಮೈ ಮ್ಯಾಗೆಲ್ಲ ಕೂದಲುಕೊಂಡು ಎದ್ದು ನಿತ್ತು, ಮೈ ರೋಮಾಂಚನ ಆತು. ಓಹೋ ಎಂಥ ಸತ್ಯ ಸಿದ್ಧಾಂತ ಅಂತ. ಏನು ಹೇಳಿದರು ಪಂಡಿತ್ ಬೋರಾಮಲ್ ದಾಸ್ತಿ? ಏನು ಹೇಳಿದರು? ಹಿಂದಕ್ಕೆ ಹಳಿಗಳಿಗಿತ್ತು, ಈ ಭಾಗದಾಗ ಎಲ್ಲ ಕಡೆ ಪದ್ಧತಿ ಇತ್ತು. ಜಂಗಳಿ ಬಿಡ್ತೀರಿ, ಜಂಗಳಿ ಅಂತೀರಿ ಅದಕ್ಕೆ. ಊರಾಗ ಎಲ್ಲರೂ ಮನ್ಯಾಗ ಆಕಳು ಇರ್ತಿದ್ದು, ಎಲ್ಲರೂ 100ಕ್ಕೆ 1-2 ಎಮ್ಮೆಗಳು, ಇರ್ಲಿಕ್ಕೆ ಆಕಳುಗಳು ಜಾಸ್ತಿ. ಅವೆಲ್ಲ ಆಕಳ ಮೇಯಾಕೆ ಬಿಡ್ತಿರು. ಮುಂಜಾನೆ 9-10 ಗಂಟೆಗೆ ಹಿಂಡ್ಕೊಂಡೆಲ್ಲ ಮಾಡಿ ಬಿಟ್ಟರು, ಸಾಯಂಕಾಲ 5-5:30 ತನ್ನ ಮನೆಗೆ ಬರ್ತಿದ್ವು. ಒಬ್ರು ಊರಾಣವ್ರು ಯಾರೋ ಕಾಯಕ್ಕೆ ಹೋಯ್ತಿದ್ರು, ಜಂಗಳಿ ಬಿಡ್ತಿದ್ರು. ಆ ಸಮಯದಾಗಿ ಒಂದು ಘಟನಾ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಗುರುಗಳು ಹೇಳ್ತಾರೋ, ಗ್ರಂಥದಾಗ ಬರ್ದಾರು. ಏನಂತ ಕೇಳಿದ, ಯಾ ಮನ್ಯಾಗ ಆಕಳತಿ ಆ ಮನ್ಯಾಗಿನ ಮಾಲಕ್, ಆ ಮನ್ಯಾಗಿನವ್ರು ಯಾರೇ ಆರೋಗ್ಯ ತಪ್ಪಿತಂದ್ರೆ, ಜ್ವರ ಬಂದು ಕೆಮ್ಮ ನೆಗಡಿ ಬತ್ತಂದ್ರೆ, ಯಾವುದೋ ರೋಗ ಬರಲಿ, ಆ ಆಕಳತಕ್ಕೆ ಹೋಗಿ ಅವ್ರ ಕೈಲಿ ಆಕಳ ಬೆನ್ನ ಮೇಲೆ ಕೈ ತಿರ್ಸಾಕ್ ಹಸ್ತಿರಂತ. 3 ಸಲನೋ 5 ಸಲನೋ 9 ಸಲನೋ. ಆ ತಿರ್ಸಿದ ನಂತರ ಆಕಳು ಹೋಗ್ತಿತ್ತು, ಹೋಗಿ ಗುಡ್ದಾಗ ಮೇದ ಬರ್ತಿತ್ತದು. ಏನು ಮೈತಿತ್ತಂದ್ರೆ, ಯಾರು ಅದ್ರ ಡುಬ್ಬದ ಮೇಲೆ ಕೈ ತಿರ್ಸಾರೋ ಅವ್ರಿಗೆ ಯಾವ್ದು ರೋಗ ಆಗೈತಿ ಆಕಳಿಗೆ ಗೊತ್ತಾಕಿತ್ತಂತ. ಆ ರೋಗ ಕಡಿಮೆ ಆಗುವಂತ ಔಷಧಿ ಗುಣ ಇರ್ತಕ್ಕಂಥ ಮೇವು ತಿಂದು ಬರ್ತಿತ್ತತ್ತ. ಗುಡ್ದಾಗ ಹೋಗಿ ಅಂತದ ಆಯುರ್ವೇದ ಸಸಿಗಳು ತಿಂದು ಬರ್ತಿತ್ತತ್ತ. ಹಾಲು ಮುಖಾಂತರ ಔಷಧ ಕೊಟ್ಟ ರೋಗ ಮುಕ್ತ ಮಾಡ್ತಿತ್ತಂತ. ಅಂದ ಗೋಮಾತ ಎಷ್ಟು ದೊಡ್ಡ ಸ್ಥಾನಕ್ಕೆ ವಿಚಾರ ಮಾಡಿ, ವಿಚಾರ ಮಾಡುವಂತ. ಅದಕ್ಕೆ ಗೋಮಾತ 100 ತಾಯಿಗಿಂತಲೂ ಶ್ರೇಷ್ಠ ಸ್ಥಾನ ಕೊಡಲಾಗ್ಯದ. ಅದಕ್ಕೆ ಆಚಾರ್ಯ ಭಗವಾನ್ ವಿದ್ಯಾಸಾಗರದು ಸ್ವಪ್ನಿತ್ತು,
ನಂದು ಐತಿ. ಆದಷ್ಟು ಬೇಗ ಭಾರತದ ರಾಷ್ಟ್ರೀಯ ಪಶು ಗೋಮಾತಾ ಆಗಬೇಕು ಅಂದಾಗ ಭಾರತೀಯ ಸಂಸ್ಕೃತಿ ಉಳ್ಯಾಕ ಸಾಧ್ಯದ. ಆಕಳ ಹಾಲು ಅಲ್ಲ, ಆಕಳ ಹಾಲು ಅಮೃತ, ಪಂಚಗವ್ಯ ಅಂತೀವಿ. ಇವತ್ತು ಬೇರೆ ಕಡೆ ಎಲ್ಲ ಭಾಳ ಅದ್ರ ಬಂದು ರಿಸರ್ಚ್ ನಡೆದದ, ಕಮರ್ಷಿಯಲ್ ರೂಪದಾಗ ಬೆಳ್ಯಾಕತ್ತದ. ಆಕಳ ಸಗಣಿ ಔಷಧ ಅದ, ಆಕಳ ಮೂತ್ರ ಔಷಧ ಅದ, ಆಕಳ ಹಾಲು ಔಷಧ ಅದ, ಆಕಳ ಮೊಸರು ಔಷಧ ಅದ, ಆಕಳ ಮಜ್ಜಿಗೆ ಔಷಧ ಅದ, ಆಕಳ ಬೆಣ್ಣೆ ಔಷಧ ಅದ, ಆಕಳ ತುಪ್ಪ ಔಷಧ ಅದ. ಮಾತ್ರ ಆಹಾರ ಪದಾರ್ಥ ಅಲ್ಲ, ಔಷಧಿ ಗುಣ ಅದ. ಮಹಾಭಾರತ ರಾಮಾಯಣ ಕಥೆಗಳನ್ನ ಓದ್ರೆ ಗೊತ್ತಾಗ್ತದ. ಯುದ್ಧದಾಗ ಗಾಯಲಾದಂಥ ಸೈನಿಕರು, ರಾಜ ಮಹಾರಾಜರು ರಾತ್ರಿ ಬಂದು ಕುಟೀರದೊಳಗ ಅವ್ರಿಗೆ ಮಾಲಿಶ್ ಮಾಡ್ತಿರ್ತದೆ. ಆಕಳ ತುಪ್ಪ ಹಚ್ಚಿ, ಆ ಮಾಲಿಶ್ ಮಾಡಿದ ತುಪ್ಪ ಹಚ್ಚಿದ ಪ್ರಭಾವ ಮರುದಿವ್ಸ ಮತ್ತೆ ಯುದ್ಧ ಮಾಡಕ್ಕೆ ಎದ್ದು ನಿಲ್ತಿದ್ರು. ಅಷ್ಟು ಶಕ್ತಿ ಅವ್ರ ನಿರ್ಮಾಣ ಆಗ್ತಿತ್ತು. ನಾ ಗೃಹಸ್ಥ ಅವಸ್ಥಾಗಿದ್ದ ಈ ಶರೀರಕ್ಕೆ ಯಾರು ಅನ್ನ ಆಗಿದ್ರು, ಕಬ್ಬು ಕಡಿಯಾಕೆ ಹೋಗಿ ಅವ್ನು ಹೆಬ್ಬಟ್ಟು ಜಿಗಿದು ಬಿದ್ದಿತ್ತು. ಕಬ್ಬ ಕಡಿಯಾಗ ಹೆಂಗೆ ಹೆಬ್ಬಟ್ಟು ಜಿಗಿದು ಬಿದ್ದಿತ್ತಂತ ಆ ಟನ್ ಜಿಗಿತಿತ್ತತ್. ಅದು ಜಿಗಿದು ತಗೊಂಡವ ಏನು ಮಾಡೋದಂತ ಗೊತ್ತಲ್ಲ, ಒಬ್ಬ ಡಾಕ್ಟರ್ ಸೂಚನಾ ಕೊಟ್ಟರು, ತುಪ್ಪ ಹಚ್ಚಿ ಅದಕ್ಕೆ ಪಟ್ಟಿ ಮಾಡಿ ಕಟ್ರೆ 3 ದಿವ್ಸನ ಬಟ್ಟು ಜೋಡಿಸ್ಕೊಂಡಿತ್ತು. ಜೀವಂತ ಉದಾಹರಣೆ ಇದು. ನಾವೇನು ತಿಳ್ಕೊತೀವಿ, ಆಯುರ್ವೇದದಲ್ಲಿ ಶಕ್ತಿ ಇಲ್ಲ ಅಂತ. ಭಾಳದು ಗೋಶಾಲ ಮಾಡೋ ಉದ್ದೇಶ ಅದು. ಆಯುರ್ವೇದ ಚಿಕಿತ್ಸಾಲ ಮಾಧ್ಯಮದಿಂದ ದೀರ್ಘಾಯುಷ್ ಸಿಗಬೇಕು, ಪೂರ್ಣಾಯು ಆಗಬೇಕು. ಪ್ರತಿಯೊಬ್ಬರವ್ರ ಆಯುಷ್ಯ ಬದುಕಿ ಕೊನೆಯ ಸಮಯದಾಗ ಸಲ್ಲೇಖನ ಪೂರ್ವಕ ವ್ರತ ತಗೊಂಡ ಕಲ್ಯಾಣ ಮಾಡುವಂಥ ಭಾಗ್ಯ ಆ ಆತ್ಮಕ್ಕೆ ಸಿಗಬೇಕು. ಅಂಥ ಸಾತ್ವಿಕ ವಿಚಾರ ಮನುಷ್ಯನೊಳಗೆ ಬರಬೇಕಾದ್ರೆ ಅದಕ್ಕೆ ಆಕಳ ಹಾಲು ಸೇವನೆ ಮಾಡ್ರೆ ಸಾಧ್ಯದ. ಅದಕ್ಕೆ ಗರ್ಭಿಣಿ ಇರ್ತಕ್ಕಂಥ ಮಹಿಳೆಯರು ಪ್ರತಿನಿತ್ಯ ಒಂದು ಬಟ್ಲು ಆಕಳ ಹಾಲ, ಅದ್ರಾಗ ಮುತ್ತುಳದ ಎಲಿದು ಒಂದು ಚಮಚೆ ಪೌಡರ ಹಾಕಿ ಕುಡಿದ್ರಂದ್ರೆ 1000 ಮಂದ್ಯಾಗ ನಿಮ್ಮ ಮಗ ನಿತ್ರನು ಆ 1000 ಮಂದ್ಯಾಗ ಎದ್ದು ಕಾಂತಾನು. ಅಷ್ಟು ತೇಜಿ ಪುಂಜ ಪುತ್ರ ಸಂತಾನ ಪ್ರಾಪ್ತಿ ಆಕತ್ತೆ. ನಮ್ಮ ಆಚಾರ್ಯ ಪೂಜ್ಯಪಾದರು ಪುಷ್ಪಾಯುರ್ವೇದ ಅಂತಕ್ಕಂಥ ಗ್ರಂಥದೊಳಗೆ ಬರೆದಾರು. ಎಂಥ ಶಕ್ತಿ ಐತಿ ನೋಡ್ರಿ. 9 ತಿಂಗಳಾದ ನಂತರ, 9 ತಿಂಗಳು ಬೀಳುತ್ತೆ, 9ರ ಬಿತ್ತಂತಾರು. ಆ ಸಮಯದಾಗ ಒಂದು ಬಟ್ಲು ಹಾಲಿನೊಳಗೆ, ಆಕಳ ಹಾಲಿನೊಳಗೆ 2 ಹನಿ ಎಳ್ಳೆಣ್ಣೆ ಹಾಕಿ ಮುಕ್ಕಳಿಸಿ ಗರ್ಭಿಣಿ ಮಾತಾ ಕುಡಿದ್ರೆ ನ್ಯಾಚುರಲ್, ಸಹಜವಾಗಿ ಯಾವುದೇ ಪ್ರಸೂತಿ ವೇದನೆ ಇರಲಾರ್ದ ಸಹಜ ಡೆಲಿವರಿ ಆಗ್ತದೆ. ಅಂಥ ಔಷಧಿ ಗುಣ ಆಕಳ ಹಾಲು ಮತ್ತು ಆ ಎಳ್ಳಿನ ಎಣ್ಣೆ ಒಳಗೆ ಗೊತ್ತಬೇಕು. ನಮ್ಮ ಆಚಾರ್ಯ ಭಾಳ ವರ್ಣನೆ ಮಾಡ್ಯಾರು. ಅದಕ್ಕೆ ದಾನ ಮಾಡಬೇಕಾಗಿತ್ತು, ಸತ್ಕಾರ್ಯ ಮಾಡಬೇಕಾಗಿತ್ತು. ಒಳ್ಳೆ ಕಾರ್ಯ ನಾವು ಮಾಡಬೇಕಂದ್ರೆ ಒಳ್ಳೆಯದನ್ನು ಮಾಡಿರಿ, ಒಳ್ಳೆ ವಸ್ತು ದಾನ ಮಾಡಿ. ಗೋದಾನ, ಸ್ವರ್ಣದಾನ, ಅನ್ನದಾನ, ಶಾಸ್ತ್ರದಾನ, ಅಭಯದಾನ, ಔಷಧ ದಾನ, ಅನೇಕ ದಾನ, ಕನ್ಯಾದಾನ. ಈ ಕಾಲದಾಗ ಕನ್ಯಾದಾನ ಹೋಗೈತಿ, ವ್ಯಾಪಾರ ಶುರುವಾಗೈತಿ. ಕನ್ಯಾದಾನ ಹೋತು, ವ್ಯಾಪಾರ ಶುರು. ಎಷ್ಟು ಕಮರ್ಷಿಯಲ್ ವ್ಯಾಪಾರ ಆಗೈತಿ. ಎಷ್ಟು ಕೊಡ್ತೀರಿ? ನನ್ನ ಮಗಳಿಗೆ ಕೊಡ್ತೀನಿ. ನಮಗೆ 10 ಲಕ್ಷ ಕೊಟ್ರಿ, ನನ್ನ ಮಗಳಿಗೆ ಕೊಡ್ತೀನಿ. ವ್ಯಾಪಾರ ಶುರುವಾಗೈತಿ ರೀ. ಮೊದಲು ಹಂಗಿದ್ದಿದ್ದಿಲ್ಲ. ಸಂಸ್ಕೃತಿಗೆ ಭಾಳ ಮಹತ್ವ ಇತ್ತು, ಸಂಸ್ಕಾರಕ್ಕೆ ಭಾಳ ಮಹತ್ವ ಇತ್ತು. ಧಾರ್ಮಿಕ ಮಂತೆ ನೋಡ್ತಿದ್ರು, ಮೊದಲು ಪದ್ಧತಿ ಇತ್ತು. ಈಗ ಹಂಗಿಲ್ಲ. ಪ್ಯಾಕೇಜ್ ಎಟ್ಟೈತಿ, 8 ಎಕರೆ ಹೊಲ ಐತಿ, ಮಿನಿಮಮ್ 10 ಎಕರೆ ಹೊಲ ಬೇಕು, ಮಿನಿಮಮ್ 20-25 ಲಕ್ಷ ಪ್ಯಾಕೇಜ್ ಬೇಕು. ಈ ರೀತಿ ಮೈಂಡ್ ಸೆಟ್ ನಿಮ್ಮದಾಗೈತಿ. ಹೀಗಾಗಿ 25-30-35 ವರ್ಷ ಆದರೂ ಹುಡುಗಿಯರು ಮದುವೆ ಆಗ್ತಾ ಇಲ್ಲ. ಓಡಿ ಹೋಗಿ ಕುಲಕ್ಕೆ, ಸಮಾಜಕ್ಕೆ, ಧರ್ಮಕ್ಕೆ ಕಲಂಕ ಹಚ್ಚುವಂಥ ಕಾರ್ಯ ಭೂಮಿ ತಲೆ ಮೇಲೆ ನಡೆದತಿ. ಅದಕ್ಕೆ ಅದು ಆಗಬಾರ್ದಾದ್ರೆ 18ರಿಂದ 22, ಲಾಸ್ಟ್ 25 ಒಳಗೆ ನಿಮ್ಮ ಮಕ್ಕಳನ್ನ ಮದುವೆ ಮಾಡಿ ಕೊಡ್ತಂತ ಸಂಕಲ್ಪ ಮಾಡ್ರೆ ಭವಿಷ್ಯದಾಗ ಧರ್ಮ ಉಳಿತೈತಿ, ಇರ್ಲಿಕ್ಕೆ ಧರ್ಮ ಉಳಿಯೋದಿಲ್ಲ. ಶ್ರಾವಕರ, ಊರಾಗಿನ ಹಿರಿಯರ ಎಚ್ಚರ ಆಗಬೇಕು. ನಮ್ಮ ಕರ್ತವ್ಯಗಳನ್ನ ಪಾಲನೆ ಮಾಡಬೇಕು. ಅಂದ್ರೆ ಧರ್ಮ ಉಳಿಯಾಕ ಸಾಧ್ಯತೆ.